ಎಸ್, ಈಗಾಗಲೇ ಏನೆಲ್ಲ ಒಂದು ಡೆವಲಪ್ಮೆಂಟ್ಸ್ಗಳಾಗ್ತಾ ಇದೆ, ಯಾರೆಲ್ಲರ ಪಾತ್ರ ಇದರಲ್ಲಿ ಇದೆ ಅನ್ನುವಂಥದ್ದೇ ಸಾಕಷ್ಟು ಅಚ್ಚರಿಯನ್ನ ಉಂಟು ಮಾಡ್ತಾ ಇರುವಂಥದ್ದು. ಎಲ್ಲ ವಿಚಾರಗಳ ಬಗ್ಗೆ ನಾವು ಕೂಡ ಚರ್ಚೆಯನ್ನ ಮಾಡ್ತೀವಿ. ನಮ್ಮ ಜೊತೆ ನಾನು ಈಗಾಗಲೇ ಹೇಳಿದ ಹಾಗೆ ಸ್ಟುಡಿಯೋದಲ್ಲಿ ಅತಿಥಿಗಳಿದ್ದಾರೆ. ಎಸ್, ಭೂಮಿಕಾ, ನೋಡ್ತಿದ್ದೀರಿ ಡೆವಲಪ್ಮೆಂಟ್ಸ್ಗಳೆಲ್ಲ ಏನೇನು ಆಗ್ತಾ ಇದೆ ಅನ್ನುವಂಥದ್ದು. ಒಂದು ಕಡೆ ಇಂಡಸ್ಟ್ರಿ ಅಂತಂದ್ರೆ ಒಂದು ರೀತಿ ಕಲರ್ಫುಲ್ ಫೀಲ್ಡ್, ಸಿನಿ ದುನಿಯಾ ಅಂತ ಕರಿತೀವಿ ನಾವು. ಬಟ್ ಇದೆಲ್ಲ ಇತ್ತು, ಇದೆ, ಮುಂದೇನು ಇರುತ್ತೆ ಅನ್ನುವಂಥ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಏನು ಅನ್ಸುತ್ತೆ? ನಾನು ಇಂಡಸ್ಟ್ರಿ ಬಂದು ತುಂಬಾ ವರ್ಷ ಆಗೋಯ್ತು. 15 ಇಯರ್ಸ್ ಆಯಿತು ನಾನು ಇಂಡಸ್ಟ್ರಿಗೆ ಬಂದು. ನಾನು ಚಿಕ್ಕವಳಿರ್ಬೇಕಾದ್ರೆ ಬಂದಿದ್ದೀನಿ. ಆ್ಯಂಡ್ ನಾನು ಬಂದಾಗ ಆ್ಯಂಡ್ ಪ್ರೆಸೆಂಟ್ ಇವತ್ತಿನವರೆಗೂ ನನಗೆ ಈ ಡ್ರಗ್ಸ್ ಬಗ್ಗೆ ಗೊತ್ತಿಲ್ಲ. ಪಾರ್ಟಿ ಮಾಡ್ತಾರೆ ಗೊತ್ತು, ಎಲ್ಲ ಪಾರ್ಟೀಸು ಅಟೆಂಡ್ ಮಾಡ್ತಾರೆ ಅಂತ ಗೊತ್ತು, ಎಲ್ಲ ಗೊತ್ತಿತ್ತು. ಬಟ್ ಪಾರ್ಟಿ ಜೊತೆಗೆ ಈ ಡ್ರಗ್ಸ್ ತಗೋತಾರೆ, ಈ ಡ್ರಗ್ಸ್ ಏನಿದೆ ಮಾಫಿಯಾದಲ್ಲಿ ಇವ್ರು ಕೂಡ ಶಾಮೀಲಾಗಿದ್ದಾರೆ ಅನ್ನೋದು ನಾನು ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಆ್ಯಂಡ್ ಈ ಒಂದು ವಾರದಿಂದ ನೋಡ್ತಾ ಇದ್ದೀನಿ, ನಿಜವಾಗ್ಲೂ ಶಾಕಿಂಗ್ ಅನ್ನಿಸ್ತು. ಏನಕ್ಕೆಂದರೆ ನಾವು ಈ ಪೀರಿಯಡಲ್ಲಿ 5-6 ಮಂತ್ಸಿಂದ ನಾವು ಕೋವಿಡ್ ಅನ್ನೋ ಈ ಒಂದು ಇದರಲ್ಲಿ ನಾವು ತಗ್ಲಾಕೊಂಡಿದ್ದೀವಿ. ಅದ್ರ ಜೊತೆಗೆ ಈ ಡ್ರಗ್ಸ್ ಮಾಫಿ ಅನ್ನೋದು ಬೇಕಾ ನಮ್ಮ ಇಂಡಸ್ಟ್ರಿಗೆ, ಅಥವಾ ನಮ್ಮ ಇಂಡಸ್ಟ್ರಿಲಿರೋ ಆರ್ಟಿಸ್ಟ್ಗಳಿಗೆ ಬೇಕಾ ಅನ್ನೋದು ನನ್ನ ಪ್ರಶ್ನೆ. ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ನಮ್ಮನ್ನ ಜನ, ನಾವೊಂದು ಕಲರ್ಫುಲ್ ದುನಿಯಾದಲ್ಲಿದ್ದೀವಿ, ನಮ್ಮನ್ನ ಜನ ಫಾಲೋ ಮಾಡೋರು ತುಂಬ ಜನ ಇರ್ತಾರೆ. ಅದು ದೊಡ್ಡ ದೊಡ್ಡ ಸ್ಟಾರ್ಗಳನ್ನಂತೂ ತುಂಬ ಜನ ಫಾಲೋ ಮಾಡ್ತಾರೆ. ನಮ್ಮನ್ನ ಆದರ್ಶವಾಗಿ ನಮ್ಮನ್ನ ಆದರ್ಶವಾಗಿ ಇಟ್ಕೊಂತಾರೆ, ನಮ್ಮನ್ನ ದೇವ್ರ ಥರ ಟ್ರೀಟ್ ಮಾಡ್ತಾರೆ. ಕೆಲವು ಕಡೆ ನಾವು ಹೋಗಿದ ಕಡೆ ನಮ್ಗೆ ಎಷ್ಟೊಂದು ರೆಸ್ಪೆಕ್ಟ್ ಅಂದರೆ, ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂದರೆ ನಾವು ಹಿಂದ್ಗಡೆ ಲೈನಲ್ಲಿ ಇದ್ರು ಬನ್ನಿ ಬನ್ನಿ ಅಂದ್ಬಿಟ್ಟು ನಮ್ಮನ್ನು ಮುಂದೆ ಕರ್ಕೊಂಡೋಗಿ ನಿಲ್ಲಿಸುವಂತಹ ಕೆಲಸ ಕೂಡ ಮಾಡ್ತಾರೆ. ಸೊ ಅಂಥ ಜನಕ್ಕೆ ನಾವು ಮೋಸ ಮಾಡ್ದಂಗೆ ಆಗುತ್ತೆ. ಖಂಡಿತವಾಗ್ಲೂ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಆ್ಯಂಡ್ ಈಗ ಏನಾಗಿದೆ ಅಂದರೆ, ಮೊದಲಿಂದಲೂ ಇತ್ತು ಮಡಿವಂತಿಕೆ, ಫ್ಯಾಮಿಲಿ ಒಳಗೆ ಮಡಿವಂತಿಕೆ ತುಂಬ ಇದೆ. ನಾವು ಯಾವುದೋ ಒಂದು ಮಡಿವಂತಿಕೆ ಫ್ಯಾಮಿಲಿಯಿಂದ ಬಂದಿರ್ತೀವಿ. ಏನಾಗುತ್ತೆ, ಇಂಡಸ್ಟ್ರಿ ಅಂತ ನಾವು ಸೇರ್ಕೊಂಡ್ಮೇಲೆ ನಮ್ಮ ಫ್ಯಾಮಿಲಿ ಬಿಟ್ಟು ಆಚೆ ನಮ್ಮನ್ನು ಮಾತಾಡೋದು ಬೇರೆ ಥರ ಇರುತ್ತೆ. ಇಂಡಸ್ಟ್ರಿಗೆ ಹೋಗಿದ್ದಾರೆ, ಅವರು ಹೆಣ್ಮಕ್ಳೇನು ಸರಿ ಇಲ್ವೇನೋ, ದಾರಿ ಬಿಟ್ಟು ಬೇರೆ ದಾರಿ ಹಿಡ್ದಿದ್ದಾರೇನೋ ಅನ್ನೋಂಥ ಮಾತುಗಳು ತುಂಬ ಕಡೆ ಇದೆ. ಸೊ ಅಂತ ಸಮಯದಲ್ಲಿ ಯಾರೋ ಒಬ್ರು ಮಾಡೋದನ್ನ ಜನರಲೈಸ್ ಮಾಡಿ ಮಾತನಾಡೋದು ಒಂದು ಕೆಲಸ ಆಗ್ತದೆ. ಅಂತ ಸಮಯದಲ್ಲಿ ಇದೆಲ್ಲ ನೋಡ್ತಾ ಇದ್ರೆ ಜನ ಏನ್ ಅನ್ಕೋತಾರೆ, ಇಂಡಸ್ಟ್ರಿಲಿರೋ ಹೆಣ್ಮಕ್ಳೆಲ್ಲ ಇದೇ ತರ, ಇಂಡಸ್ಟ್ರಿನೇ ಈ ತರ ಅಂತ ಆಮೇಲೆ ನಾವು ಮನೆಯಿಂದ ಎಲ್ಲೋ ಡ್ರೆಸ್ ಮಾಡ್ಕೊಂಡು ಆಚೆ ಹೋಗ್ತೀವಿ, ಅಕ್ಕಪಕ್ಕದ ಮನೆಯವ್ರು ಗೊತ್ತಿರಲ್ಲ ನಾವ್ ಎಲ್ಲಿ ಹೋಗ್ತೀವಿ ಅನ್ನೋದು. ಬಟ್ ಅವು ಇದೆಲ್ಲ ನೋಡಿದ್ಮೇಲೆ ಅನ್ಕೋತಾರೆ, ಇಲ್ಲ ಅವ್ರು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋಗಿದ್ದಾರೆ, ಪಾರ್ಟಿಗೆ ಹೋಗಿರ್ಬೇಕೇನೋ, ಪಾರ್ಟಿ ಮುಗಿಸ್ಕೊಂಡು ಬಂದ್ರೇನೋ ಅಂತ. ಸೊ ನಾ ಹೇಳ್ತೀನಿ, ಇಂಥ ಬೆಳವಣಿಗೆ ನಮ್ಮ ಇಂಡಸ್ಟ್ರಿಗೆ ತುಂಬಾ ಒಳ್ಳೇದಲ್ಲ ಅಂತ ನನ್ನ ಅನಿಸಿಕೆ. ತಪ್ಪು ತಿಳುವಳಿಕೆಗಳು, ಭಾವನೆಗಳು, ಹೌದು. ಅದಕ್ಕೆ ನಾವೇ ಕಾರಣ ಕೊಟ್ಟಂಗಾಗುತ್ತೆ ಅಂತ. ನಾಗರಾಜ್ ಸರ್, ಇಂಥ ಕೇಸ್ಗಳು ಮತ್ತೆ ಇವಾಗ ನೋಡ್ತಾ ಇದ್ದೀರಿ, ತುಂಬಾ ತನಿಖೆ ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತಾ ಇದೆ. ಅದರ ಜೊತೆಗೆ ಈ ರೀತಿಯಾದಂಥ ಒಂದಷ್ಟು ಬೆಳವಣಿಗೆಗಳು, ಈಗ ರಾಗಿಣಿ ಅವರು ಸರಿಯಾಗಿ ಸಪೋರ್ಟ್ ಮಾಡ್ತಾ ಇಲ್ಲ, ಅಥವಾ ಬೇರೆ ಬೇರೆಯವರು ಕೂಡ ಸರಿಯಾಗಿ ಉತ್ತರಗಳನ್ನ ನೀಡ್ತಾ ಇಲ್ಲ, ಅಥವಾ ತಪ್ಪಿಸ್ಕೊಳ್ಳೋಕೆ ಬೇರೆ ಬೇರೆ ಮಾರ್ಗಗಳು ಹುಡುಕ್ತಾ ಇರುವಂಥದ್ದು. ಸೊ ಏನಾಗಬಹುದು ಮುಂದೆ, ಯಾವ ರೀತಿಯಾಗಿ ತನಿಖೆ ಸಾಗಬಹುದು ಅಂತ? ತನಿಖೆ ಭಾಳ ಎಫೆಕ್ಟಿವ್ ಆಗಿ ನಡೀತಾ ಇದೆ. ಯಾವಾಗಲೂ ತನಿಖೆ ಏನು ಹೇಳ್ತೀರಿ ನೀವು, ಒಂದು ಶಿಲ್ಪಿ ಒಂದು ಕಲ್ಲಿನಲ್ಲಿ ಕೆತ್ತಬೇಕಾದ್ರೆ ಒಂದು ಶಿಲೆನ ಸಾಕಷ್ಟು ಏಟು ಹೊಡಿತಾನೆ. ಏಟು ಹೇಗೆ ಹೊಡಿತಾನೆ? ಎಡೆ ಬಿಡದೆ ಹೊಡಿತಾನೆ, ಟಕ್ 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 ಟಕ್. ಇಟ್ಸ್ ಎ ಕಂಟಿನ್ಯೂಸ್ ಪ್ರೋಸೆಸ್, 24/7. ಅಟ್ಸ್ ಕಾಲ್ ವಿ ಕಾಲ್ ಇಟ್ ಆಸ್ ಸಸ್ಟೈನ್ಡ್ ಎಫರ್ಟ್ಸ್. ಅದು ಸಸ್ಟೈನ್ಡ್ ಕಂಟಿನ್ಯೂಸ್ ಎಫರ್ಟ್ಸ್. ಅದು ಬ್ರೇಕ್ ಇರಬಾರ್ದು ಅಲ್ಲಿವರೆಗೆ, ಟಿಲ್ ಇಟ್ ರೀಚಸ್ ಎ ಲಾಜಿಕಲ್ ಎಂಡ್. ಈಗ ನಾವು ನೋಡಿ, ಇವರು ಹೇಳಿದ್ರು ಆರ್ಕೆ ಉತ್ತರ, ಎಲ್ಲದಕ್ಕೂ ಉತ್ತರ ಇದೆ ನಮ್ಮಲ್ಲಿ. ಸಪೋಸ್ ಇವರು ನೇರವಾಗಿ ಕೇಳಿದಾಗ ಆರ್ಕೆ ಉತ್ತರ ಕೊಡ್ಬೋದು. ಬಟ್ ಕೆಲವೆಲ್ಲ ದಾಖಲೆಗಳು ಇಟ್ಕೊಂಡಿರ್ತಾರೆ, ಅವ್ರು ಸಾಕಷ್ಟು ಹೋಮ್ವರ್ಕ್ ಮಾಡಿರ್ತಾರೆ. ಕ್ವಶನೇರ್ ಪ್ರಿಪೇರ್ ಮಾಡಬೇಕಾದ್ರೆ ಅದಕ್ಕೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರ್ತದೆ, ಐದರ್ ಡಾಕ್ಯುಮೆಂಟ್ರಿ ಆರ್ ಸ್ಪೀಕಿಂಗ್ ಎವಿಡೆನ್ಸ್. ಇಲ್ಲದೆ ಸುಮ್ಮನೆ ಗಾಳಿಪಟ ಆರಿಸ್ಲಿಕ್ಕಾಗಲ್ಲ. ಸೊ ಇದಕ್ಕೆ ಉತ್ತರ ಕೊಡಬೇಕಾದ್ರೆ ಕರಾಬರೇಷನ್ ಬಂದರೆ ಡೆಫಿನೆಟ್ಲಿ ಅವ್ರೇನು ಮಾಡ್ತಾರೆ, ಡಿನೇ ಮಾಡ್ತಾರೆ. ಅಫ್ಕೋರ್ಸ್ ಸಂವಿಧಾನಿಕವಾಗಿ ಡಿನೇಯಲ್ ಇಸ್ ದ ರೈಟ್, ಆದರೆ ಡಿನೇಯಲ್ ಆಲ್ಸೋ ಪ್ರೂವ್ಸ್ ದರ್ ಗಿಲ್ಟ್ ಅಲ್ವಾ? ಡೆಲಿಬ್ರೇಟಾಗಿ ಡಿನೇ ಮಾಡಿದರೆ ಇಟ್ ಪ್ರೂವ್ಸ್ ದರ್ ಗಿಲ್ಟ್. ಇದು ಯಾರಿಗೆ ಬರ್ತದೆ ಆ ಥರ ಆಪ್ರೇಟ್ ಡಿನೇಯಲ್ಲು ಯಾರು ಮಾಡಿರ್ತಾರೋ ಅವ್ರಿಗೆ ಆ ಒಂದು ಡಿಫೆನ್ಸ್ ಮೋಡಲ್ಲಿ ಬಂದುಬಿಡ್ತಾರೆ. ಡಿಫೆನ್ಸ್ ಮೋಡ್ ಎಲ್ಲಿ ತನಕ ಬರ್ಬೋದು, ಅದನ್ನು ಬ್ರೇಕ್ ಮಾಡೋಕ್ಕೆ ಸಾಕಷ್ಟು ವಿಧಾನಗಳು ಸೈಂಟಿಫಿಕ್ ಆಗೂ ಇದೆ, ನಮ್ಮಲ್ಲೂ ಕೂಡ ಸೈಕಲಾಜಿಕಲಿ ಕೂಡ ವಿ ಹ್ಯಾವ್ ಗಾಟ್. ಈವನ್ ಸೈಂಟಿಫಿಕಲಿ ನಾವು ನಾರ್ಕೋಗೆ ಹೋಗ್ಬೋದು, ನಂತರದಲ್ಲಿ ನಾರ್ಕೋ ಅನಾಲಿಸಿಸ್ ಮಾಡ್ಬೋದು. ಅದೆಲ್ಲ ಭಾಳ ಸುಲಭವಾದಂಥ ಕೆಲಸಗಳು. ಏನು ಈಗ ಸಾಕಷ್ಟು ಸೀರಿಯಸ್ ಕೇಸಸ್ಸು ಅಥವಾ ನೀವು ಹೇಳಿದ ರೈಪ್ ಆಗಿರೋಂಥ ಕೇಸುಗಳು ಸಾಕಷ್ಟು ಬ್ರೇಕ್ ಆಗಿರೋದು ಆದ್ದರಿಂದನೇ. ಹಾಗೆ ನಮ್ಮ ರಾಜ್ಯ ಪೊಲೀಸ್ನವರು ಸಾಕಷ್ಟು ಮಾಡಿದ್ದೀರಿ, ನಾನು ಮಾಡಿದ್ದೀನಿ.
ಹಾಗಾಗಿ ಇದೇನು ದೊಡ್ಡ ಕೆಲಸ ಅಲ್ಲ, ಮಾಡ್ತಾ ಇದ್ದಾರೆ. ಇದಾಗೆ ಹೇಳಿದೆ ನಾನು, ಈ ಒಂದು ಸಸ್ಟೈನ್ಡ್ ಎಫರ್ಟ್ಸ್ ಇಟ್ಸ್ ಅನ್ ಆನ್ಗೋಯಿಂಗ್ ಪ್ರೋಸೆಸ್. ವಿ ಆರ್ ಸ್ಟಿಲ್ ಇನ್ ಎ ಪ್ರಿಮಿಟಿವ್ ಸ್ಟೇಜ್, ಅದರ ಪ್ರಿಲಿಮಿನರಿ ಸ್ಟೇಜಲ್ಲಿ ಇದ್ದೀವಿ. ಇದು ಸಾಕಷ್ಟು ಇನ್ನೂ ದೂರ ಸಾಗಬೇಕಾಗಿದೆ. ಜೊತೆಗೆ NCB ಒಂದು ಕೋಆರ್ಡಿನೇಷನ್ ಇದೆ. NCB ಅವ್ರ ಜೊತೆ ಇವರು ಕೋಆರ್ಡಿನೇಟ್ ಮಾಡ್ತಾ ಇದ್ದಾರೆ. ದಟ್ ಈಸ್ ದಿ ಮದರ್ ಆರ್ಗನೈಸೇಷನ್ ಫಾರ್ ದಿ ಸ್ಟೇಟ್, ಫಾರ್ ದಿ ಕಂಟ್ರಿ. ಇಲ್ಲಿ ನಮ್ಮ ಸ್ಟೇಟು ಕೂಡ ಒಂದು ವಿ ಆರ್ ಅಫಿಲಿಯೇಟೆಡ್ ಟು ದಟ್. ಹಾಗಾಗಿ ಇನ್ನೂ ಜಾಸ್ತಿ ಸ್ಟ್ರೆಂತ್ ಇದೆ ಇವರಿಗೆ, ಇನ್ಪುಟ್ಸ್ ಜಾಸ್ತಿ ಇದೆ. ಏನೋ ಒಂದು ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಲಿಮಿಟೆಡ್ ರಿಸೋರ್ಸಸ್ ಇರ್ತವೆ. ಇಲ್ಲಿ CCB ಕನ್ಸಿಡರಬಲಿ ಬೆಟರ್ ಎಕ್ವಿಪ್ಡ್ ಆ್ಯಂಡ್ ಬೆಟರ್ ರಿಸೋರ್ಸ್ ಇರ್ತಕ್ಕಂಥ ಆರ್ಗನೈಸೇಷನು ಸಿಟಿಯಲ್ಲಿ. ಹಾಗೆ ರಾಜ್ಯದಲ್ಲಿ ತಗೊಂಡ್ರೆ ಇನ್ನು CID ಆ ಥರದ್ದು ಇದ್ದಾವೆ. ಆ ಒಂದು ದಿಸೆಯಲ್ಲಿ ಈಗ ಪೊಲೀಸರದ್ದು ದೇ ಆರ್ 100% ಕಮಿಟೆಡ್. ಆ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಅವರು. ಆ ಕಮಿಟ್ಮೆಂಟ್ ಅಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ 100% ಇದೆ. ಯಾಕೆಂದರೆ ಅದು ರಾಗಿಣಿಗೆ ಯಾಕೆ ಮುಟ್ತಾಯಿದ್ರು? ಎಲ್ಲರೂ ಏನು ಸಾಕಷ್ಟು ಪ್ರೆಷರು ಅದು ಇದು ಏನು ನೀವು ಹೇಳ್ದಂಗೆ ಹೈ ಪ್ರೊಫೈಲ್ ಬರೋದೇ ಈ ಥರ ಸೆಲೆಬ್ರಿಟೀಸು ಅಥವಾ ಪೊಲಿಟಿಷಿಯನ್ಸು ಆ ಥರದವರು ಸಿಕ್ಕಾಕೊಂಡಾಗ. ಆಗ ಎಲ್ಲ ರೀತಿಯ ಜನ ಅವರಿಗೆ ಸಪೋರ್ಟ್ ಇರ್ತಾರೆ. ಅಂಥ ಪ್ರೆಷರನ್ನು ಪೊಲೀಸರು ನಿಗ್ರಹಿಸೋದು ಅವರಿಗೆ ತರಬೇತಿ ಆಗಿರುತ್ತೆ. ಅದು ಪಾರ್ಟ್ ಆಫ್ ದೇರ್ ಪ್ರೊಫೆಷನ್ ಅನ್ನೋ ಮಾತುಗಳು ಕೂಡ ಕೇಳಿ ಬಂತು. ಆ ಪ್ರೆಷರ್ ವಿಲ್ ನಾಟ್ ವರ್ಕ್ಔಟ್. ಈಗ ನಾನು ಹೇಳೋದು, ನಮ್ಮಲ್ಲಿ ನಾನು ಕೂಡ ಸಾಕಷ್ಟು ಹೈ ಪ್ರೊಫೈಲ್ ಕೇಸಸ್ ಡೀಲ್ ಮಾಡೋದ್ರಿಂದ ಸಬ್ಕೋಸುನೋ ಆಪ್ಸೆಕರು ಅಂದರೆ ಯಾರ ಮಾತು ತೆಗೆದಾಕಬೇಡಿ. ಏನಾದ್ರು ಒಂದು ಇನ್ಪುಟ್ ಬಂದರೆ ಯು ವೆರಿಫೈ ಇಟ್. ಇಫ್ ಇಟ್ ಈಸ್ ಜುನೈನ್ ಅಂದರೆ ತಗೊಳ್ಳಿ, ಇಲ್ಲ ಅಂದರೆ ಬಿಟ್ಬಿಡಿ. ಬಟ್ ಎಲ್ಲರ ಮಾತು ಕೇಳಬೇಕು. ಯಾರಪ್ಪ ಮಾತಾಡಿದ್ರೆ ಅವ್ರ ಮಾತು ಆಲಿಸಲಿಲ್ಲ ಅಂತಂದರೆ ಅವನಿಗೆ ಒಂಥರ ಬೇಜಾರಾಗುತ್ತೆ. ಏನೋ ಪೊಲೀಸ್ನವರು ಇಲ್ಲಿ ಹುಕ್ಕಪ್ ಮಾಡ್ತಾಯಿದ್ದಾರೆ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದಾರೆ ಅಂತ ಬರ್ತದೆ. ಆ ಥರ ಬರಬಾರ್ದು. ಇಂಪಾರ್ಷಿಯಲ್ ಎನ್ಕ್ವೈರಿ ಇರಬೇಕು, ಫರ್ಮ್ ಆಗಿರಬೇಕು, ಮತ್ತು ಇಟ್ಸ್ ಎ ಫೋಕಸ್ಡ್ ಇನ್ವೆಸ್ಟಿಗೇಷನ್ ಇರಬೇಕು. ಇಲ್ಲಿ ಫೋಕಸ್ಸು ಡ್ರಗ್ ಪೆಡ್ಲಿಂಗ್ ಇರ್ಬೋದು, ಡ್ರಗ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಕನ್ಸಂಪ್ಷನ್ ಇರ್ಬೋದು, ವಾಟ್ ಎವರ್ ಮೇ ಬಿ, ಅಥವಾ ಫಾರ್ ದಿ ಸೇಕ್ ಆಫ್ ಬಿಸ್ನೆಸ್ ಮಾಡ್ತಾ ಇರ್ಬೋದು. ಇದೆಲ್ಲ ಆಯಾಮಗಳಲ್ಲೂ ಕೂಡ ಎಲ್ಲ ಒಂದು ಈವನ್ ಆರ್ಬರಿಂಗ್ ಆಫ್ ದಿ ಪರ್ಸನ್ ಹೂ ಈಸ್ ಇನ್ವಾಲ್ವ್ಡ್ ಇನ್ ದಿಸ್ ಅಫೇರ್ ಅದು ಕೂಡ ಅಫೆನ್ಸೇ. ಹಾಗಾಗಿ ಯಾವ ಒಂದು ಆಯಾಮದಲ್ಲಿ ತಗೊಂಡ್ರೂ ಕೂಡ ಅದರಲ್ಲಿ ಏನಾದ್ರು ಒಂದು ಲಿಂಕ್ ಸಿಕ್ಕಿದರೆ ಅವರಿಗೆ ಇಲ್ಲಿ ಬಂಧಿಸಲಿಕ್ಕೆ ಏನೋ ಚಾನ್ಸಸ್ ಇದೆ. ಬಿಕಾಸ್ ಲಾ NDPS ಆ್ಯಕ್ಟ್ ಇದೆಯಲ್ಲ, ಅದು ಇಸ್ ವೆರಿ ವೆರಿ ಕ್ಲಿಯರ್. ಎಲ್ಲ ಆಸ್ಪೆಕ್ಟ್ಸನ್ನು ಕವರ್ ಮಾಡಿದ್ದಾರೆ. ಇತ್ತೀಚೆಗೆ ನಿಮ್ಗೆ ಹೇಳಬೇಕಾದ್ರೆ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಮಾಡಿದ್ದಾರೆ. ಅದರಲ್ಲಿ 3 ಕ್ಯಾಟಗರಿ ಮಾಡಿದರು. ಏನೋ ಸ್ಮಾಲ್ ಕ್ವಾಂಟಿಟಿ, ಮೀಡಿಯಮ್ ಕ್ವಾಂಟಿಟಿ ಅಥವಾ ಕಮರ್ಷಿಯಲ್ ಕ್ವಾಂಟಿಟಿ ಅಂತ. ಈಗ ಅದನ್ನಿಲ್ಲ. ಎನಿ ಅಮೌಂಟ್ ಆಫ್ ಯೂಸ್ ಈಸ್ ಪನಿಷಬಲ್ ವಿತ್ ಸಿಮಿಲರ್ ಪೆನಾಲ್ಟಿ ಅಥವಾ ಪನಿಷ್ಮೆಂಟ್ ಅಂತ. ಅದು ಒಂದು ಒಳ್ಳೆಯ ಮೂವ್. ಬಟ್ ಅಬ್ಸರ್ವೇಷನ್ ಆಫ್ ಸುಪ್ರೀಂ ಕೋರ್ಟ್ ಈಸ್ ಲಾ ಅಂಟಿಲ್ ಆ್ಯಂಡ್ ಅನ್ಲೆಸ್ ಇಟ್ ಈಸ್ ಅಮೆಂಡೆಡ್. ಸೊ ಆ ಆಸ್ಪೆಕ್ಟಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದರೆ ಎಂಥವೂ ಕೂಡ ಇಲ್ಲಿ ಕನಿಷ್ಠ 10 ವರ್ಷದ ಮೇಲ್ಪಟ್ಟು ಶಿಕ್ಷೆಗೆ ಗುರಿ ಆಗಬೇಕಾಗತ್ತೆ. ಆಮೇಲೆ ಸಾಕಷ್ಟು ಸುಲಭದಲ್ಲಿ ಎಸ್ಕೇಪ್ ಆಗೋಕ್ಕಾಗಲ್ಲ. ಕಾರಣ ಇನ್ನೊಂದೇನೆಂದರೆ ಇದೆಲ್ಲ ಸೈಂಟಿಫಿಕ್ ಪ್ರೋಟೋಕಾಲ್ ಆಫ್ ಇನ್ವೆಸ್ಟಿಗೇಷನ್ ಇಸ್ ಬೇಸ್ಡ್ ಆನ್ ಮೋಸ್ಟ್ಲಿ ಸೈಂಟಿಫಿಕ್ ಎವಿಡೆನ್ಸ್. ಎಸ್, ಡ್ರಗ್ನ ಒಂದು ಆಳ ಅಗಲ, ಒಂದು ಜಾಲದ ಆಳ ಅಗಲ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ವಿ. ಎಸ್ ರೋಹಿತ್ ಸರ್, ಈಗಾಗಲೇ ಕಾನೂನಾತ್ಮಕವಾಗಿ ಈ ಒಂದು ವಿಚಾರಗಳನ್ನ ಯಾವ ರೀತಿಯಾಗಿ ನೋಡ್ಲಾಗತ್ತೆ ಅಂತ. ಯಾಕಂದ್ರೆ ಡ್ರಗ್ ತಗೊಳ್ಳೋದು ಒಂದು ಕಡೆ, ಅಥವಾ ಡ್ರಗ್ ಸೇಲ್ ಮಾಡೋದು ಆಸ್ ಅ ಬಿಸ್ನೆಸ್ ಕಮರ್ಷಿಯಲಿ ಅದನ್ನ ಮಾಡೋದು ಒಂದು ಕಡೆ. ಸೊ ಹೇಗೆ ಎಲ್ಲಕ್ಕೂ ಒಂದೇ ರೀತಿಯಾದಂಥ ಒಂದು ಶಿಕ್ಷೆ ಇರುತ್ತಾ, ಅಥವಾ ಎಲ್ಲರದ್ದು ಒಂದೇ ರೀತಿಯಾದಂಥ ಪಾತ್ರ ಇರುತ್ತಾ, ಅಥವಾ ಬೇರೆ ಬೇರೆಯಾಗಿ ನೋಡ್ಲಾಗತ್ತಾ ಅದನ್ನ? ಈ NDPS Act is a central act. Central Act enacted by the Government of India in 1985 in pursuance of the single act of ನ್ಯಾಷನಲ್ ಎಲ್ಲ ನೇಷನ್ಸ್ಗಳು ಸೇರಿ ಒಂದು ಸಿಂಗಲ್ ಆ್ಯಕ್ಟ್ ಅಂತ ಮಾಡಿದರು. 1961ವರೆಗೆ ನಮ್ಮ ಭಾರತ ದೇಶದಲ್ಲಿ ಸ್ಮೋಕಿಂಗ್ ಆಫ್ ಕ್ಯಾನಬಿಸ್ ವಾಸ್ ಲೀಗಲ್. 25 ವರ್ಷ ಕೂಡ ನಮ್ಮ ಭಾರತ ದೇಶ ಅದನ್ನು ತಡೆ ಹಿಡ್ಕೊಂಡೇ ಬಂತು. ಆದರೆ 1985ಅಲ್ಲಿ ಯಾವುದೇ ಅದಕ್ಕೆ ಸಾಧ್ಯ ಆಗಲಿಲ್ಲ. ಆನಂತರ NDPS ಆ್ಯಕ್ಟ್ ಅಂತೇಳಿ ಎನಾಕ್ಟ್ಮೆಂಟ್ ಮಾಡಿದರು ರಾಜೀವ್ ಗಾಂಧಿ ಪೀರಿಯಡಲ್ಲಿ. ಸೊ ದೇರ್ ಆಫ್ಟರ್ ದಿ ವೇರಿಯಸ್ ಕ್ಯಾಟಗರೀಸ್ ಆರ್ ದೇರ್. ಸೊ ಸಾಧಾರಣ 1 kg ಗಾಂಜಾ ಅದನ್ನು ಇಟ್ಕೊಳ್ಳೋದು, ಮಾರಾಟ ಮಾಡೋದು, ಅದಕ್ಕೆ 6 ತಿಂಗಳಿಂದ 10,000 ಸಜೆ. ಅದೇ ಅದನ್ನು ಹಶೀಶ್ಗೆ ಬಂದರೆ ಅದಕ್ಕೆ 100 ಗ್ರಾಮ್ಸ್ ಇದೆ, 10,000 ದಂಡ ಮತ್ತು 6 ತಿಂಗಳು ಸಜೆ. ಚರಸ್ಗೆ ಬಂದರೆ 100 ಗ್ರಾಮ್
ಆ ಥರ ಬೇರೆ ಬೇರೆ ಇದೆ. ಸೊ ಬೇರೆ ಬೇರೆ ಡ್ರಗ್ಗಳ ಮೇಲೆ ಅದು ಬೇರೆ ಬೇರೆ ರೀತಿಯ ಬೇರೆ ಬೇರೆ ರೀತಿಯಾಗಿ ರೀತಿಯಾಗಿದೆ. ಅದೇ ತರ MDMA ಅಂತ ಇದೆ. ಇಟ್ ಈಸ್ ಅ ಮ್ಯಾನುಫ್ಯಾಕ್ಚರ್ಡ್ ಡ್ರಗ್, ಇದು ನ್ಯಾಚುರಲ್ ಅಲ್ಲ. ಈ ಕ್ಯಾನಬಿಸ್ ಇಸ್ ಎ ನ್ಯಾಚುರಲ್ ಡ್ರಗ್, ಅದು ಗಿಡಮೂಲಿಕೆಗಳಿಂದ ಬರುವಂತದ್ದು. ಸೊ ಅದರಲ್ಲಿ ಕ್ಯಾಟಗರಿ ಅಂದ್ರೆ ಗಾಂಜಾ. ಈವನ್ ಗಾಂಜಾದಲ್ಲಿ ಕೂಡ ಗಾಂಜಾ, ಡೆಫಿನೇಷನ್ ಆಫ್ ಗಾಂಜಾ ಇಸ್ ಫ್ಲವರಿಂಗ್ ಫ್ರೂಟ್ಸ್ ಅಂಡ್ ಟಾಪ್ಸ್. ಅದರಲ್ಲಿ ಸೀಡ್ಸ್ ಮತ್ತೆ ಲೀವ್ಸ್ ಬರೋದಿಲ್ಲ. ಈಗ ಸಾಧಾರಣ ಒಬ್ಬನ್ನ ಯಾರಾದರೂ ಗಾಂಜಾ ಸೇವನೆ ಮಾಡ್ತೀನಿ ಅಂತ ಹೇಳಿ ಹಿಡಿದ್ರೆ, ಆಸ್ ಅ ಡಿಫೆನ್ಸ್ ಹಿ ಕ್ಯಾನ್ ಸೇ ದಟ್ ಐ ವಾಸ್ ಸ್ಮೋಕಿಂಗ್ ಲೀವ್ಸ್ ಅಂಡ್ ಸೀಡ್ಸ್. ಇಟ್ ಡಸಂಟ್ ಕಮ್ ಅಂಡರ್ ದ ಡೆಫಿನೇಷನ್ ಆಫ್ ಗಾಂಜಾ ಅಂತ ಹೇಳಿ ಅಲ್ಲಿ ತಪ್ಪಿಸ್ಕೊಳ್ಬಹುದು. ಮತ್ತೆ ಇತ್ತೀಚೆಗೆ ಅದು ಸ್ವಲ್ಪ ಅಂದ್ರೆ ಈಗಲೂ ಕೂಡ ಅದನ್ನ ಸ್ವಲ್ಪ ಕೆಲವರು ವಾದಿಸ್ತಾ ಇದ್ದಾರೆ, ಅಂದ್ರೆ ಗಾಂಜಾ ಅನ್ನೋದನ್ನ ನೀವು ಡ್ರಗ್ಗೆ ಸೇರಿಸಬೇಡಿ, ಅದನ್ನ ಹೊರಗಿಟ್ಟು ಮಾತಾಡಿ ಅನ್ನುವಂತ ಒಂದಷ್ಟು ವಾದಗಳು. ಗಾಂಜಾ ಡೆಫಿನೇಷನ್ ಅಂದ್ರೆ ಫ್ಲವರಿಂಗ್ ಟಾಪ್ಸ್ ಅಂಡ್ ಫ್ರೂಟ್ಸ್, ಅದು ಗಾಂಜಾದು ಡೆಫಿನೇಷನ್. ಬೇರೆ ಸೀಡ್ಸ್ ಅಂಡ್ ಲೀವ್ಸ್ ಆರ್ ನಾಟ್ ಗಾಂಜಾ ಅಂತ ಹೇಳಿ ಅದು ಇಲ್ಲದಿರೋದ್ರಿಂದ ಅದನ್ನ ವಾದ ಮಾಡ್ಕೊಂಡು ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವೊಂದು ಕಡೆ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು 4-5 ಜನ ಗಾಂಜಾ ಸೇರ್ತಾ ಇದ್ದಾರೆ. ಅದನ್ನು ನಾನು ಒಂದು ರಿಸರ್ಚ್ ಮಾಡ್ತಾ ಇರುವಾಗ ನಾನು ನೋಡಿಕೊಂಡೆ. ಸಡನ್ ಆಗಿ ಅವ್ರ ಮೇಲೆ ರೈಡ್ ಆಗ್ತದೆ. ಆಗ ಹೇಳ್ತಾರೆ, ನಾವು ನಿಮ್ಮನ್ನ ಬಂಧಿಸ್ತೀವಿ, ಇಲ್ಲಾಂದ್ರೆ ನಮಗೆ 1 ಲಕ್ಷ ಕೊಡಿ ಅಂತೀವಿ. ಸೊ ಅಲ್ಲಿ ಚರ್ಚೆ ಹಾಕ್ಕೊಂಡು 5 ಜನ ಇರ್ತಾರೆ. ಚರ್ಚೆ ಹಾಕ್ಕೊಂಡು ನಾವು 5-5 ಸಾವಿರ ಕೊಡ್ತೀವಿ ಅಂತೇಳಿ ಒಂದು ಒಪ್ಪಂದ ಆಗಿ 25,000ಕ್ಕೆ ಬಿಡುಗಡೆ ಮಾಡುವಂಥದ್ದು ಕೂಡ ಇದೆ. ನಾನು ಅದನ್ನು ಬೇರೆ ಥರ ಹೇಳ್ತಾ ಇಲ್ಲ. ಸೊ ಟು ಎಸ್ಕೇಪ್ ಫ್ರಮ್ ಫಾರ್ ಎ ಮೂಮೆಂಟ್, ಇಲ್ಲಾಂದರೆ ಅವರು ಕೋರ್ಟು ಕಚೇರಿ ಇನ್ವೆಸ್ಟಿಗೇಷನ್ ಎದುರಿಸಬೇಕಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಈ ಗಾಂಜಾ ಸೇವನೆ ಮಾಡೋದು ಅಪರಾಧ ಅಂತೇಳಿ ಎಲ್ಲೂ ಅದಕ್ಕೆ ಶಿಕ್ಷೆ ಅಂತೇಳಿ ಇಲ್ಲ. ಸೊ ನೀವು ಹೇಳಿದ್ರಿ, ಈಗ ಅಧಿವೇಶನ ಸ್ಟಾರ್ಟ್ ಆಗುತ್ತೆ, ಇದರ ಬಗ್ಗೆ ಗಾಢವಾದ ಚರ್ಚೆ ನಡೀಬೇಕು. ಗಾಂಜಾ ಮಾರಾಟ ಮಾಡೋದು, ಪೆಡ್ಲಿಂಗ್ ಅಥವಾ ಪೊಸೆಷನ್ ಮಾತ್ರ ಅಫೆನ್ಸ್ ಆಗಿರೋದ್ರಿಂದ ಗಾಂಜಾ ಸೇವನೆ ಅಂತ ಹೇಳಿ ಒಂದು ಕಾಯ್ದೆ ಬಂದ್ರೆ ಅದು ಸೂಕ್ತ ಅನ್ನಿಸ್ತಾ ಇದೆ. ಸೊ ದಟ್ ವಿ ಕ್ಯಾನ್ ಪ್ರೊಟೆಕ್ಟ್. ಗಾಂಜಾ ಸೇವನೆ ಅದೇ ಅಂತ ಹೇಳ್ದಲ್ಲ ನಾನು, ದೇ ಕ್ಯಾನ್ ಟೇಕ್ ದ ಡಿಫೆನ್ಸ್. ನಾನು ಗಾಂಜಾ ಸೇವನೆ ಮಾಡ್ತಾ ಇದ್ದೆ, ಬಟ್ ಇಟ್ ಈಸ್ ಫ್ರೂಟ್ಸ್ ಅಂಡ್ ಫ್ಲವರಿಂಗ್ ಟಾಪ್ಸ್ ಅಂತ ಹೇಳಿ ಎಸ್ಕೇಪ್ ಆಗ್ಬೋದು. ಆದ್ರೆ ಅದರ ನಶೆ ಇರುತ್ತೆ. ನಶೆ ಇದ್ದವನ್ನ ಹೇಗೆ ಕಂಡುಹಿಡಿಯೋದು? ನಶೆ ಇದ್ದವನ್ನ ಕಂಡುಹಿಡಿಬೇಕಾದ್ರೆ ಅದಕ್ಕೆ ಬೇರೆ ಬೇರೆ ಸೈಂಟಿಫಿಕ್ ಮೆಥಡ್ಸ್ ಇದೆ. ಒನ್ ಆಫ್ ದ ಮೆಥಡ್ಸ್ ಈಸ್ ಲೈಕ್ ಸ್ಪ್ಲಿಟ್ ಅನ್ನ ಟೆಸ್ಟ್ ಮಾಡೋದು, ಸಲೈವ ಟೆಸ್ಟ್ ಮಾಡೋದು. ಅದು 24 ಗಂಟೆಯಿಂದ 44 ಗಂಟೆವರೆಗೆ ಇರ್ತದೆ. ಅದೇ ತರ ಇನ್ನೊಂದು ಬ್ಲಡ್ ಟೆಸ್ಟ್, ಅದು ಕೂಡ 24 ಗಂಟೆವರೆಗೆ ಇರ್ತದೆ. ಯೂರಿನ್ ಟೆಸ್ಟ್ ಅಲ್ಲೂ ಬರುತ್ತೆ ಗಾಂಜಾ ನಶೆ. ಆನಂತರ ಜಾಸ್ತಿ ಟೈಮಿಂದ, ಒಂದು ವರ್ಷದಿಂದ ಅಥವಾ 1-2 ತಿಂಗಳಿಂದ ಒಬ್ಬ ಮಾದಕ ದ್ರವ್ಯವನ್ನು ಸೇವನೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಕೂದಲನ್ನ ಟೆಸ್ಟ್ ಮಾಡಿದ್ರೆ ಅದರಲ್ಲಿ ಡೆಫಿನೆಟ್ ಆಗಿ ಸಿಗುತ್ತೆ ಈ ವ್ಯಕ್ತಿ ಈ ಗಾಂಜಾ ಸೇವನೆ ಅಥವಾ NDPS ನಾರ್ಕೋಟಿಕ್ ಡ್ರಗ್ಸ್ ಅನ್ನ ಸೇವನೆ ಮಾಡ್ತಾ ಇದ್ದ ಅಂತ. ರೆಗ್ಯುಲರ್ಲಿ ಅಡಿಕ್ಟೆಡ್ ಅನ್ನುವಂತ ಸಂದರ್ಭದಲ್ಲಿ ಟೆಸ್ಟ್ ಮಾಡಿಸಿದ್ರೆ ಗೊತ್ತಾಗುತ್ತೆ, ಪಕ್ಕಾ ಆಗಿ ಅವರಿಗೆ ಕನ್ಕ್ಲೂಸಿವ್ ಎವಿಡೆನ್ಸ್ ಸಿಗುತ್ತೆ ಸೇವನೆ ಮಾಡ್ತಿದ್ದ ಅಂತೇಳಿ. ಓಕೆ, ಎಸ್, ಮತ್ತೆ ನಾನು ಇದ್ರ ಬಗ್ಗೆ ಮಾತನಾಡ್ತೀನಿ. ಸಂಹಿತಾ, ನೀವು ಮಾಡೆಲ್ ಆಗಿರೋದ್ರಿಂದ ಯೂಶುವಲಿ ಮಾಡೆಲ್ ಅಥವಾ ನಟಿಯರು ಯಾರೇ ಆಗಿರಲಿ ಈ ವೀಕೆಂಡ್ ಪಾರ್ಟೀಸ್ ಅಥವಾ ಪಾರ್ಟೀಸ್ ಅನ್ನುವಂಥ ಸಂದರ್ಭದಲ್ಲಿ ಸೇರ್ತಿರ್ತೀರಿ. ಬೇರೆ ಬೇರೆ ಅಲ್ಲಿ ನಿಮಗೆ ಗೊತ್ತಿರೋರು ಬರಬಹುದು, ಗೊತ್ತಿಲ್ಲದೆ ಇರೋರು ಬರಬಹುದು, ಪರಿಚಯ ಆಗ್ತಾ ಇರುತ್ತೆ. ಸೊ ಇಂಥ ಸಂದರ್ಭಗಳಲ್ಲಿ ಕೆಲವರು ಒಂದಷ್ಟು ಸಮಾನ ಮನಸ್ಕರು ಸೇರ್ತಾರೆ. ಡ್ರಗ್ಗೆ ಅಂತಲೇ ಒಂದಷ್ಟು ರೇವ್ ಪಾರ್ಟಿಗಳನ್ನು ಮಾಡ್ತಾರೆ. ಅದು ಕೂಡ ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ ಹೊರವಲಯಗಳಲ್ಲಿ, ಬೆಂಗಳೂರಿನ ಹೊರವಲಯಗಳಲ್ಲೇ ನಡೆಯುತ್ತೆ ಅನ್ನುವಂಥ ಒಂದಷ್ಟು ಆರೋಪಗಳನ್ನ ಕೇಳ್ತಿದ್ದೀರಿ. ಸೊ ನಿಮ್ಮ ಗಮನಕ್ಕೆ ಬಂದಿರೋ ಹಾಗೆ ಅಥವಾ ನೀವು ಯಾವುದಾದ್ರೂ ಪಾರ್ಟಿಗಳಲ್ಲಿ ನೋಡಿರೋ ಹಾಗೆ ಅಂಥದ್ದೇನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಸಾಕಷ್ಟು ಕಡೆ ಪಾರ್ಟಿಗಳಿಗೆ ಹೋಗಿದ್ದೀರಾ, ನೀವು ನೋಡಿದ್ದೀರಾ ಅಂತ ಕೇಳ್ತಾರೆ. ಅಲ್ಲ, ಏನಾಗ್ಬಿಟ್ಟಿದೆ ಅಂದ್ರೆ ಪಾರ್ಟಿ ಅಂದ್ರೇನೆ, ಅಂದ್ರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನಡೆಯೋ ಪಾರ್ಟಿ ಅಂದ್ರೇನೆ ಅನುಮಾನದಿಂದ ನೋಡ್ಬೇಕಾ ಅನ್ನೋ ತರ ಕ್ರಿಯೇಟ್ ಆಗ್ತಾ ಇದೆ. ಅದ್ ಬೇಡ ಅಂತಾನೆ, ಅದಕ್ಕೊಂದು ಕ್ಲಾರಿಟಿ ಇರ್ಲಿ. ಎಲ್ಲಾ ಪಾರ್ಟಿಗಳು ಅದಲ್ಲ, ಬಟ್ ಇರುತ್ತಾ ಪಾರ್ಟಿಗಳು ಅಂದ್ಮೇಲೆ ಕೆಲವೊಂದ್ ಕಡೆ ಆದ್ರೂ ಇರುತ್ತಾ ಅಂತ. ಅದೇ ಪಾರ್ಟಿ ಅಂತ ಕೇಳಿದ ತಕ್ಷಣ ಎಲ್ಲರೂ ಮನ್ಸಲ್ಲಿ ಥಿಂಕಿಂಗ್ ಬರೋದು ಇವಾಗ ಏನು ಅಂದ್ರೆ ಓ ಡ್ರಗ್ ಪಾರ್ಟಿ ಅದೇ ಇವಾಗ ಮೈಂಡ್ಗೆ ಎಲ್ಲರಿಗೂ ಬಂದ್ಬಿಟ್ಟಿದೆ. ನಾನು ಪಾರ್ಟಿ ಅಂತ ಹೋಗಿಲ್ಲ ಜಾಸ್ತಿ. ನಾನು 100% ಅಲ್ಲಿ ಒಂದು 5% ಪಾರ್ಟಿ ನೋಡಿದ್ದೀನಿ. ಮುಖ್ಯವಾಗಿ ಫ್ಯಾಷನ್ ಶೋಸ್ ಅಂತ ಅಂದರೆ ಫ್ಯಾಷನ್ ಶೋ ಆಫ್ಟರ್ ಪಾರ್ಟಿ ಎಲ್ಲ ಇರುತ್ತೆ. ಯಾಕಂದರೆ ನಾನು ಬಿಕಾಸ್ ಒಬ್ಬರ ಹತ್ರನೇ ವರ್ಕ್ ಮಾಡ್ತಾ ಇರೋದು ಮಾಡಲಿಂಗ್ ಇಂಡಸ್ಟ್ರಿನಲ್ಲಿ. ಫಾರ್ ಎವರ್ ನವೀನ್ ಕುಮಾರ್ ಅವ್ರ ಬ್ರ್ಯಾಂಡಿಗೆ ಅಂಬಾಸಿಡರ್ ಆಗಿ ಅವ್ರ ಹತ್ರನೇ 5 yearsಯಿಂದ ವರ್ಕ್ ಮಾಡ್ತಾ ಇದ್ದೀನಿ. ಮೇ ಬಿ ಬೇರೆ ಡಿಸೈನರ್ಸ್ ಜೊತೆ ವರ್ಕ್ ಮಾಡಿ ಇಲ್ಲ ಬೇರೆಯವ್ರ ಜೊತೆ ಸೇರ್ಕೊಂಡು ಏನಾದರೂ ಇದ್ದಿದ್ರೆ ರೆಗ್ಯುಲರ್ ಆಗಿ ಪಾರ್ಟಿ ಅಟೆಂಡ್ ಮಾಡ್ತಾ ಇದ್ದೇನೋ, ರೆಗ್ಯುಲರ್ ಆಗಿ ಏನಾದರೂ ಈ ಥರ ಕಾಣ್ತಾ ಇತ್ತೇನೋ. ಬಟ್ ನಾನು ಮಾಡಲಿಂಗ್ ಇಂಡಸ್ಟ್ರಿನಲ್ಲಿ ಒಬ್ಬರ ಹತ್ರನೇ ವರ್ಕ್ ಮಾಡೋದ್ರಿಂದ ಸೊ ಅದೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ. ಮತ್ತು ಇನ್ನೊಂದು ಮಾಡೆಲ್ಸ್ ಅಂತ ಅಂದರೆ ಅವರ ಮೇಂಟೈನ್ ಮಾಡಬೇಕು, ಡಯಟಿಂಗ್ ಆಗಲಿ ಪ್ರತಿಯೊಂದರಲ್ಲೂ ಮೇಂಟೈನ್ ಮಾಡಬೇಕಾಗಿರುತ್ತೆ. ಸೊ ಹಾಗಾಗಿ ನಾನು ಸಾಕಷ್ಟು ಪಾರ್ಟಿಗಳಿಗೆ ಹೋಗಿರೋದಂತೂ ಇಲ್ಲ. ಸೊ ಪಾರ್ಟಿಗಳು ನೋಡಿದ್ದೀನಿ, ಬಟ್ ಪಾರ್ಟಿಗಳ ಇದ್ರೂ ಕೂಡ
ಅಲ್ಲಿ ಯಾರು ಎದುರುಗಡೆ ಆಪೋಸಿಟ್ ಯಾರು ಡ್ರಗ್ ತಗೊಳ್ಳೋದಿಲ್ಲಲ್ಲ, ಗೊತ್ತೇ ಆಗೋದಿಲ್ಲ ನಮಗೆ. ಮಾಮೂಲಿ ಡ್ರಿಂಕ್ಸ್ ಮಾಡ್ತಾರೆ, ಸಿಗರೇಟ್ ಸೇದ್ಬೋದು ಅಷ್ಟೇ, ಡೈನೇನ್ ಮಾಮೂಲಿ ಅವರು ಡ್ಯಾನ್ಸ್ ಮಾಡ್ತಿರ್ತಾರೆ ಅಷ್ಟೇ. ಅದು ಬಿಟ್ಬಿಟ್ಟು ಯಾರು ಅದನ್ನ ಗೊತ್ತದು ಅದು ಕಾನೂನು ಬಾಹಿರ ಅಂತ ಗೊತ್ತಿದೆ ಎಲ್ರಿಗೂ. ಸೊ ಆ ಗೊತ್ತಿದ್ಮೇಲೆ ಏನೋ ಅಲ್ಲಿ ಇಲ್ಲಿ ಹೋಗಿ ಗೊತ್ತಾಗ್ದಂಗೆ ಮಾಡ್ಕೊಂಡು ಬರ್ಬೋದು. ಸೊ ಆ ರೀತಿ ಯಾವುದು ಇದುವರೆಗೂ ನಾನು ನೋಡಿರೋಂಥ ಉದಾಹರಣೆಗಳಿಲ್ಲ. ಓಕೆ, ಮಾಡಲಿಂಗ್ ಫೀಲ್ಡಲ್ಲಿ ತುಂಬ ಕಾಮನ್ ಅನ್ನೋ ಥರ ಏನಾದರೂ ಮಾತುಗಳು ಕೇಳಿ ಬಂದಿರೋದಾದ್ರೂ ಅನ್ಸಿದ್ಯಾ, ಅಥವಾ ನೀವು ಬರೋಕ್ಕೆ ಮುಂಚೆ ಆದರೂ ನಿಮ್ಗೆ ಹೆಂಗಿತ್ತು ಮಾಡಲಿಂಗ್ ಫೀಲ್ಡಿಗೆ ಹೋದರೆ ಇದನ್ನೆಲ್ಲ ಮಾಡಬೇಕಾಗಿ ಬರುತ್ತೇನೋ ಅನ್ನೋದಾದ್ರೂ ಯಾವತ್ತಾದ್ರೂ ಅನಿಸುತ್ತಾ ಅಂತ? ಇಲ್ಲ, ನಾನು ಚಿಕ್ಕ ವಯಸ್ಸಿಂದ ಆಸೆ ಇಟ್ಟಿದ್ದು ಆ್ಯಕ್ಟಿಂಗ್ ಫೀಲ್ಡಿಗೆ ಬರಬೇಕು ಅಂತ. ಬಟ್ ನಾನು ಹೈಟ್ ಇದ್ದೀನಿ ಅಂತ ಹೇಳಿ ಮಾಡಲಿಂಗಲ್ಲಿ ಬೇರೆಯವ್ರ ಮೂಲ ಸೆಲೆಕ್ಟ್ ಆಯಿತು. ಸೊ ಆವಾಗ ಮಾಡಲಿಂಗ್ ಬಗ್ಗೆ ತುಂಬ ಜನ ಹತ್ರ ವಿಚಾರಿಸಿದಾಗ ಸ್ಟಾರ್ಟಿಂಗ್ ಸ್ವಲ್ಪ ಟ್ರಬಲ್ ಆಗುತ್ತೆ ಎಂಟ್ರಿ ಆಗೋದಕ್ಕೆ, ಹೇಗೆ ಇಂಡಸ್ಟ್ರಿ ಆಗೆಲ್ಲ ವಿಚಾರಿಸ್ಬೇಕಾದ್ರೆ ಈ ಡ್ರಗ್ ವಿಷಯ ಅಂತೂ ಬರಲೇ ಇಲ್ಲ. ಯಾಕಂದ್ರೆ ಗೊತ್ತಿಲ್ಲ ಅಲ್ಲ ನಮಗೆ. ಇವಾಗ ಅಂತ ಅಂದ್ರೆ ಹೈ ಫ್ಯಾಷನ್ ಅದೇ ರೀತಿ ಬೇರೆ ಇದೆ, ಈಗ ನಾರ್ಮಲ್ ಫ್ಯಾಷನ್ ಶೋಸ್ ಬೇರೆ ಇದೆ. ಸೊ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಎ ಕ್ಯಾಟಗರಿ, ಬಿ ಕ್ಯಾಟಗರಿ, ಸಿ ಕ್ಯಾಟಗರಿ ಆ ಥರನೂ ಇದೆ. ಈಗ ಕನ್ನಡ ಇಂಡಸ್ಟ್ರಿನಲ್ಲಿ ಯಾವ ಥರ A-B-C ಅಂತ ಡಿವೈಡ್ ಮಾಡಿದ್ದಾರೆ, ಫ್ಯಾಷನ್ ಇಂಡಸ್ಟ್ರಿನಲ್ಲೂ ಕೂಡ A-B-C ಆ ಥರ ಇದೆ. ಸೊ ಈ ಫಾರಿನ್ ಕಡೆ ಎಲ್ಲ ಮೋಸ್ಟ್ಲಿ ಆ ಥರ ಇರ್ಬೋದು. ಸೊ ಆ ಥರ ಎಲ್ಲ ಮಾತಾಡಿದ್ದಾರೆ. ಬಟ್ ನಮ್ಮ ಕಡೆ ಇಲ್ಲಿ ಬ್ಯಾಂಗ್ಳೂರ್ ಆಗಿರ್ಬೋದು, ಈ ಕಡೆಯಲ್ಲಿ ನಾವು ಮಾಡೋವಂಥ ಕಡೆ ಇದೆ ಅಂತ ಯಾರು ಇದುವರೆಗೂ ಕೇಳೇ ಇಲ್ಲ. ಬಟ್ ಗಾಂಜಾ ಅನ್ನೋದೊಂದು ಹೆಸರು ಮಾತ್ರ ಕೇಳಿದ್ದೆ. ಆಗ ಡ್ರಗ್ ಅಲ್ಲಿ ಏನು ವೆರೈಟಿ ಇವಾಗ ಬರ್ತಾ ಇದೆಯಲ್ಲ, ಏನೇನೋ ಸಮಥಿಂಗ್ ಆ ಥರ ಎಲ್ಲ ಗೊತ್ತಾಗಿದೆ. ಇವಾಗ ನೀವೇನು ಟಿವಿಲಿ ತೋರಿಸ್ತಾ ಇದ್ದೀರಾ ಅದು ನೋಡಿದಾಗಲೇ ಗೊತ್ತಾಗಿದ್ದು. ಎಸ್, ಓಕೆ, ಎಸ್. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ. ವೀಕ್ಷಕರೇ, ನೋಡ್ತಿದ್ದೀರಿ ಹೇಗಿರಬಹುದು, ಏನಾಗಿರಬಹುದು, ಯಾಕೆ ಇಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರಬಹುದು ಅನ್ನುವಂಥದ್ದು. ಇದ್ರ ಬಗ್ಗೆ ನಾನು ಮತ್ತಷ್ಟು ನಾಗರಾಜ್ ಸರ್, ಸೊ ಇದೆಲ್ಲ ಈ ವಿಚಾರಗಳಲ್ಲಿ ಈಗ ಡ್ರಗ್ ತಗೋತಿದ್ದಾರೆ, ಯಾವತ್ತೋ ತಗೊಂಡಿದ್ದಾರೆ, ಯಾವುದೋ ಪಾರ್ಟಿಗಳಲ್ಲಿ ತಗೊಂಡಿದ್ದಾರೆ, ಒಂದಷ್ಟು ಹೇಳಿಕೆಗಳಲ್ಲಿ ಅದನ್ನು ತನಿಖಾಧಿಕಾರಿಗಳ ಮುಂದೆ ಒಂದಷ್ಟು ಮಾಹಿತಿ ಸಿಕ್ಕಿರಬಹುದು. ಬಟ್ ಅಂಥದಕ್ಕೆಲ್ಲ ಯಾವ ರೀತಿಯಾಗಿ ಸಾಕ್ಷಿಗಳನ್ನು ಅವ್ರು ಕಲೆ ಹಾಕಬಹುದು, ಯಾವುದೋ ಫೋಟೋಸ್ಗಳು ಅಥವಾ ಹೇಳಿಕೆಗಳ ಆಧಾರದ ಮೇಲೆಯೇ ಇನ್ವೆಸ್ಟಿಗೇಷನ್ ನಡೆಸ್ಲಿಕ್ಕೆ ಸಾಧ್ಯವಾಗುತ್ತಾ, ಅರೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅಂತ? ಇದೊಂದು ಒಳ್ಳೆಯ ಪ್ರಶ್ನೆ ನೀವು ಕೇಳಿದ್ದು. ಒಬ್ಬ ಕಳ್ತನ ಮಾಡಿದಾನೆ ಅಂದರೆ ಅವನು ಏನು ಕಳ್ತನ ಮಾಡಿದಾನೆ, ವಸ್ತು ರಿಕವರಿ ಮಾಡಿದರೆ CRPC ಪ್ರಕಾರ ಅದು ಡಿಸ್ಕವರಿ ಆಗುತ್ತೆ. ಡಿಸ್ಕವರಿ ಆಫ್ ಫ್ಯಾಕ್ಟ್ ಆರ್ ಮೆಟೀರಿಯಲ್ ಈಸ್ ಅಡ್ಮಿಸಿಬಲ್ ಲಾ, ಬಿಕಾಸ್ ಅವನು ಕನ್ಫೆಷನ್ ಮಾಡಿರ್ತಾನೆ ಪೊಲೀಸರ ಮುಂದೆ. ಆಮೇಲೆ ಸಬ್ಸಿಕ್ವೆಂಟಾಗಿ ದಟ್ ಕ್ಯಾನ್ ಬಿ ಯೂಸ್ಡ್ ಅಗೇನ್ಸ್ಟ್ ದಿ ಪರ್ಸನ್. ಇಲ್ಲಿ ಬೇರೆ ಏನು ಹೇಳಿದ್ರು ಕೂಡ ಅದು ಅಡ್ಮಿಷನ್ ಆಗಲ್ಲ, ಬಿಕಾಸ್ ಅಕ್ಯೂಸ್ ಕೆನಾಟ್ ಸ್ಪೀಕ್ ಅಗೇನ್ಸ್ಟ್ ಹಿಮ್ಸೆಲ್ಫ್. ಆದ್ದರಿಂದ ಈಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್. ಇಲ್ಲಿ ಕೂಡ ವಾಟ್ ಈಸ್ ದಿ ಎವಿಡೆನ್ಸ್ ವಿ ಕ್ಯಾನ್ ಕಲೆಕ್ಟ್ ಇಟ್ ಫ್ರಮ್ ದಿ ಅಕ್ಯೂಸ್ಡ್ ದಿ ಪರ್ಪಿಟ್ರೇಟರ್ಸ್. ಅಂದರೆ ಆ ಡ್ರಗ್ ಕನೆಕ್ಟೆಡ್, ನಾವೇನು ಡ್ರಗ್ ಯೂಸ್ ಮಾಡಿದ್ದಾರೆ ಅಥವಾ ಇದು ಅಂತ ಹೇಳಿದರೆ ಪೊಸಿಷನ್ ಇರಬೇಕು, ಆ ಮೆಟೀರಿಯಲ್ ರಿಕವರ್ ಆಗಬೇಕು. ಸಬ್ಸಿಕ್ವೆಂಟಾಗಿ ದಟ್ ಹ್ಯಾಸ್ ಟು ಬಿ ಪ್ರೂವ್ಡ್ ದಟ್ ಈಸ್ ಒನ್ ಆಫ್ ದಿ ಎನ್ಲಿಸ್ಟೆಡ್ ನಾರ್ಕೋಟಿಕ್ ಡ್ರಗ್ಸ್ ಅಥವಾ ಸಬ್ಸ್ಟೆನ್ಸ್ ಅಂತ. ಅದೇ ಥರ ಯೂಸ್ ಮಾಡಿದರೆ it will have definitely, it will contaminate your normal blood. So immediately blood test within the stipulated period or soon after the arrest, he has to be subjected to the medical examination and got this test done. Adu, if it is proved subsequently that it possesses so and so material, then it is a question of admissibility. Admissibility to the extent of 27 Evidence Act ಅಲ್ಲಿ ಏನು ಬರ್ತದೆ ಅದು ಬರ್ತದಲ್ಲಿ. ಸೊ ನಿಮ್ಮ ಬ್ಲಡ್ಡಲ್ಲಿ ನಾನು ಹಾಕಿಲ್ಲ ಏನು ಡ್ರಗ್ಗು, ಇಟ್ ಈಸ್ ನ್ಯಾಚುರಲ್. ಯು ಆರ್ ನಾಟ್ ಎ ಪೇಷಂಟ್ ಆಫ್ ಎನಿ ಪ್ರಿಸ್ಕ್ರೈಬ್ಡ್ ಡ್ರಗ್ ವಿಚ್ ಈಸ್ ನಾರ್ಕೋಟಿಕ್ ಡ್ರಗ್ ಬೈ ಎನಿ ಡಾಕ್ಟರ್ ಫಾರ್ ಎನಿ ಏಲ್ಮೆಂಟ್. ಆ ಥರ ಏಲ್ಮೆಂಟ್ಸ್ ನಿಮ್ಮಲ್ಲಿ ಇಲ್ಲ. ಯು ಆರ್ ಎ ನಾರ್ಮಲ್ ಪರ್ಸನ್. ಆಗಿದ್ದ ಮೇಲೆ ಯು have abused the drug. It's not use, it's an abuse. Because most of the drugs are used also. It can be used for medical purposes. ನಿಮಗೆ ಗೊತ್ತಿದೆ, ಎಸ್ಪೆಷಲಿ ಕ್ಯಾನ್ಸರ್ ಪೇಷಂಟ್ಸು, ಇವನ್ ಆಕ್ಸಿಡೆಂಟಲ್ ಕೇಸಸ್ಸಲ್ಲಿ. ಆಕ್ಸಿಡೆಂಟ್ ಕೇಸಲ್ಲಿ ನಾರ್ಮಲಿ ಎಲ್ಲ ಫ್ರ್ಯಾಕ್ಚರ್ಸ್ ಆದರೆ ಅದು ಎಮರ್ಜೆನ್ಸಿಗೆ ತಂದರೆ ಅವರಿಗೆ ಎಲ್ಲ ಕಡೆ ಫ್ರ್ಯಾಕ್ಚರ್ ಆಗಿರೋದು ಸಿವಿಯರ್ ಪೇಯ್ನ್ ಇರುತ್ತೆ. ಆವಾಗ ಅವರು ಯು ಹ್ಯಾಸ್ ಟು ಬಿ ಅಂಡರ್ ಡ್ರಗ್ಸ್ ಇನ್ ಆರ್ಡರ್ ಟು ಕಿಲ್ ದ ಪೇಯ್ನ್. ಆವಾಗ ಒಂದು ಪೇಯ್ನ್ ಮರೆತು ಟ್ರೀಟ್ಮೆಂಟ್ ಆಗಬೇಕಾದ್ರೂ ಕೂಡ ಕೊಯ್ತಾರೆ, ಮಾಡ್ತಾರೆ, ಸ್ವಿಚರ್ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ ಟು ಸ್ಟಾಪ್ ದಿ ಬ್ಲೀಡಿಂಗ್ ಆ್ಯಂಡ್ ಅದರ್ ಥಿಂಗ್ಸ್. ಅದಕ್ಕೆ ಬೇಕೇ ಬೇಕು ಅಂಡರ್ ಪ್ರಿಸ್ಕ್ರಿಪ್ಷನ್ ಆಫ್ ದಿ ಡಾಕ್ಟರ್. ಈವನ್ ಮೆಡಿಕಲ್ ಶಾಪ್ಸು ಕೂಡ ಯೂಸ್ ಮಾಡಬೇಕಾದ್ರೆ ಅಥವಾ ಸ್ಟೋರ್ ಮಾಡಬೇಕಾದ್ರೆ
ಇಟ್ ಹ್ಯಾಸ್ ಟು ಬಿ ಸ್ಟೋರ್ಡ್ ಇನ್ ಎ ಪ್ರಾಪರ್ ಬೈ ಯೂಸಿಂಗ್ ಎ ಪ್ರಾಪರ್ ಪ್ರೋಟೋಕಾಲ್. ಅದಕ್ಕೆ ಒಂದು ಲಾಕರ್ ಇರಬೇಕು, ಲಾಕರ್ಗೆ 2 ಕೀ ಇರಬೇಕು, ಅದನ್ನು ಇಬ್ಬರು ಮ್ಯಾನೇಜ್ ಮಾಡಬೇಕು. ನೋ ಕ್ವಶನ್ ಆಫ್ ಇಂಡಿವಿಜುವಲ್ ಸೆಲ್ಲಿಂಗ್ ಇಟ್ ಆ್ಯಂಡ್ ಟೇಕಿಂಗ್ ಇಟ್ ಆ್ಯಂಡ್ ಆಲ್ ದಟ್ ಈಸ್ ದೇರ್. ಈವನ್ ಇನ್ ಹಾಸ್ಪಿಟಲ್ಸ್ ದಟ್ ಈಸ್ ದಿ ಪ್ರೋಟೋಕಾಲ್. ಯಾಕೆ ಅಂತ ಹೇಳಿದ್ರೆ, ಇನ್ ಆರ್ಡರ್ ಟು ಸಿ ದಟ್ ವಾಟ್ ಎವರ್ ದಿ ಕ್ವಾಂಟಿಟಿ ಈಸ್ ಸೋಲ್ಡ್ ದಟ್ ಈಸ್ ಬೀಯಿಂಗ್ ಯೂಸ್ಡ್. ಅದು ಸಬ್ಸಿಕ್ವೆಂಟಾಗಿ ಕೇಸ್ ಶೀಟಲ್ಲಿ ಬರುತ್ತೆ, ಯಾರು ನರ್ಸ್ ಅಥವಾ ಡಾಕ್ಟರ್ ಹೇಳಿದರೆ ಅದು ಪ್ರಿಸ್ಕ್ರೈಬ್ ಆಗಿರುತ್ತೆ, ಐ ಮೀನ್ ಅಡ್ಮಿನಿಸ್ಟರ್ ಆಗಿರುತ್ತೆ. ಆ ಥರ ಇಲ್ಲ ಅಂದರೆ ವಾಟ್ ಎಲ್ ದ ಇನ್ಫ್ಲುಯೆನ್ಸ್ ಒನ್ ಕುಡ್ ಡ್ರಾ? ಎಸ್, ಶಿ ಹ್ಯಾಸ್ ಯೂಸ್ಡ್ ಆರ್ ಹಿ ಹ್ಯಾಸ್ ಯೂಸ್ಡ್. ದಟ್ ಈಸ್ ಅ ವೆರಿ ಗುಡ್ ಕ್ವಶನ್ ಯು ಆಸ್ಕ್ಡ್ ಆ್ಯಂಡ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್. ಓಕೆ ಸರ್, ಇದೇ ವಿಚಾರವಾಗಿ ಒಂದಿಷ್ಟು ವಾದಗಳಾಯಿತು. ಈಗೇನು ಅರೆಸ್ಟ್ ಮಾಡಿದ್ದೀರಾ, ಇಂಡಸ್ಟ್ರಿಯವರೇ ಒಬ್ರು ಕೇಳಿದಂಥ ಪ್ರಶ್ನೆ ಇದು. ಈಗ ರಾಗಿಣಿನ ಅರೆಸ್ಟ್ ಮಾಡಿದ್ದೀರಾ, ವಿಚಾರಣೆ ನಡೆಸ್ತೀರಾ, ಯಾವತ್ತೋ ಏನೋ ತಗೊಂಡಿರ್ತಾರೆ ಯಾವುದೋ ಪಾರ್ಟಿನಲ್ಲಿ, ಇನ್ ಕೇಸ್ ಹಂಗಾಗಿದ್ರು ತಾನೇ ನೀವು ಹೆಂಗೆ ಪ್ರೂವ್ ಮಾಡೋಕ್ಕಾಗತ್ತೆ ಅದನ್ನು ತನಿಖಾಧಿಕಾರಿಗಳು ಅಂತ? ಎಷ್ಟು ದಿನದೊಳಗಡೆ ಅವ್ರನ್ನ ಟೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು? ಇವರು 1 ವಾರ ಇದೆಲ್ಲ ವಿಚಾರಗಳು ಬಂದಾದ ನಂತರ ಅರೆಸ್ಟ್ ಮಾಡಿದ್ರು, CCB ನೋಟಿಸ್ ಕೊಡ್ತು, ಹೇಗೆ ಪ್ರೂವ್ ಮಾಡ್ತಾರೆ ಅಂತ? ನಿಜ, ಮೆಚ್ಯೂರ್ ಆದರೆ ಅದೇ ಸ್ಟಿಪ್ಯುಲೇಟೆಡ್ ಪೀರಿಯಡಲ್ಲಿ ಮಾಡಬೇಕಾಗತ್ತೆ. ಸಪೋಸ್ ಎಬಿಚುವಲ್ ಆಗಿದ್ರೆ, ಎಬಿಚುವಲ್ ಆದರೆ ಇಟ್ ವಿಲ್ ಡೆಫಿನೆಟ್ಲಿ ದಿ ರೆಮಿನೆಂಟ್ಸ್ ಅಥವಾ ರೆಸಿಡ್ಯೂಸ್ ವಿಲ್ ಡಿಪಾಸಿಟ್ ಇನ್ ಸಮ್ ಪಾರ್ಟ್ಸ್, ನೇಲ್ಸ್ ಎಲ್ಲ ಆಗ್ಬೋದು, ಏರ್ಸ್ ಎಲ್ಲ ಆಗ್ಬೋದು, ಇಲ್ಲೆಲ್ಲ ಇರ್ತದೆ. ಸೊ ಆಗ ದೇರ್ ಆರ್ ವೇರಿಯಸ್ ಅದರ್ ಸೈಂಟಿಫಿಕ್ ಮೆಥಡ್ಸ್. ದೇ ವಿಲ್ ಡೆಫಿನೆಟ್ಲಿ ಎಕ್ಸ್ಟ್ರಾಕ್ಟ್ ದಿ ರೆಸಿಡ್ಯೂಸ್ ಆಫ್ ದಿ ಡ್ರಗ್ ಯು ಹ್ಯಾವ್ ಯೂಸ್ಡ್. ಈಗ ನಮ್ಮಲ್ಲೂ ಕೂಡ ಎಷ್ಟೋ ಮೆಡಿಸಿನ್ಸ್, ಆಂಟಿಬಯೋಟಿಕ್ಸ್ ನಾವು ತೊಗೊಳ್ತೀವಿ ರೆಕ್ಲೆಸ್ ಆಗಿ, ಎಸ್ಪೆಷಲಿ ಆಂಟಿಬಯೋಟಿಕ್ಸು. ಅದು ನಾವು ಏನೋ ಒಂದು ಕಾಯಿಲೆಗೆ ತಗೊಂಡ್ರೆ ಆ ಕಾಯಿಲೆನ ವಾಸಿ ಮಾಡೋದಿಲ್ಲ ಕೆಲವು ಡ್ರಗ್ಸು. ಇಟ್ ವಿಲ್ ಅಫೆಕ್ಟ್ ಅದರ್ ಆರ್ಗನ್ಸ್ ಆ್ಯಂಡ್ ಕಾಸ್ ಕೌಂಟರ್ ಎಫೆಕ್ಟ್ಸ್. ಈಗ ರೆಮಿಡಿ ಆಗೋ ಬದಲು ಕ್ರಿಯೇಟ್ಸ್ ಮೋರ್ ಪ್ರಾಬ್ಲಮ್ಸ್ ಅಲ್ವಾ? ಹಾಗೆ ಅದು ಯಾಕೆ ಆಯಿತು ಅಂತ ಡಾಕ್ಟರ್ ಸಬ್ಸಿಕ್ವೆಂಟಾಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ, ಬಿಕಾಸ್ ಆಫ್ ದಿ ಯೂಸ್ ಆಫ್ ಸೋ ಮೆಡಿಸಿನ್ ಆರ್ ದಿ ಡ್ರಗ್, ಇಟ್ ಈಸ್ ಪ್ರೂವನ್ ಆ್ಯಂಡ್ ಇಟ್ ಈಸ್ ಟೈಮ್ ಟೆಸ್ಟೆಡ್ ಮೆಥಡ್. ಅದಕ್ಕೆ ಡ್ರಗ್ಸ್ ಅಥವಾ ಮೆಡಿಸಿನ್ಸ್ ನೀವು ಯೂಸ್ ಮಾಡಬೇಕಾದ್ರೆ ಒನ್ ಶುಡ್ ಬಿ ವೆರಿ ಕೇರ್ಫುಲ್. ನೆಸೆಸಿಟಿ ಇದ್ದಷ್ಟು, ನೆಸೆಸಿಟಿಗೆ ತಕ್ಕಷ್ಟು ಮಾತ್ರ ಯೂಸ್ ಮಾಡಬೇಕು. ಸಪೋಸ್ 3 ದಿವಸ ತೊಗೊಳ್ಳಿ ಅಂದರೆ ನಾವು 6 ದಿವಸ ತೊಗೊಳ್ಳೋದು, ಅಥವಾ ಕೆಲವೆಲ್ಲ ಡ್ರಗ್ಸು ಪ್ರೊಲಾಂಗ್ ಟ್ರೀಟ್ಮೆಂಟಿಗೆ 6 ತಿಂಗಳು ತೊಗೊಳ್ಳಿ ಅಂದರೆ ನಾವು 1 ವರ್ಷ 2 ವರ್ಷ ತೊಗೊಳ್ಳೋದು ವಿತೌಟ್ ಎನಿ ಮೆಡಿಕಲ್ ಅಡ್ವೈಸ್. ಅವೆಲ್ಲ ತಪ್ಪು, ಅವೆಲ್ಲ ಕೌಂಟರ್ ಎಫೆಕ್ಟ್ಸ್ ಭಾಳ ಇರ್ತವೆ. ಆಮೇಲೆ ಇನ್ನೊಂದು ಸೀರಿಯಸ್ ಡಿಸೀಸು ನಾವು ತುತ್ತಾಗ್ತೀವಿ. ಓಕೆ ಓಕೆ ಭೂಮಿಕಾ ಅವರೇ, ಇನ್ನು ಇಂಡಸ್ಟ್ರಿ ಅನ್ನುವಂಥ ವಿಚಾರ ಬಂದರೆ, ಇಂಡಸ್ಟ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗೆಲ್ಲ ಒಂದು ರೀತಿ ಏನಾಗಿದೆ ಅಂತಂದರೆ, ಎಲ್ಲರಿಗೂ ಹೈಫೈ ಲೈಫ್ ಬೇಕು, ಲಕ್ಸುರಿಯಸ್ ಲೈಫ್ಗಳು ಬೇಕು, ಒಬ್ರನ್ನೊಬ್ರು ನೋಡ್ತಾರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಫಾಲೋ ಮಾಡ್ತಾರೆ, ಅದ್ರ ಹಿಂದೆ ಏನು ಹಾರ್ಡ್ ವರ್ಕ್ ಇರುತ್ತೆ, ಅವ್ರು ಎಷ್ಟು ವರ್ಷ ಕಷ್ಟಪಟ್ಟಿರ್ತಾರೆ, ಅದು ಯಾರಿಗೂ ಬೇಡ, ಫೈನಲ್ ರಿಸಲ್ಟ್ ಏನಿದೆ ಅದು ಎಲ್ರಿಗೂ ಬೇಕು. ಇವತ್ತು ಲೈಫ್ ಹಾಗಾಗ್ಬಿಟ್ಟಿದೆ. ಎಲ್ಲೋ ಒಂದು ಕಡೆ ಆ ತುಡಿತ ಅಥವಾ ಆದಷ್ಟು ಬೇಗ ದುಡ್ಡು ಮಾಡಿಬಿಡ್ಬೇಕು, ಆದಷ್ಟು ಬೇಗ ಆ ಒಂದು ಸೆಲೆಬ್ರಿಟಿ ಲೈಫ್ನ ಲೀಡ್ ಮಾಡಬೇಕು ಅನ್ನುವಂಥದ್ದಕ್ಕೆ ಇಂಥದ್ದನ್ನೆಲ್ಲ ಮಾರ್ಗ ಮಾಡ್ಕೊಳ್ತಾ ಇದ್ದಾರಾ? ಬೇರೆ ಬೇರೆ ಮಾರ್ಗಗಳನ್ನ ಹುಡುಕೊಳ್ತಾ ಇದ್ದಾರಾ? ಖಂಡಿತವಾಗ್ಲೂ ಅಂತ ಅನ್ಸುತ್ತೆ. ಇತ್ತೀಚೆಗೆ ಬರುವಂತಹ ಯಾರು ಇದ್ದಾರೆ ನಮ್ಮ ಇಂಡಸ್ಟ್ರಿಗೆ ಬರಬೇಕು ಅಂತ ಇರೋರು ಎಲ್ಲರೂ ಅದೇ ಥರ, ಲೈಕ್ ಪಾರ್ಟಿ ಅಟೆಂಡ್ಸ್ ಮಾಡಬೇಕು, ಸ್ಟೇಟಸ್ ಬಿಲ್ಡ್ ಆಗುತ್ತೆ, ಅಲ್ಲೊಂದಷ್ಟು ಜನ ಕಾಂಟ್ಯಾಕ್ಟ್ ಸಿಗುತ್ತೆ, ಕಾಂಟ್ಯಾಕ್ಟ್ ಬೆಳೆಯುತ್ತೆ, ಆಮೇಲೆ ಯಾವುದೋ ಒಂದು ಪಕ್ಕ ಚಾನ್ಸ್ ಸಿಕ್ಕೇ ಸಿಗುತ್ತೆ ಅನ್ನೋ ಇದಕ್ಕೆ ತುಡಿತಕ್ಕೊಳಗಾಗ್ತಾರೆ ಅಂತ ಹೇಳ್ತೀವಲ್ಲ. ಸೊ ಆ ಥರ ಅವ್ರಲ್ಲಿ ಹುಮ್ಮಸ್ಸು ಜಾಸ್ತಿ, ನಾನು ಏನು ಕೊಟ್ಟರು ಮಾಡ್ತೀನಿ, ನನಗೇನೇ ಆಗಲಿ ನಂಗೆ ಚಾನ್ಸ್ ಬೇಕು ಅನ್ನೋ ಥರ ಇರ್ತಾರೆ. ಸೊ ಅಂಥವ್ರು ಈ ಥರ ಬಲಿಗೆ ತುತ್ತಾಗ್ತಾರೆ. ಯಾರೋ ಮಾಡಿದ ತಪ್ಪಿಗೆ ಇವ್ರು ಬಂದಿದ ತಕ್ಷಣ ಏನಾಗುತ್ತೆ, ಅದೇ ನೀವು ಹೇಳ್ದಂಗೆ ಸ್ಟೇಟಸ್ ಮೇಂಟೈನ್ ಮಾಡೋದಕ್ಕೆ ಬಂದಿದ ತಕ್ಷಣ ಕೆಲವ್ರು ಏನಾಗುತ್ತೆ, ನಾವೆಲ್ಲ ಮುಂಚೆ ಬಂದಾಗ ನಾವು 2 ವೀಲರ್ ಓಡಾಡ್ತಾ ಇದ್ವಿ, ಕ್ಯಾಬಲ್ಲಿ ಓಡಾಡ್ತಾ ಇದ್ವಿ, ಎಲ್ಲ ಓಡಾಡ್ತಾ ಇದ್ವಿ ನಾವು. ಬಟ್ ಇವಾಗಿನವ್ರು ಹಂಗಲ್ಲ. ಅವ್ರು ಬಂದಿದ ತಕ್ಷಣ ಇನ್ನೂ ಒಂದು ಸಿನಿಮಾನೂ ಮಾಡಿರಲ್ಲ, ಅಷ್ಟು ಬೇಗ ವೆಹಿಕಲ್ಸ್ ತಗೊಂತಾರೆ, ಮನೆ ತಗೊಂತಾರೆ. ಸೊ ಇಲ್ಲಿಂದ ಬರುತ್ತೆ. ನಿಜವಾಗ ಅದ್ರ ಬಗ್ಗೆ ತನಿಖೆ ಮಾಡಲೇಬೇಕಾಗುತ್ತೆ. ಇವಾಗ ನಾನೊಬ್ಬ ಇಂಡಸ್ಟ್ರಿ ಇದ್ಕೊಂಡು, ಸೊ ಯಾರೇ ಆಗಲಿ ಅದನ್ನು ತನಿಖೆ ಮಾಡಲೇಬೇಕಾಗುತ್ತೆ. ತುಂಬ ವರ್ಷದಿಂದ ಮೊನ್ನೆ ಯಾರೋ ಒಬ್ರು ಟ್ವೀಟ್ ಮಾಡಿದ್ರು, ನಾವು ಇಷ್ಟು ವರ್ಷದಿಂದ ಇಂಡಸ್ಟ್ರಿ ಇದ್ದೀವಿ, ನಾವೇನು ಮಾಡಲಿಲ್ಲ, ಮೊನ್ನೆ ಬಂದವರಲ್ಲ ಏನೋ ಮಾಡ್ಬಿಟ್ರಲ್ಲ ಅನ್ನೋದು. ಹೌದು. ಸೊ ನಾವು ಅದನ್ನ ಹೇಳ್ಬಾರ್ದು. ಸೊ ಹೇಳ್ಬಿಡು, ಅದು ನಿಜ ಅಂತ ಅನ್ಸುತ್ತೆ. ಯಾಕೆ ನಾವು ಬಂದಾಗ ನಮಗೆ ಕೆಲಸ ಬೇಕು, ಕೆಲಸದಲ್ಲಿ ಏನು ಸಂಬಳ ಕೊಡ್ತಾರೆ, ಕೆಲಸ ಕಮ್ಮಿ ಪೇಮೆಂಟ್ ಅಂತ ನಾವು ಒಪ್ಕೊಳ್ಳೋಕೆ ಹೋಗಲ್ಲ. ಬಟ್ ಇವಾಗ ನೋಡಿದ್ರೆ ಆ ಕಮ್ಮಿ ಕೆಲಸ ಬೇಕು, ಕೆಲಸ ಸಿಗ್ತಾ ಇಲ್ಲ, ಆ ಒಂದು ರೀಸನ್ಗೋಸ್ಕರ ಮಾಡ್ತೀವಿ. ಬಟ್ ಇವಾಗ ಬಂದವ್ರು ಹಾಗಲ್ಲ, ಅವ್ರಿಗೆ ಪೇಮೆಂಟ್ ಕೊಡದೇ ಇದ್ದು ಪರವಾಗಿಲ್ಲ, ಅವ್ರು ಮಾಡ್ತಾರೆ. ಏನಕ್ಕೆ ಅವ್ರಿಗೆ ಬೇರೆ ದಾರಿಗಳಿದೆ.
ಆದಾಯದ ಮೂಲಗಳು ಆದಾಯದ ಬೇರೆ ಬೇರೆ ಮೂಲಗಳು ಮಾಡ್ಕೊಂಡಿದ್ದಾರೆ. ಬೇರೆ ಇದೆ. ಸೊ ಹಾಗಾಗಿ ನಾವು ಹೇಳ್ಬಾರ್ದು, ಯಾಕಂದ್ರೆ ನಾವು ಇದೇ ಇಂಡಸ್ಟ್ರಿಯಲ್ಲಿ ಇದ್ದೀವಿ, ನಾವು ಹೇಳೋದು ತಪ್ಪಾಗುತ್ತೆ. ಬಟ್ ಯಾಕಂದ್ರೆ ಅದು ನಡೀತಿರೋದಂತೂ ಸತ್ಯ. ಅವಕಾಶಗಳು ಜಾಸ್ತಿ ಸಿಗ್ತಾ ಇದೆ ಅವರಿಗೆ. ಸೊ ಅವ್ರಿಗೆ ಅವಕಾಶ ಜಾಸ್ತಿ ಸಿಕ್ಕಿ ಹಳೆಬ್ರು ಯಾರಿದ್ದಾರೆ ಅವ್ರಿಗೆ ಅವಕಾಶಗಳು ಕಮ್ಮಿ ಆಗ್ತಾ ಇದೆ. ಸೊ ನಾವೇನ್ ಮಾಡಿ ಏನೂ ಇಲ್ಲ, ಈ 5-6 ಮಂತ್ಸಿಂದ ಕೆಲಸ ಇಲ್ಲದೆ ನಾವು ತುಂಬಾ ಒದ್ದಾಡಿದೀವಿ. ಯಾಕಂದ್ರೆ ಕೆಲವರು ಏನಂತಾರೆ, ಇಂಡಸ್ಟ್ರಿನ ನಂಬ್ಕೊಂಡಿರೋರು ತುಂಬಾ ಜನ ಇದ್ದಾರೆ. ಅದೇ ಅವ್ರಿಗೆ ಆದಾಯ, ಅದು ಬಿಟ್ಟರೆ ಇನ್ನೇನು ಇಲ್ಲ. ನಾವು ಈ ಇಂಡಸ್ಟ್ರಿ ಬಿಟ್ಟು, ಈ ಸಿನಿಮಾ ಬಿಟ್ಟು ನಾವೆಲ್ಲೂ ಆಚೆ ಹೋಗೋಕ್ಕಾಗಲ್ಲ. ಯಾಕಂದ್ರೆ 4 ಜನ ನಾವೆಲ್ಲ ಹೋದ್ರೂ ಗುರುತಿಸ್ತಾರೆ. ನಾವು ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋಕ್ಕಾಗಲ್ಲ, ನಮ್ಗೆ ತುಂಬಾ ಕಷ್ಟ ಆಗುತ್ತೆ. ಕೆಲಸ ಇಲ್ವಾ, ನಮ್ಮ ಮನೇಲೇ ಇರಬೇಕು. ಸೊ ಈ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಸೊ ಇನ್ನು ಮುಂದೆ ಆದರೂ ನಮ್ಮ ಇಂಡಸ್ಟ್ರಿ ಸ್ವಲ್ಪ ಕ್ಲೀನ್ ಆಗಲಿ ಅನ್ನೋದು. ಯಾಕಂದ್ರೆ ನಮ್ಮ ಇಂಡಸ್ಟ್ರಿ ಅವ್ರದ್ದು ಕೆಲವು ತಪ್ಪಿದೆ. ಬೆಳೆಸೋರ್ನೇ ಬೆಳೆಸ್ತಾರೆ. ಯಾವುದೇ ಫಂಕ್ಷನ್ ಆಗಲಿ, ಯಾವುದೇ ಮತ್ತೊಂದಾಗಲಿ, ಎಲ್ಲದಕ್ಕೂ ಅವರೇ ಬೇಕು. ಈ ಥರ ಆದಾಗ ಒಬ್ಬರು ಬರ್ತಾ ಇಲ್ಲ, ಅವ್ರ ಪರವಾಗಿ ಮಾತಾಡ್ಬೋದಲ್ಲ. ಅದೆಲ್ಲ ಅವ್ರ ಪರವಾಗಿ ಕ್ಯಾಂಪೇನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಬರಬೇಕು, ಕೇಳಬೇಕು. ಅವ್ರ ಮುಂದೆ ಬಂದು ಏನಕ್ಕೆ ಈ ಥರ ಮಾಡಿದೆ ಅಂತ ಕೇಳಬೇಕು. ಯಾಕೆ ಕೇಳಲ್ಲ ಯಾರೂ? ಸೊ ನಾನು ಒಳ್ಳೆತನಕ್ಕೆ ಎಲ್ರು ಅಪ್ಪ ಅಮ್ಮ ಅಂತಾರಲ್ಲ, ಹಂಗೆ ಯಾವ್ದಾದ್ರು ಒಂದ್ ಕೆಟ್ಟದ್ ಸಿಗಾಕೊಂಡಾಗ ಯಾರು ಇಲ್ಲ, ಅವ್ರು ನಮ್ಗೆ ಯಾರು ಗೊತ್ತೇ ಇಲ್ಲ. ಮೊನ್ನೆ ಬಂದಿರೋರು ಅವರೆಲ್ಲ ನಮ್ ಇಂಡಸ್ಟ್ರಿ ಅವರ ಅಂತ ಪ್ರಶ್ನೆ ಮಾಡಿದವರು ಇದ್ದಾರೆ. ಅವ್ರು ನಮ್ ಇಂಡಸ್ಟ್ರಿ ಅವರ, ನೀವು ಅವ್ರನ್ನೆಲ್ಲ ಇಂಡಸ್ಟ್ರಿ ಅಂತ ಕರೀತೀರಾ? ಏನ್ ಹೇಳ್ತಾರೆ, ತಪ್ಪು ಮಾಡಿದ ತಕ್ಷಣ ಅಯ್ಯೋ ಅವರೆಲ್ಲ ನೆನ್ನೆ ನಮ್ಗೆ ಗೊತ್ತೇ ಇಲ್ಲ, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ಅವ್ರ ಸಿನಿಮಾನೇ ನೋಡಿಲ್ಲ, ಇಂಡಸ್ಟ್ರಿ ಅಂತೀರಾ ಅಂತ ಪ್ರಶ್ನೆ ಅಲ್ಲ, ಮಾಡಿದವರು. ಇಂಡಸ್ಟ್ರಿ ಅನ್ನೋದು ತಪ್ಪು ಅಂತ ಎಲ್ರಿಗೂ ಹೇಳಕ್ ಆಗಲ್ಲ. ಒಳ್ಳೆ ಕೆಲಸ ಮಾಡಿದಾಗ ನಾವ್ ಹೇಳ್ಕೊತೀವಲ್ವಾ ನಮ್ ಇಂಡಸ್ಟ್ರಿ ಅವರು ಅಂತ. ಹೌದು, ಒಂದ್ ಕುಟುಂಬ ಅಂದ್ಮೇಲೆ ನೀವ್ ಕೆಟ್ಟ ಕೆಲಸ ಮಾಡ್ಲಿ, ಒಳ್ಳೆ ಕೆಲಸ ನಿಮ್ ಕುಟುಂಬದವರು ಅವರು ಅದನ್ನ ಸರಿ ಮಾಡ್ಕೊಳ್ಳೇಬೇಕು. ತಿದ್ದಿ ಬುದ್ಧಿ ಹೇಳಿ ಮುಂದೆ ಎಲ್ಲಿ ತಪ್ಪಾಗಿದೆ ಅಲ್ಲೇ ಸರಿ ಮಾಡ್ಕೋಬೇಕು. ನನಗನ್ಸುತ್ತೆ ಇದೆಲ್ಲ ಮುಂಚೆನೆ ಎಲ್ರಿಗೂ ಗೊತ್ತಿತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ. ಗೊತ್ತಿದ್ರೆ ಕರ್ಸಿ ಹೇಳ್ಬೋದಾಗಿತ್ತು, ಈ ತರ ತಪ್ಪು ನಡೀತಾ ಇದೆ, ತಪ್ಪಾಗಿದೆ, ತಿದ್ಕೊಳ್ಳಿ. ಯಾಕಂದ್ರೆ ಮುಂದೆ ಈ ತಪ್ಪುಗಳನ್ನ ಮುಂದೆ ಬರೋ ಜನರೇಷನ್ ಮಾಡಬಾರ್ದು. ಈಗ ಹಂತ ಮೀರಿ ಹೋಗ್ಬಿಟ್ಟಿದೆ, ಇದು ತುಂಬಾ ಮುಂದಕ್ಕೆ ಹೋಗಿದೆ. ಸೊ ತನಿಖಾಧಿಕಾರಿಗಳೇ ಸರಿ ಮಾಡ್ಬೇಕು, ಮತ್ತು ಅದ್ರ ಮುಂದಿನ ಪ್ರೋಸೆಸ್ ಏನಿದೆ ಅದನ್ನ ಮಾಡ್ಬೇಕಾದಂತ ಒಂದು ಹಂತದಲ್ಲಿ ಈಗಿದೆ ಅನ್ನುವಂಥದ್ದು. ಏನ್ ಗೊತ್ತಾ, ನ್ಯಾಯ ಸಿಗ್ಲೇಬೇಕು ಈ ವಿಷಯದಲ್ಲಿ. ಯಾರು ತಪ್ಪು ಮಾಡಿದಾರೆ ಅವ್ರ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ಮುಂದೆ ಬರೋರು ಈ ತಪ್ಪುಗಳನ್ನ ಮಾಡಬಾರ್ದು. ಒಂದು ಎಚ್ಚರಿಕೆ ಎಲ್ಲ ಫಿಲ್ಮ್ ಫೀಲ್ಡ್ ಅಂತಲ್ಲ, ಯಾರೇ ಪ್ರತಿಯೊಂದು ಯಂಗ್ ಜನರೇಷನ್ ಗೆ ಒಂದು ಎಚ್ಚರಿಕೆ. ಆಮೇಲೆ ಈ ಡ್ರಗ್ಸ್ ಬಗ್ಗೆ ನೀವು ಹೇಳಿದ್ರೆ, ಡ್ರಗ್ಸ್ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅದ್ರಲ್ಲಿ ಏನೇನ್ ಕ್ಯಾಟಗರಿ ಇದೆ. ಅವ್ರು ಆಗ್ಲೇ ಹೇಳ್ದಂಗೆ ABCD ಏನೇನೋ ಕ್ಯಾಟಗರಿ, ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ಏನದು ಗಾಂಜಾ ಬಗ್ಗೆ ಅಷ್ಟೇ ಗೊತ್ತಿತ್ತು. ಯಾಕಂದ್ರೆ ಗಾಂಜಾ ಅನ್ನೋದೇ ದೊಡ್ಡ ವಿಷಯ ನಮ್ಗೆ. ಗಾಂಜಾ ತಗೊಂತಾರ ಅನ್ನೋದೇ ದೊಡ್ಡ ವಿಷಯ ಆಗಿತ್ತು. ಈಗ ನೋಡಿದ್ರೆ ಇಷ್ಟೊಂದು ಇದೆ, ಅದ್ರಲ್ಲಿ ತುಂಬಾ ಇದೆ, ಹೌದು. ಅಂದ್ರೆ ಗಾಂಜಾ ಯಾವ ಲೆಕ್ಕನೂ ಅಲ್ಲ ಅನ್ನೋ ತರ ಆಗಿದೆ. ಓಕೆ, ಎಸ್ ವೀಕ್ಷಕರೇ, ಎಸ್ ಈಗ ಇಷ್ಟೆಲ್ಲ ವಿಚಾರಗಳನ್ನ ನಾವು ನೋಡ್ತಾ ಇದ್ದೀವಿ ರೋಹಿತ್ ಅವರೇ. ಈ ಕೇಸ್ಗಳಲ್ಲಿ ಈಗ ಒಂದು ಇಲ್ಲಿ ರಾಗಿಣಿ ಅವರು ಡ್ರಗ್ ತಗೋತಾ ಇದ್ರಾ ಅಥವಾ ಡ್ರಗ್ ಸಪ್ಲೈ ಮಾಡ್ತಾ ಇದೆಯಾ ಅಥವಾ ಅವರು ಡ್ರಗ್ ಪೆಡ್ಲರಾ ಅನ್ನುವಂಥದ್ರ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಅದಾದ ನಂತರದಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಅನ್ನುವಂಥದ್ದು. ಒಂದು 12 ಜನರ ವಿರುದ್ಧ ಒಂದು FIR ದಾಖಲಾಗಿದೆ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತುಂಬಾ ಇನ್ಫ್ಲೂಯೆನ್ಸ್ ಇರುವಂತಹ ವ್ಯಕ್ತಿಗಳು. ಬೇರೆ ಬೇರೆ ಕಡೆ ಎಲ್ಲ ಇದು ಜಾಲ ಹೋಗಿದೆ ಅಂತ ಹೇಳಿ. ಸೊ ಈ ವಿಚಾರಗಳಲ್ಲಿ ಈಗ ಯಾವ ರೀತಿಯಾಗಿ ಏನು ಆಪ್ಷನ್ಸ್ ಏನಿರುತ್ತೆ ಅಂತ. ಈಗ ರಾಗಿಣಿ ಅವ್ರಿಗೆ 3 ದಿನ ಕಸ್ಟಡಿ ಕೊಟ್ಟಿದ್ರು. ಈಗ ಕಸ್ಟಡಿ ಮುಗಿತಾ ಇದೆ. ಕಸ್ಟಡಿ ಮುಗಿಯೋವರೆಗೂ ಅವರು ಕೂಡ ಒಂದಷ್ಟು ಟೈಮ್ ಮುಂದಕ್ಕೆ ಹಾಕ್ತಾ ಇದ್ದಾರೆ ಅಂತ ಹೇಳಿ. ಯಾಕಂದ್ರೆ ತನಿಖೆಗೂ ಕೂಡ ಅವ್ರು ಸಹಕರಿಸ್ತಾ ಇಲ್ಲ, ಯಾವುದೇ ಪ್ರಶ್ನೆಗಳಿಗೆ ಸರಿಯಾದಂತ ಮಾಹಿತಿಯನ್ನ ನೀಡ್ತಾ ಇಲ್ಲ. ಈಗ ಅದೇ ಆಧಾರದ ಮೇಲೆ ಮತ್ತಷ್ಟು ದಿನ ಅವರು ಕಸ್ಟಡಿಗೆ ತಗೋಬಹುದಾ, ಕೊಡಬಹುದಾ, ಹೇಗೆ ನಡೆಯುತ್ತೆ ಮುಂದೆ? ಈಗ ಒಂದ್ಸಲ ಅರೆಸ್ಟ್ ಮಾಡಿದ ನಂತರ ಅದಕ್ಕೆ ಭಾರತೀಯ ದಂಡ ಸಂಹಿತೆ 57ರ ಪ್ರಕಾರ ಪೊಲೀಸರಿಗೆ 24 ಗಂಟೆ ಅವಕಾಶ ಇದೆ ಕಸ್ಟಡಿ ಇಟ್ಕೊಳ್ಳೋದಕ್ಕೆ. ಆನಂತರ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್, ಆನಂತರ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಮ್ಯಾಜಿಸ್ಟ್ರೇಟ್ ಪ್ರೊಡ್ಯೂಸ್ ಮಾಡಿದಾಗ ಅವರು ರಿಮ್ಯಾಂಡ್ ಅಪ್ಲಿಕೇಶನ್ ಫೈಲ್ ಮಾಡ್ತಾರೆ, ನಮಗೆ ಪೊಲೀಸ್ ಕಸ್ಟಡಿ ಬೇಕು ಅಂತೇಳಿ. ಸಾಧಾರಣವಾಗಿ 14 ದಿನ ಕೇಳ್ತಾರೆ. ಮ್ಯಾಜಿಸ್ಟ್ರೇಟ್ ಏನು ಮಾಡ್ತಾರೆ, ಅವರ ಫ್ಯಾಕ್ಟ್ಸ್ ಆ್ಯಂಡ್ ಸರ್ಕಮ್ಸ್ಟಾನ್ಸಸ್ ನೋಡಿಕೊಂಡು ಎಷ್ಟು ದಿನ ಕೊಡ್ಬೋದು ಅಂತೇಳಿ ಅವರೊಂದು ಡಿಸೈಡ್ ಮಾಡಿ ಕೊಟ್ಟಿರ್ತಾರೆ. ಈಗ 3 ದಿನ ಕೊಟ್ಟಿದ್ದಾರೆ. ಮುಂದಕ್ಕೆ ಬೇಕಾದರೆ ನಮ್ಮದು ಇನ್ಕಂಪ್ಲೀಟ್ ಆಗಿದೆ ಇನ್ವೆಸ್ಟಿಗೇಷನ್, ನಮಗೆ ಇನ್ನೂ ಹಲವಾರು ದಿನ ಬೇಕು ಅಂತ ಕೇಳಿದರೆ ಕೊಡುವ ಸಾಧ್ಯತೆ ಕೂಡ ಇದೆ. ಈಗ ಇಷ್ಟು 3 ದಿನದಲ್ಲಿ ಈ ರಾಗಿಣಿಯವರು ಯಾವುದೇ ತ್ರುಟಿ ಬಿಚ್ಚಿಲ್ಲ, ಯಾವುದೇ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರವನ್ನು ಕೊಟ್ಟಿಲ್ಲ ಅಂತ ಹೇಳಬೇಕಾದ್ರೆ ಅವ್ರಿಗೆ ಕೂಡ ಸಂವಿಧಾನದ ಅಡಿಯಲ್ಲಿ ರೈಟ್ ಟು ರಿಮೇನ್ ಸೈಲೆಂಟ್ ಅಂತೇಳಿ ಒಂದು ಪ್ರೊವಿಷನ್ ಕೂಡ ಇದೆ. ಅವ್ರು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಈಗ ಅವರಿಂದ ಕೆಲವು ವಸ್ತುಗಳು, ಫೋಟೋ, ನೀವು ಆಗ ಕೇಳಿದರೆ ಒಂದು ಫೋಟೋಗಳು ಅವ್ರ ಬಳಿಯಲ್ಲಿ ಸಿಕ್ಕಿರ್ತವೆ ಅಥವಾ ಇನ್ಯಾವುದೋ ಒಂದು ಮೆಟೀರಿಯಲ್ ಸಿಕ್ಕಿರ್ತದೆ. ಅದು ಅವರು ನನ್ನದೇ ಅಥವಾ ನನಗೆ ಸಂಬಂಧಪಟ್ಟದ್ದು ಅಂತೇಳಿ ಒಪ್ಕೊಳ್ಳೋದಿದ್ದಾಗ ಅವರು ದಟ್ ಈಸ್ ನಾಟ್ ಅಡ್ಮಿಸಿಬಲ್. ಅದು ಅವ್ರದೇ ಅಂತ ಹೇಳಿ ಪ್ರೂವ್ ಆಗಬೇಕು. ಒಬ್ಬ ಸೆಲೆಬ್ರಿಟಿ ಆಗಿರೋದ್ರಿಂದ
ಅವ್ರು ಹೇಳ್ಬೋದು ನನ್ನ ಜೊತೆ ಫೋಟೋ ಏನು ಯಾರು ಬೇಕಾದ್ರೂ ಬಂದು ತಗೊಳ್ತಾರೆ, ನನ್ನ ಫ್ಯಾನ್ಸ್ ಅವರು ಬಂದು ತಗೊಂಡ್ರು, ಅದು ಹೆಂಗೆ ನನಗೆ ಸಂಬಂಧಪಟ್ಟಿರೋದಾಗತ್ತೆ ಅನ್ನೋ ಪ್ರಶ್ನೆ ಅವ್ರು ಇಡ್ಬೋದು. ಅದನ್ನು ಹೇಳ್ತಾ ಇದ್ದೀನಿ ನಾನು. ಜಸ್ಟ್ ಬಿಕಾಸ್ ಸಂಬಡಿ ಸೇಸ್ ದಟ್ ಇವ್ರು ನಿನ್ನ ಜೊತೆ ಇದ್ದಾರೆ ಅಂತ ಹೇಳಿದ್ರೆ ಅದು ಎವಿಡೆನ್ಸ್ ಅಲ್ಲ. ಅದು ದಿ ಪರ್ಸನ್ ಜಸ್ಟ್ ಶಿ ಈಸ್ ಅಕ್ಯೂಸ್ಡ್ ಆಫ್ ಎನ್ ಅಫೆನ್ಸ್ ಅಂಟಿಲ್ ಪ್ರೂವ್ಡ್ ಆ್ಯಂಡ್ ಪ್ರೊನೌನ್ಸ್ ಬೈ ದಿ ಕಾಂಪಿಟೆಂಟ್ ಕೋರ್ಟ್ ಗಿಲ್ಟಿ ಅಂತೇಳಿ ಶಿ ಈಸ್ ಪ್ರೆಸ್ಯೂಮ್ ಟು ಬಿ ಇನ್ನೋಸೆಂಟ್. ಸೊ ಈಗ ನಮ್ಮ ಭೂಮಿಕಾ ಅವರು ಹೇಳಿದರು ನಮ್ಮ ಇಂಡಸ್ಟ್ರಿಗೆ ಕೆಟ್ಟ ಹೆಸರು ಬಂದಿದೆ ಅಂತೇಳಿ. ಇದು ಬರೀ ಇಂಡಸ್ಟ್ರಿಗೆ ಅಂತ ಅಲ್ಲ, ಒಂದು ನಮ್ಮ ಕರ್ನಾಟಕ ರಾಜ್ಯಕ್ಕೆ, ನಮ್ಮ ಸಮಾಜಕ್ಕೆ ಕೂಡ ಇದು ಕೆಟ್ಟ ಹೆಸರು. ಇದನ್ನ ಜನ ನೋಡ್ತಾ ಇದ್ದಾರೆ. ಸೆಲೆಬ್ರಿಟಿಗಳು ಅಂತ ಹೇಳಿದ್ರೆ ಜನ ಕೆಲವರು ದೇವರಾಗಿ ಪೂಜೆ ಮಾಡೋರು ಕೂಡ ಇದ್ದಾರೆ, ಫಾಲೋ ಮಾಡೋರು ಇದ್ದಾರೆ. ಅದು ಪೂಜೆ ಮಾಡೋರು ಇದ್ದಾರೆ ಅಂತ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಮೊದಲು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಇದ್ರು, ನಟ ಸಾರ್ವಭೌಮ, ಅವ್ರನ್ನ ಎಷ್ಟೋ ಜನ ಪೂಜೆ ಮಾಡೋರು. ವಿಷ್ಣುವರ್ಧನ್ ಇದ್ರು, ಅಂಬರೀಷ್ ಅವರು ಇದ್ರು, ಅವ್ರನ್ನ ಎಷ್ಟೋ ಜನ ಪೂಜೆ ಮಾಡೋರು, ಅವರ ಅಭಿಮಾನಿಗಳು ಇದ್ರು, ಈಗಲೂ ಇದ್ದಾರೆ. ಕೆಲವು ಸೆಲೆಬ್ರಿಟಿಗಳಿದ್ದಾರೆ, ಅವರಿಗೆ ಕೂಡ ಅವ್ರನ್ನ ಫಾಲೋ ಮಾಡ್ತಾರೆ. ಅವ್ರು ಏನು ಮಾಡ್ತಾರೆ ಅದನ್ನೇ ಫಾಲೋ ಮಾಡ್ತಾರೆ. ಯಾರೋ ಒಬ್ಬ ಸಿಗರೇಟ್ ಸೇದೋದು, ಟಿ ವಿಯಲ್ಲಿ ಬಂದು ಸಿಗರೇಟ್ ಸೇದೋದು, ಅದೇ ಸ್ಟೈಲಲ್ಲಿ ಸಿಗರೇಟ್ ಸೇತಾನೆ. ಕೋಕ್ ಕುಡಿಯೋದಿದ್ರೆ ಅದೇ ಸ್ಟೈಲಲ್ಲಿ ಕೋಕ್ ಕುಡಿತಾನೆ. ಅದನ್ನು ಫಾಲೋ ಮಾಡಿ. ಅದಕ್ಕೋಸ್ಕರ ಇದು ಸಮಾಜದ ಪ್ರಶ್ನೆ, ಬರೀ ಇಂಡಸ್ಟ್ರಿಗೆ ಪ್ರಶ್ನೆ ಅಲ್ಲ, ಇದು ಸಮಾಜದ ಪ್ರಶ್ನೆ, ಮಕ್ಕಳ, ನಮ್ಮ ದೇಶದ ಮುಂದಿನ ಭವಿಷ್ಯದ ಪ್ರಶ್ನೆ. ಇದಕ್ಕೆ ನಾನು ಆವಾಗಲೇ ಹೇಳಿದೆ, ಸೂಕ್ತವಾದ ಪರಿಹಾರವನ್ನು ಕಂಡುಹಿಡಿಯಬೇಕು. ನೆಕ್ಸ್ಟ್ ಯಾವಾಗ ನಮ್ಮ ಸೆಷನ್ ಸ್ಟಾರ್ಟ್ ಆಗ್ತದೆ ಅದರಲ್ಲಿ ಈ ಲೆಜಿಸ್ಲೇಟರ್ಸ್ ಇದಕ್ಕೆ ಸೂಕ್ತವಾದ ಒಂದು ಪರಿಹಾರನ ಕಂಡುಹಿಡಿಕಿ ಈ ಗಾಂಜಾ ಅಥವಾ ಯಾವುದೇ ಡ್ರಗ್ಸ್ ಸೇವನೆ ಕೂಡ ಅಪರಾಧ, ಅಂಥವ್ರಿಗೆ ಕೂಡ ಜೈಲು ಶಿಕ್ಷೆ ಅಥವಾ ದಂಡ ಇದೆ ಅಂತೇಳಿ ಅವರು ಅದನ್ನು ಪರಿಗಣನೆ ಮಾಡಬೇಕು. ಅದೇ ಥರ ನಮ್ಮ ನೆರೆಯ ರಾಜ್ಯವಾದ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಪ್ರೊಹಿಬಿಷನ್ ಆ್ಯಕ್ಟ್ ಅಂತ ಇದೆ, ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಅಂಥ ಒಂದು ಆ್ಯಕ್ಟನ್ನು ಇಲ್ಲಿ ಕೂಡ ಅದನ್ನು ಎನಾಕ್ಟ್ಮೆಂಟ್ ಮಾಡಬೇಕು ಅಂತೇಳಿ ನಂದು ಈ ಒಂದು ರಿಕ್ವೆಸ್ಟ್. ಅದರಲ್ಲಿ ಏನಿದೆ ಅಂತೇಳಿ, ಆ ಆ್ಯಕ್ಟಲ್ಲಿ ಏನಿದೆ ಅಂತ ಹೇಳಿದರೆ, ನೋ ಪರ್ಸನ್ ಶಾಲ್ ಮ್ಯಾನುಫ್ಯಾಕ್ಚರ್ ಲಿಕ್ಕರ್, ಕನ್ಸ್ಟ್ರಕ್ಟ್ ಆರ್ ವರ್ಕ್ ಎನಿ ಡಿಕ್ಸ್ಲರಿ ಆರ್ ಬ್ರೀವಿಸ್ಕಿ. ಆದ ನಂತರ ಡ್ರಗ್ಸ್ಗಳ ಬಗ್ಗೆನೂ ಕೂಡ ಇದೆ. ಅಲ್ಲಿ ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಮತ್ತು ಈ ಜಿಲ್ಲಾ ಪಂಚಾಯತ್ ಅಂತಹ ಅಧಿಕಾರಿಗಳಿಗೆ ಕೂಡ ಒಂದು ಪವರ್ ಕೊಟ್ಟಿದ್ದಾರೆ. ಯಾರಾದರೂ ಒಬ್ಬ ಮಾಹಿತಿ ಕೊಟ್ಟರೆ, ಅಪರಿಚಿತ ವ್ಯಕ್ತಿ ಇಂಥ ಒಬ್ಬ ವ್ಯಕ್ತಿ ಗಾಂಜಾ ಕುಡಿದಿದ್ದಾನೆ ಅಥವಾ ಗಾಂಜಾ ಸೇವನೆ ಮಾಡಿದ್ದಾನೆ ಅಂತೇಳಿ ಮಾಹಿತಿ ಕೊಟ್ಟರೆ ಇಮಿಡಿಯೇಟ್ ಆಗಿ ಆ ಗಾಂಜಾ ಸೇವನೆ ಮಾಡಿದಂಥ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿ ಅವನನ್ನು ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ನಾನು ಇವಾಗ ಹೇಳಿದಾಗೆ ಸೈಂಟಿಫಿಕ್ ಎವಿಡೆನ್ಸ್, ನಾಗರಾಜ್ ಸಾಹೇಬ್ ಹೇಳಿದ್ರು, ಸೈಂಟಿಫಿಕ್ ಎವಿಡೆನ್ಸ್ ಬಗ್ಗೆ ಈಗ ನಾನು ಒಪ್ಕೊಳ್ಳದೆ ಇದ್ದಾಗ, ಈಗ ರಾಗಿಣಿಯವರು ಒಪ್ಕೊಂಡಿಲ್ಲ, ಏನೂ ಒಪ್ಕೊಂಡಿಲ್ಲ, ಸೈಂಟಿಫಿಕ್ ಎವಿಡೆನ್ಸ್ ಇದೆ. ಸೈಂಟಿಫಿಕ್ ಎವಿಡೆನ್ಸ್ ಅಂದರೆ ಅದು ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಆಗ್ಬೋದು, ಅಥವಾ ಪಾಲಿಗ್ರಾಫ್ ಟೆಸ್ಟ್ ಆಗ್ಬೋದು, ಅಥವಾ BEAP ಅಂತ ಇದೆ, P300. ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಾರ್ಕೋ ಅನಾಲಿಸಿಸಲ್ಲಿ ಇಂಟ್ರಾವಿನಸ್ ಇಂಜೆಕ್ಷನ್ ಕೊಡ್ತಾರೆ, ಸೋಡಿಯಂ ಪೆಂತಾಲಾಲ್. ಅದನ್ನು ಕೊಟ್ಟಾಗ ಈ ಒಬ್ಬ ವ್ಯಕ್ತಿ ನಾರ್ಕೋ ಅನಾಲಿಸಿಸಲ್ಲಿ ಅವ್ನಿಗೆ ಏನು ಪ್ರಶ್ನೆ ಕೇಳ್ತಾರೆ ಅದಕ್ಕೆಲ್ಲ ಉತ್ತರ ಕೊಡ್ತಾ ಬರ್ತಾನೆ. ಅನಂತರ ಈ ಪಾಲಿಗ್ರಾಫ್ ಟೆಸ್ಟ್, ಅವನ ದೇಹಕ್ಕೆ ಬೇರೆ ಬೇರೆ ಕಾರ್ಡಿಯೋಗ್ರಾಫ್, ನ್ಯೂಮೋಗ್ರಾಫ್, ಕಾರ್ಡಿಯೋ ಕಫ್ಸ್ ಎಲ್ಲ ಅಳವಡಿಸ್ತಾರೆ. ನಾರ್ಮಲಲ್ಲಿ ಮಾತಾಡುವಾಗ, ನಾರ್ಮಲ್ ಸರ್ಕಮ್ಸ್ಟೆನ್ಸಲ್ಲಿ ಮಾತಾಡುವಾಗ ನೀವು ಪ್ರಶ್ನೆ ಕೇಳ್ತಾ ಇದ್ರೆ ನಾನು ನಾರ್ಮಲ್ ಆಗಿ ಉತ್ತರ ಕೊಡ್ತೀನಿ. ನಾನೇನಾದ್ರು ಸುಳ್ಳು ಹೇಳಿದರೆ ವೇರಿಯೇಷನ್ ಆಗ್ತದೆ, ಬ್ಲಡ್ ಪ್ರೆಷರ್ ವೇರಿಯೇಷನ್ ಆಗ್ತದೆ, ಸ್ಟಿಮ್ಯುಲಸ್ ವೇರಿಯೇಷನ್ ಆಗ್ತದೆ. ಅದೇ ಥರ BEP, ಬ್ರೈನ್ ಎಲೆಕ್ಟ್ರಿಕಲ್ ಆಕ್ಟಿವೇಶನ್ ಪ್ರೊಫೈಲ್, ಇಲ್ಲಿ ಕೂಡ ಈ ಸ್ಕ್ಯಾನ್, ಈ ನಾರ್ಮಲ್ ಸೀನಲ್ಲಿ ಏನು ಒಂದು ಪಿಕ್ಚರ್ಗಳನ್ನು ತೋರಿಸ್ತಾರೆ, ಪಿಕ್ಚರ್ಗಳನ್ನು ತೋರಿಸಿ ಶಬ್ದಗಳನ್ನು ತೋರಿಸ್ತಾರೆ. ಆಗ ವ್ಯಕ್ತಿ ಹೇಗೆ ಸ್ಪಂದಿಸ್ತಾನೆ ಅದನ್ನು ರೆಕಾರ್ಡ್ ಆಗ್ತಾ ಇರ್ತದೆ. ಸಪೋಸ್ ನಾನು ತಪ್ಪು ಮಾಡಿದ ವ್ಯಕ್ತಿ ಆದರೆ ಈ ಫೋಟೋಗಳನ್ನು ನೋಡುವಾಗ, ಕ್ರೈಮ್ ಸೀನ್ ನೋಡಿದಾಗ, ಅದು ನೀವು ಹೇಳಿದಾಗೆ ಬೇರೆಯವರ ಫೋಟೋಗಳನ್ನು ನೋಡಿದಾಗ ನನ್ನ ವೇರಿಯೇಷನ್ ಆಗ್ತದೆ. ಆ ವೇರಿಯೇಷನ್ ಪ್ರಕಾರ ಯಾರು ಈ ಎಕ್ಸಾಮಿನ್ ಮಾಡ್ತಾರೆ, ಎಕ್ಸಾಮಿನರ್, ಅವರು he can draw certain inferences. Based on that the evidence can be collected. ಆದರೆ ಇಲ್ಲೂ ಕೂಡ ಏನಾಗ್ತದೆ ಅಂತ ಹೇಳಿದರೆ, ಈ 2010ನೇ ಇಸ್ವಿಯಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಹೇಳಿದರೆ, ಈ ಟೆಸ್ಟ್ಗಳನ್ನು ಮಾಡಬೇಕಾದ್ರೂ ಕೂಡ ಪರ್ಸನ್ ಹ್ಯಾಸ್ ಟು ಗಿವ್ ಹಿಸ್ ಕನ್ಸೆಂಟ್. ಅದನ್ನು ಬಲಾತ್ಕಾರವಾಗಿ ಮಾಡಲಿಕ್ಕಾಗಲ್ಲ. ನಾನು ನಿಮ್ಮನ್ನು ಈಗ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡ್ತೇನೆ ಅಂತೇಳಿ ಹೇಳ್ಕೊಂಡೋಗಿ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಲಿಕ್ಕಾಗಲ್ಲ. ಓನ್ಲಿ ಇಫ್ ದ ಪರ್ಸನ್ ಕನ್ಸೆಂಟ್ಸ್, ಆಯಿತು ನನಗೆ ಮಾಡಿ ಈ ಟೆಸ್ಟನ್ನು ಮಾಡಿ ಅಂತೇಳಿ ಬಂದಾಗ ಮಾತ್ರ ಮಾಡಲಿಕ್ಕೆ ಸಾಧ್ಯತೆ, ಇಲ್ಲಾಂದರೆ ಸಾಧ್ಯ ಇಲ್ಲ. ಸೊ ಇಲ್ಲಿ ಈ ರಾಗಿಣಿಯವರು ಏನು ಈ ಸಮರ್ಪಕವಾದ ಉತ್ತರವನ್ನು ಕೊಡ್ತಾ ಇಲ್ಲ, ಅವರಿಗೆ ಈ ಟೆಸ್ಟ್ಗಳನ್ನ ಮಾಡುವ ಸಾಧ್ಯತೆ ಇದೆ, ಆದರೆ ಅವರ ಕನ್ಸೆಂಟ್ ಬೇಕು. ಸೊ ಇದು ಕಾನೂನಿನ ಚೌಕಟ್ಟಿಯಲ್ಲಿ ಇರುವಂತಹ ವಿಷಯಗಳು. ಓಕೆ, ಎಸ್. ಸಂಹಿತಾ,
ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ನೀವು ಹೇಳಿದ್ರಿ ಎಲ್ಲ ಪಾರ್ಟಿಗಳಲ್ಲೂ ಕೂಡ ಅದೇ ರೀತಿಯಾಗಿರೋದಿಲ್ಲ ಅಂತ ಹೇಳಿ. ಆದರೆ ಒಂದಷ್ಟು ಅವಕಾಶಗಳು ಬೇಕು ಅಥವಾ ಕಾಂಟ್ಯಾಕ್ಟ್ಗಳು ಬಿಲ್ಡ್ ಆಗಬೇಕು ಅಂತಂದರೆ ಪಾರ್ಟಿಗಳನ್ನ ಅಟೆಂಡ್ ಮಾಡಲೇಬೇಕು, ಜನರ ಜೊತೆ ಬೆರೀಲೇಬೇಕು, ಅದು ತುಂಬ ಅವಶ್ಯಕ ಅನ್ನೋ ರೀತಿಯಲ್ಲಿ ಇದೆಯಾ ಮಾಡೆಲಿಂಗ್ ಫೀಲ್ಡ್ ಅಥವಾ? ಬಟ್ ನನ್ನ ಪರ್ಸ್ನಲ್ ಹೇಳಬೇಕು ಅಂತ ಅಂದರೆ ನಾನು ಆ ರೀತಿ ವೀಕ್ಲಿ ಪರ್ಸನ್ಸ್ನ ಮೀಟ್ ಮಾಡಬೇಕು ಆ ಥರ ಎಲ್ಲೂ ಹೋಗಿದ್ದಿಲ್ಲ. ಯಾಕಂದರೆ ನಿಮಗೆ ಆವಾಗಲೇ ಹೇಳಿದೆ ನಾನು ಒಬ್ಬರ ಹತ್ರನೇ ವರ್ಕ್ ಮಾಡ್ತಾ ಇರೋದು. ಸೊ ರೆಗ್ಯುಲರ್ ಪಾರ್ಟಿ ಗರ್ಲ್, ಸೊ ರೆಗ್ಯುಲರ್ ನನಗೆ ಶೋಸ್ ಇದ್ದೇ ಇರುತ್ತೆ. ನಾನು ಅವ್ರ ಹತ್ರ ವರ್ಕ್ ಮಾಡ್ತಿರೋದ್ರಿಂದ ನನಗೆ ರೆಗ್ಯುಲರ್ ಮಂತ್ಲಿ, ಈ ಕೊರೋನಾ ಟೈಮಲ್ಲಿ ಏನೂ ಇಲ್ಲ ಶೋಸ್, ಅದಕ್ಕೆಲ್ಲ ಮುಂಚೆ ಎಲ್ಲ ಮಂತ್ಲಿ 2-3 ಶೋಸ್ ಇರ್ತಾ ಇತ್ತು. ಸೊ ಹಂಗಾಗಿ ನನಗೆ ಬೇರೆ ಕಾಂಟ್ಯಾಕ್ಟ್ ಯಾರ್ದು ಅದು ಇದು ಅಂತ ಅದರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಅದರಲ್ಲೇ ಟೈಮ್ ಹೋಗ್ತಾ ರಿಹರ್ಸಲ್, ಓಕೆ ಅದರಲ್ಲೇ ಟೈಮ್ ಹೋಗ್ತಾ ಇತ್ತು. ದೆನ್ ಒಬ್ಬರ ಹತ್ರನೇ ವರ್ಕ್ ಮಾಡಿರೋದ್ರಿಂದ ನನಗೆ ಬೇರೆಯವ್ರ ಕಾಂಟ್ಯಾಕ್ಟ್ ಬೇಡ ಇತ್ತು. ಯಾಕಂದರೆ ಇವ್ರ ಹತ್ರನೇ 5 ಇಯರ್ಸಿಂದ ನಾನು ವರ್ಕ್ ಮಾಡ್ಕೊಂಡು ಹೋಗಿದ್ದೀನಿ, ಕಂಫರ್ಟೇಬಲ್ ಇದ್ದೆ ಎಲ್ಲ ರೀತಿಯಲ್ಲೂ, ಕಾಸ್ಟ್ಯೂಮ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ. ಸೊ ಹಾಗಾಗಿ ಬೇರೆಯವ್ರು ನಾನು ಹೇಳೋದು ಕೇಳಿದ್ದೀನಿ, ಕಾಂಟ್ಯಾಕ್ಟ್ ಬೆಳಿಬೇಕು ಅಂತ ಅಂದರೆ ಹೋಗಲೇಬೇಕು, ಇಲ್ಲ ಅಂತಂದ್ರೆ ನನಗೆ ಶೋಸ್ ಸಿಗಲ್ಲ, ಆ ರೀತಿ ಎಲ್ಲ ಇದೆ. ಬಟ್ ನನ್ನ ಪರ್ಸ್ನಲ್ ಹೇಳಬೇಕು ಅಂದರೆ ನಾನು ಆ ರೀತಿ ಇದು ಮಾಡಿಲ್ಲ. ಯಾಕಂದರೆ ಅದು ಹೇಳಿದ್ನಲ್ಲ ಆಗಲೇ, ಸಾಕಷ್ಟು ಕಡೆ ಬೇರೆಯವ್ರ ಜೊತೆ ವರ್ಕ್ ಮಾಡ್ತಾ ಇದ್ದಿದ್ರೆ ಒಂದು ವೇಳೆ ಇವ್ರ ಜೊತೆ ವರ್ಕ್ ಮಾಡಿದೆ, ಸೊ ಅವ್ರು ಶೋ ಕೊಡೋದಿಲ್ಲ, ನೆಕ್ಸ್ಟ್ ಇನ್ನೊಬ್ರ ಜೊತೆ ಮೀಟ್ ಮಾಡಲೇಬೇಕು, ಪಾರ್ಟಿ ಅಟೆಂಡ್ ಮಾಡಲೇಬೇಕಪ್ಪ. ಸೊ ಆ ರೀತಿ ಏನಾದರೂ ಮನಸ್ಥಿತಿ ಬಂದರೂ ಬರ್ಬೋದಿತ್ತೇನೋ, ಏನಾದರೂ ನಾನು ಆ ಥರ ಇರಲಿಲ್ಲ ಅಂದಿದ್ರೆ. ಅಂತಹ ಸಿಚುವೇಶನ್ಗಳು ಕ್ರಿಯೇಟ್ ಆಗಿಲ್ಲ, ಹೌದು, ಬೇಕಾಗಿ ಬರಲಿಲ್ಲ. ಓಕೆ, ಎಸ್ ಭೂಮಿಕಾ, ಈಗ ಸಾಕಷ್ಟು ಜನ ಈ ಇಂಡಸ್ಟ್ರಿಯಲ್ಲಿ ಹಿಂಗಾಗ್ತಿದೆ ಅಥವಾ ಇಂಡಸ್ಟ್ರಿಯಲ್ಲಿ ಕೆಲವರು ಈ ರೀತಿಯಾಗಿ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರಗಳು ಬಂದಾಗ ಎಲ್ಲರೂ ತಗೋತಾರೆ, ಎಲ್ಲರೂ ಇದ್ದಾರೆ, ಇಂಡಸ್ಟ್ರಿ ಅಂತ ಯಾಕೆ ನೀವು ಹೇಳ್ತಿದ್ದೀರಾ ಅಂತ ಹೇಳಿ ಒಂದಷ್ಟು ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ನೀವೊಂದು ಬ್ರ್ಯಾಂಡ್ ಅಂಬಾಸಿಡರ್, ಒಂದು ಪ್ರಾಡಕ್ಟನ್ನು ನೀವು ಬ್ರ್ಯಾಂಡ್ ಮಾಡ್ತಿದ್ದೀರಾ ಅಂದಾಗ ಎಲ್ಲ ಇಂಡಸ್ಟ್ರಿಯವ್ರನ್ನೇ ಕರ್ಕೋತೀವಿ, ಫೇಮಸ್ ಪರ್ಸನಾಲಿಟೀಸ್ನ ನಾವು ಕರ್ಕೋತೀವಲ್ಲ. ಹೌದು, ಅದೇಗಿಂತ ಇಂಡಸ್ಟ್ರಿಯಲ್ಲಿದ್ದವರು ಅಥವಾ ಫೇಮಸ್ ಪರ್ಸನಾಲಿಟೀಸ್ ಅಂತ ಏನು ಹೇಳ್ತೀವಿ, ಇವರು ಹೆಚ್ಚು ಜವಾಬ್ದಾರಿಯಾಗಿರ್ಬೇಕಾಗತ್ತೆ. ಅದೇ ಕಾರಣಕ್ಕೆ ಇಷ್ಟೆಲ್ಲ ಸೀನ್ಗಳು ಕ್ರಿಯೇಟ್ ಆಯಿತು ಅಂತ ಅನ್ಸಲ್ವಾ? ಹೌದು, ಖಂಡಿತವಾಗ್ಲು. ಈ ರಾಗಿಣಿ ಅವರ ಕೇಸ್ ತಗೊಂಡಾಗ ರಾಗಿಣಿ ಬಿಟ್ಟು ಈ ಪ್ಲೇಸಲ್ಲಿ ಬೇರೆ ಯಾರಾದ್ರೂ ಕಾಮನ್ ಪರ್ಸನ್ ಆಗಿದ್ರೆ ಖಂಡಿತವಾಗ್ಲೂ ರಾಗಿಣಿ ಅವ್ರ ಜೊತೆ ಇನ್ನೂ 11 ಜನದ ಮೇಲೆ ಆಗಿದೆ, ಅವೆಲ್ಲ ಆಗ್ತಿದೆ. ಬಟ್ ರಾಗಿಣಿ ಯಾಕೆ ಹೈಲೈಟ್ ಆಗ್ತಾ ಇದ್ದಾರೆ? ಯಾಕಂದ್ರೆ ಅವರು ಪಬ್ಲಿಕ್ ಪರ್ಸನಾಲಿಟಿ ಇದ್ದಾರೆ ಅಂಡ್ ಪಬ್ಲಿಕ್ ಫಿಗರ್ ಇದ್ದಾರೆ ಅಂಡ್ ಅವ್ರನ್ನ ಪೂಜೆ ಮಾಡೋಂಥವ್ರು ಅವ್ರ ಫ್ಯಾನ್ ಫಾಲೋವರ್ಸ್ ತುಂಬಾ ಜನ ಇದ್ದಾರೆ. ಸೊ ಹಾಗಾಗಿ ಇದು ವಿಷಯನೂ ದೊಡ್ಡದಾಗಿದೆ. ಅಂಡ್ ನಾವು ಆಗ್ಲೇ ಹೇಳ್ದಾಗೆ ನಾವು ಮಾದರಿಯಾಗಿರ್ಬೇಕು, ನಮ್ಮನ್ನ ಫಾಲೋ ಮಾಡೋರು ತುಂಬಾ ಜನ ಇರ್ತಾರೆ, ನಾವು ಇನ್ನೊಬ್ಬರಿಗೆ ರಾಂಗ್ ಇನ್ಫಾರ್ಮೇಶನ್ ಕೊಡಬಾರ್ದು, ತಪ್ಪು ದಾರಿಲಿ ನಡೆಯೋ ತರ ನಾವು ಅವಕಾಶಗಳನ್ನ ಕೊಡಬಾರ್ದು. ಈಗ ಕೇವಲ ಆರೋಪನೇ ಆಗಿದ್ರು ಕೂಡ ಆರೋಪಗಳು ಹುಟ್ಕೊಳ್ಳೋದಕ್ಕಲ್ಲಿ ಏನೋ ಕಾರಣ ಇರುತ್ತಲ್ವಾ, ಏನೋ ಆಗಿರ್ಬೇಕಲ್ವಾ? ಹೌದು, ಅದೇನೋ ಹೊಗೆ ಆಡದೆ ಸಮಥಿಂಗ್ ಏನೋ ಅಂತಾರಲ್ಲ, ಸೊ ಆತರ. ಸೊ ಅದ್ ವಿಷಯ ನಮ್ಗೆ ಬೇಡ ಅದು. ಯಾಕಂದ್ರೆ ಈಗ ಅವರು ಆರೋಪಿ ಸ್ಥಾನದಲ್ಲಿ ಇದ್ದಾರೆ, ಇನ್ನು ಆರೋಪಿ ಅಂತ ಪ್ರೂವ್ ಆಗಿಲ್ಲ, ಆಗಿಲ್ಲ. ಸೊ ನಾವು ಅದನ್ನ ಹೇಳೋದು ಕೂಡ ತಪ್ಪಾಗುತ್ತೆ. ಮೇ ಬಿ ಅವರು ಅದರಿಂದ ಆಚೆ ಬರ್ಬೋದು. ಅಂಡ್ ನೀವು ಆಗ್ಲೇ ಒಂದು ವಿಷಯ ಹೇಳಿದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ಏನಕ್ಕೆ ಅಂದ್ರೆ ರಾಗಿಣಿ ಜೊತೆ ಫೋಟೋ ವಿಷಯ ಅಂತ ಬಂದಾಗ ತುಂಬಾ ಜನ ನಾವು ಶೂಟಿಂಗ್ ನಡಿಬೇಕಾದ್ರೆ ಅಥವಾ ಬೇರೆಲ್ಲೋ ಹೋಗ್ತೀವಿ, ತುಂಬಾ ಜನ ಒಂದು ಫೋಟೋ ತಗೊಂತಾರೆ. ಸೊ ಆ ಫೋಟೋ ತಗೊಂಡ ಪರ್ಸನ್ ನಮ್ಗೆ ಯಾರು ಅಂತ ಗೊತ್ತಿರಲ್ಲ. ಯಾರೇ ಬಂದು ಒಂದು ಸೆಲ್ಫಿ ಅಂತ ಹೇಳಿದ್ರೆ ನಾವು ತಕ್ಷಣ ಅವ್ರಿಗೆ ಸ್ಮೈಲ್ ಮಾಡ್ಬಿಟ್ಟು ಒಂದು ಸೆಲ್ಫಿ ತಗೊಂತೀವಿ. ಅವರೆಲ್ಲ ನಮ್ಗೆ ಗೊತ್ತಿರ್ಬೇಕು ಅನ್ನೋದೇನೂ ಇಲ್ಲ, ಎಲ್ಲೋ ಬಂದು ಸಿಗ್ತಾರೆ, ಫ್ಯಾನ್ ಅಂತ ಹೇಳ್ತಾರೆ. ಸೊ ಅದು ಒಂದೇ ಆಗಿರುತ್ತೆ ಅಲ್ವಾ? ಸೊ ಅದೊಂದು ವಿಷಯಕ್ಕೆ ನಾನು ಆ ವಿಷಯದಲ್ಲಿ ಅವ್ರಿಗೂ ಸಪೋರ್ಟ್ ಮಾಡ್ಬೋದು, ಇದು ಮಾಡ್ಬೋದು, ಬಟ್ ಅದೇ ಆಧಾರದ ಮೇಲೆ ಇಷ್ಟೆಲ್ಲ ತನಿಖೆ ನಡೀತಿದೆ ಅಂತ ಹಾಗಾಗಿ ಅದನ್ನ ತನಿಖೆ ನಡೀತಾ ಇದೆ. ಸೊ ನಾನು ಹೇಳ್ತೀನಿ, ಇಷ್ಟು ದೊಡ್ಡ ವಿಷಯ ಆಗೋದು ಬೇಕಾಗಿರ್ಲಿಲ್ಲ. ಅಂಡ್ ಅವ್ರಿಗೆ ಏನ್ ಕ್ವೆಶ್ಚನ್ ಮಾಡ್ತಾರೆ ಅದಕ್ಕೆ ಆನ್ಸರ್ ಇರೋ ವಿಷಯ ಹೇಳಿದಿದ್ರೆ ಮೋಸ್ಟ್ಲಿ ಇಷ್ಟೊಂದು ದೊಡ್ಡ ವಿಷಯನೂ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಇವಾಗ ಏನೂ ಇಲ್ಲ, ಏನೂ ಆಗಿಲ್ಲ ಅಂದ್ಮೇಲೆ ಏನಿದೆ ಅದನ್ನ ಅಲ್ವಾ, ಮುಚ್ಚುಮರೆಯಲ್ಲದೆ ಹೇಳ್ಬಿಟ್ರೆ ಇಷ್ಟು ದೊಡ್ಡ ವಿಷಯನೂ ಆಗಲ್ಲ ಅನ್ಸುತ್ತೆ. ಇವಾಗ ಇನ್ನೂ ಅವ್ರಿಗೆ ಸಮಯಾವಕಾಶ ಇದೆ, ಚಾನ್ಸ್ ಇದೆ. ಏನ್ ಮಾಡಿದೀನಿ, ತಪ್ಪಿದ್ಯೋ ಇಲ್ವೋ ಅದನ್ನ ಹೇಳ್ಬಿಟ್ರೆ ಇದು ದೊಡ್ಡ ವಿಷಯ ಆಗಲ್ಲ. ಆಮೇಲೆ ನಾಳೆ ಅವ್ರಿಗೆ ಮತ್ತೆ ಕಮ್ ಬ್ಯಾಕ್ ಆಗ್ಬೇಕು ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಇದು ಪ್ರೂವ್ ಆಗಿ ಮತ್ತೊಂದಾದ್ರೆ ನಾಳೆ ಅವ್ರಿಗೆ ಇಂಡಸ್ಟ್ರಿಲಿ ತುಂಬಾನೇ ಕಷ್ಟ ಆಗ್ಬೋದು ಕಮ್ ಬ್ಯಾಕ್ ಆಗೋದಕ್ಕೆ. ಅಂಡ್ ಜನ ಕೂಡ ಅಷ್ಟು ಬೇಗ ರಿಸೀವ್ ಮಾಡ್ಕೊಳ್ಳಲ್ಲ. ಇನ್ನಷ್ಟು ನಾನು ಇದ್ರ ಬಗ್ಗೆ ಮಾತನಾಡ್ತೀನಿ. ನಾಗರಾಜ್ ಸರ್, ಈಗ ಈ ವಿಚಾರಗಳೆಲ್ಲ ನಡೀತಾ ಇರುವಾಗ ಒಂದಷ್ಟು ಪ್ರಶ್ನೆಗಳು, ಅಲ್ಲಿ ರೇವ್ ಪಾರ್ಟಿ ನಡೆದಿತ್ತಂತೆ, ಇಲ್ಲಿ ರೇವ್ ಪಾರ್ಟಿ ನಡೆದಿತ್ತಂತೆ, ಅಲ್ಲಿ ಡ್ರಗ್ ತಗೊಂಡಿದ್ರಂತೆ, ಇಲ್ಲಿ ಡ್ರಗ್ ತಗೊಂಡಿದ್ರಂತೆ, ಆ ಎಲ್ಲ ದಾಖಲೆಗಳು ತನಿಖಾಧಿಕಾರಿಗಳಿಗೆ ಸಿಕ್ಬಿಟ್ಟಿದೆಯಂತೆ. ಬಟ್ ನಡೆಯುವಾಗ ಏನ್ ಮಾಡ್ತಾ ಇದ್ರು? ನಡೆಯುವಾಗ ಇವ್ರು ಯಾರಿಗೂ ಗೊತ್ತೇ ಆಗ್ಲಿಲ್ವಾ? ಪೊಲೀಸ್ನವ್ರಿಗೆ ಗೊತ್ತಾಗ್ಲಿಲ್ವಾ? ಯಾರಿಗೂ ಇದು ಗಮನಕ್ಕೆ ಬರಲಿಲ್ವಾ? ಅಥವಾ ನಡೆಯುವಾಗ ನಡೀಲಿ ಅಂತ ಬಿಟ್ಬಿಟ್ಟು ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ರಾ? ಏನಾಗ್ತಿತ್ತು? ಯಾಕೆ ಇದೆಲ್ಲ ಆಯ್ತು? ನಿಮಗೆ ಇತಿಹಾಸ ತೆಗೆದುಕೊಂಡ್ರೆ ಇತಿಹಾಸದಲ್ಲಿ ಭಾಳಷ್ಟು ರೇವ್ ಪಾರ್ಟಿಗಳಿಗೆ ಇದು ಕೇಸಸ್ ಹಾಕಿದ್ದಾರೆ.
ರೇಡ್ ಆಗಿದೆ ಕೆಲವು ಕಡೆ ಸಾಕಷ್ಟು ಆಗಿದೆ, ಸಾಕಷ್ಟು ಜನಕ್ಕೆ ಪ್ರಾಸಿಕ್ಯೂಟ್ ಮಾಡಿದ್ದಾರೆ. ಈಗ ನೋಡಿ, ಜನ ಏನು ಹೇಳ್ಕೊಳ್ತಾರೆ, ಒಂದು ಅಭಿಪ್ರಾಯ ಇದೆ, ಪೊಲೀಸು ಎಲ್ಲ ಸಂದರ್ಭದಲ್ಲೂ ಎಲ್ಲ ಕಡೆ ಇರಬೇಕು ಅಂತ. ಈ ಶುಡ್ ಬಿ ಲೈಕ್ ಎನ್ ಆಮ್ನಿಪೊಟೆಂಟ್ ಆ್ಯಂಡ್ ಆಮ್ನಿಪ್ರೆಸೆಂಟ್ ಅಂತ, ದೇವ್ರ ಥರ. ಸಾಧ್ಯನಾ? ಹಾಗಲ್ಲ. ಆಮೇಲೆ ಲಿಮಿಟೇಷನ್ಸ್ ಇದೆ. ಈಗ ನೀವು ಕೋವಿಡ್ ಗಲಾಟೆಯಲ್ಲಿ ಏನು ಮಾಡಿದ್ದಾರೆ, ಪೊಲೀಸವ್ರಿಗೆ 50 ಮೇಲಿನವರು ಮನೆಯಿಂದ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ನಿಮ್ಮಲ್ಲಿ 35% ಏನೋ ವೇಕೆನ್ಸಿ ಇದೆ. ಇದನ್ನಲ್ಲೇ ನೀವು ಎಲ್ಲನೂ ಕೋವಿಡ್ ಮ್ಯಾನೇಜ್ ಮಾಡಬೇಕು, ಇಲ್ಲಿ ಡ್ರಗ್ ಮ್ಯಾನೇಜ್ ಮಾಡಬೇಕು, ಅಲ್ಲಿ ಅದು ಡಿಜೆಲಿ ಗಲಾಟೆ ಮ್ಯಾನೇಜ್ ಮಾಡಬೇಕು. ಸಿ, ದಿಸ್ ಈಸ್ ದಿ ಕನ್ಸ್ಟ್ರೈಂಟ್ಸ್ ಆಫ್ ದಿ ರಿಸೋರ್ಸಸ್. ದಟ್ಸ್ ವೈ ಐ ಸೆಡ್ ರಿಸೋರ್ಸಸ್ ಕನ್ಸ್ಟ್ರೈಂಟ್ಸ್ ಇರುವಾಗ ಏನೇ ಪರ್ಸನ್, ವಿ ಆರ್ ಆಫ್ಟರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ಆ ಒಂದು ಎಫಿಷಿಯನ್ಸಿ ಲೆವೆಲ್ ಅಂತ ಇರ್ತದೆ, ಅಥವಾ ಒಂದು ಆಪ್ಟಿಮಲ್ ಲೆವೆಲ್ ಇದ್ದೇ ಇರ್ತದೆ ಎಲ್ಲರಿಗೂ, ಓವರ್ ಎಫಿಷಿಯೆಂಟ್ ಈಸ್. ಆ ಒಂದು ಲೆವೆಲಲ್ಲೇ ಇದೆಲ್ಲ ಒಳ್ಳೆ ಕೆಲಸಗಳು ಆಗೋದು. ಓವರ್ ಬರ್ಡನ್ ಆದರೆ ಏನಾಗುತ್ತೆ, ಇಟ್ ವಿಲ್ ಮೆಸ್ ಅಪ್ ಅಲ್ವಾ? ಹಾಗೆ ನಮ್ಮದು ಆಗ್ಮೆಂಟ್ ಆಗಬೇಕು, ಇಲಾಖೆ ಆಗ್ಮೆಂಟ್ ಆಗಬೇಕು. ಅದಕ್ಕೆ ಸಪ್ರೇಟ್ ಏನು NCB ಮಾದರಿಯಲ್ಲೇ ಒಂದು ಏನು NI ಮಾದರಿಯಲ್ಲಿ ನಮ್ಮಲ್ಲಿ ಇವಾಗ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಅಂತಾಗಿದೆ, ಅದೇ ಮಾದರಿಯಲ್ಲಿ ಲಾರ್ಜ್ ಸ್ಕೇಲಲ್ಲಿ ಒಂದು ಡ್ರಗ್ ಕಂಟ್ರೋಲಿಂಗ್ ಆಗಬೇಕು, ಸೆಲ್ ಆಗಬೇಕು. ಆಗ ಮಾತ್ರ ಅದಕ್ಕೆ ಸಾಕಷ್ಟು ಸವಲತ್ತುಗಳನ್ನು ಕೊಟ್ಟು ಅದನ್ನ ಎಂಪವರ್ ಮಾಡಿ ಕೆಲಸ ಮಾಡಲಿಕ್ಕೆ ಬಿಡಬೇಕು. ಆಗ ಡೆಡಿಕೇಟೆಡ್ ಒಂದು ಯೂನಿಟ್ ಇದ್ದರೆ ಅವರು ನೀವು ಹೇಳಿದಾಗ ಈ ಪ್ರಶ್ನೆನ ಅವ್ರಿಗೆ ಕೇಳ್ಬೋದು, ನೀವಿದ್ರಲ್ಲ ಯಾಕೆ ಇದು ನಡೀತಾ ಇದೆ ಅಂತ. ಈಗ ನ್ಯಾಷನಲ್ ಲೆವೆಲಲ್ಲಿ NCBಗೆ ಕೇಳ್ತಾ ಇದ್ದಾರೆ, ನೀವು 86ಇಂದ ಇದ್ದೀರಾ, ಇಷ್ಟೆಲ್ಲ ಬೃಹದಾಕಾರವಾಗಿ ನಡೀತಾ ಇದೆ, ಏನು ಮಾಡ್ತಾ ಇದ್ದೀರಾ ಅಂತ. ನೀವು ನೋಡಿದಾಗೆ ಇದ್ದಾರೆ, ಕಳ್ಳರಿದ್ದಾರೆ, ಇಲ್ಲೂ ಇದ್ದಾರೆ, ಅಲ್ಲೂ ಇದ್ದಾರೆ. ಈ ಕೇರಳ ಇನ್ಸಿಡೆಂಟ್ ತೊಗೊಳ್ಳಿ, ಗೋಲ್ಡ್ ಸ್ಮಗ್ಲಿಂಗ್ ಇನ್ಸಿಡೆಂಟ್ ಏನಾಯಿತು, ಅಲ್ಲಿ ಸೀನಿಯರ್ ಬ್ಯೂರೋಕ್ರಾಟ್ಸೇ ಇದ್ದಾರೆ ಅಲ್ವಾ? ಆ ಒಂದು ಗ್ರೀನ್ ಚಾನಲಲ್ಲಿ ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದರೆ ಅಷ್ಟೊಂದು ಹ್ಯೂಜ್ ಕ್ವಾಂಟಿಟಿಯಲ್ಲಿ ಗೋಲ್ಡ್ ಬರಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಈಗ ಡ್ರಗ್ಗಲ್ಲಿ ತೊಗೊಂಡ್ರೆ ನೀವು ಪೋಸ್ಟ್ ಆಫೀಸಲ್ಲಿ ಒಬ್ಬ ಪೋಸ್ಟ್ ಮ್ಯಾನ್ ಇನ್ನು ಫಾರಿನ್ ಪೋಸ್ಟ್ ಆಫೀಸಲ್ಲಿ ಇನ್ವಾಲ್ವ್ ಆಗಿ ಅವರು ಸಿಕ್ಕಿಬಿದ್ದಾನೆ. ಇನ್ನು ಕಸ್ಟಮ್ಸಲ್ಲಿ ಹೋದರೆ ಎಷ್ಟು ಜನ ಸಿಕ್ಕಿ ಬೀಳ್ತಾರೋ, ಹಾಗೆ ಓವರ್ಸೀಸ್ ಬ್ಯಾಂಕಲ್ಲಿ ಹೋದರೆ ಎಷ್ಟು ಜನ ಸಿಕ್ಕಿ ಬೀಳ್ತಾರೋ. ಯಾಕಂದರೆ ಅವ್ರ ಮನಿ ಹ್ಯಾಸ್ ಟು ಗೋ ಥ್ರೂ ಓವರ್ಸೀಸ್ ಬ್ಯಾಂಕ್ಸ್ ಓನ್ಲಿ. ಈಗ ನಾನಾ ಆಯಾಮಗಳಲ್ಲಿ ಮಾಡಬೇಕು. ಅದಕ್ಕೆ ಇವಾಗ ED ಪಿಕ್ಚರಲ್ಲಿ ಈಗ ಬಂದಿದ್ದಾರೆ. ಆಗ ಇಷ್ಟು ದಿವಸ ED ಏನು ಮಾಡ್ತಿತ್ತು ಅಂತ ನೀವು ಕೇಳ್ಬೋದಲ್ವ ಅಲ್ವಾ? ಸೊ ಹೀಗೆ ಒಂದು ಅವಕಾಶ ಬರಬೇಕು. ಆಮೇಲೆ ನೀವು ಇನ್ನೊಂದು ಪ್ರಶ್ನೆ ಇಲ್ಲಿ ಕ್ರಿಟಿಕಲ್ ಇರೋದು ಅಂದರೆ ಆಲ್ ಸೆಲೆಬ್ರಿಟೀಸ್. ಈಗ ಹೇಳಿದರೆ ನೀವು ನೆನ್ನೆ ತನಕನೂ ಹೇಳ್ತಾಯಿದ್ರು, ನೀವು ಹೇಳಿದ್ರೆ 3 ದಿವಸದ ತನಕನೂ ಹೇಳ್ತಿದ್ರು, ನಮ್ಮ ಇಂಡಸ್ಟ್ರಿ ಅಪರಂಜಿ, 1% ಕೂಡ ಬೆರಕೆ ಇಲ್ಲ. ಸೊ ಇಟ್ ಈಸ್ ಲೈಕ್ ಎನ್ ಇಲ್ಲಸ್ಟ್ರೀಸ್. ನಾನು ಹಾಗೆ ಹೇಳ್ತೀನಿ, ನಮ್ಮ ಕನ್ನಡ ಇಂಡಸ್ಟ್ರಿ ಕಂಪೇರ್ಡ್ ಟು ಅದರ್ ಇಂಡಸ್ಟ್ರೀಸ್ ಇನ್ ದ ಕಂಟ್ರಿ ಇಟ್ಸ್ ಎನ್ ಇಲ್ಲಸ್ಟ್ರಿಯಸ್ ಇಂಡಸ್ಟ್ರಿ. ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ, ಅಥವಾ ಏನು ದುಡ್ಡಿನ ಆಸೆಗೋಸ್ಕರ ಯಾರು ಕೆಲಸ ಮಾಡಿಲ್ಲ. ರಾಜ್ಕುಮಾರ್ ಅವ್ರದ್ದೆಲ್ಲ ಸಂಭಾವನೆ ನೀವು ಅಲ್ಲಿ ಅರ್ಲಿಯರ್ ಡೇಸಲ್ಲಿ ತಗೊಂಡ್ರೆ ಇವತ್ತು ನಮ್ಮ ಯಾರು ಭೂಮಿಕಾ ಮತ್ತು ಈ ಥರದವರು ಅದಕ್ಕಿಂತ 10 ಪಟ್ಟು ಜಾಸ್ತಿ ತೊಗೊಳ್ಬೋದು ಅಲ್ವಾ? ಹೋಗ್ತೀರಾ? ಆದರೆ ಅವರು ಸರಸ್ವತಿಯ ಒಂದು ರೂಪದಲ್ಲಿ ಆ ಒಂದು ಕಲೆನ ತಗೊಂಡು ಆರಾಧನೆ ಮಾಡಿಕೊಂಡು ಅದನ್ನು ಅವರು ಪ್ರಾಕ್ಟೀಸ್ ಮಾಡಿದ್ರು. ಅದಕ್ಕೆ ಅವರಿಗೆ ಅದೇ ಮಾದರಿಯಲ್ಲಿ, ಸರಸ್ವತಿಯ ಮಾದರಿಯಲ್ಲೇ ಸರಸ್ವತಿ ಪುತ್ರ ಅಂತ ಹೇಳ್ಕೊಂಡು ಅವ್ರನ್ನ ಪೂಜೆ ಮಾಡಲಿಕ್ಕೆ ಬಂದರು. ಇವತ್ತೆಲ್ಲ ಇನ್ನು ಶತಮಾನಗಳು ಹೋದರೂ ಕೂಡ ಅವರೊಬ್ಬರು ಲೆಜೆಂಡ್ ಆಗೇ ಉಳ್ಕೊಳ್ತಾರೆ. ಕನ್ನಡ ಚಿತ್ರರಂಗ ಅಂದ್ರೆ ಇವತ್ತಿಗೂ ಯಾವುದೇ ಭಾಷೆ ಅಲ್ಲ, ಒಬ್ರು ಲೆಜೆಂಡ್ ಆಗಿ ಉಳ್ಕೊಳ್ತಾರೆ. ಅವರ ಸಮಕಾಲೀನರು ನೋಡಿ, ನೀವು NTR ತಗೊಳ್ಬೋದು, ನಮ್ಮ ಪಕ್ಕದ ರಾಜ್ಯದಲ್ಲಿ MGR ತಗೊಳ್ಬೋದು, ಅದೇ ಥರ ಸಾಕಷ್ಟು ಆಕ್ಟ್ರೆಸ್ಸು ಈ ಕಡೆ ಕೇರಳದಲ್ಲಿ ತಗೊಳ್ಬೋದು. ಅವರು ಈ ಮಟ್ಟಕ್ಕೆ ಬರಲಿಲ್ಲ. ಇನ್ಕ್ಲೂಡಿಂಗ್ ಬಚ್ಚನ್, ಅಮಿತಾಬ್ ಬಚ್ಚನ್ ಅವರು ಕೂಡ ಅವರಿಗೆ ಒಂದು ರೀತಿ ಪೂಜ್ಯ ಭಾವದಿಂದ ನೋಡ್ತಿದ್ರು. ಇದೆಲ್ಲ ಸಾಧ್ಯವಾಗಿದೆ ಯಾಕೆಂದರೆ ಕ್ಯಾರೆಕ್ಟರ್, ಅದರ ವ್ಯಾಲ್ಯೂಸ್ ಏನು ಅವರು ಇನ್ಬಿಲ್ಟ್ ಮಾಡ್ಕೊಂಡಿದ್ರು ಅದು ಇಂಡೆಲಿಬಲ್. ಆ ಒಂದು ಟೈಪ್ ಆಫ್ ಮೆಟಲ್ ಅಥವಾ ಮೆಟೀರಿಯಲ್ ನಮ್ಮಲ್ಲಿ ಈಗ ನೀವು ದುರ್ಬಿಣಿ ಹಾಕ್ಕೊಂಡೆಲ್ಲ ಯಾವುದು ಎಲ್ಲ ಇದೆಯಲ್ಲ, ಈಗ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಅಂಥದ್ದು ಈ ಕೊರೋನಾನ ಕಂಡುಹಿಡಿಯೋದು, ಅಂಥ ಒಂದು ದುರ್ಬಿಣಿ ಹಾಕಿ ನೋಡಿದ್ರು ಕೂಡ ಸಿಗೋದು ಕಷ್ಟ. ಇಟ್ಸ್ ಅಫ್ಕೋರ್ಸ್ ವಿ ಹ್ಯಾವ್ ಟು ಅಡ್ಮಿಟ್, ಬಿಕಾಸ್ ಇಟ್ ಈಸ್ ನಾಟ್ ಎನ್ ಆರ್ಡಿನರಿ ಲೈಫ್ ಹಿ ಹ್ಯಾಸ್ ಲೆಡ್. ಹಿ ಹ್ಯಾಸ್ ಕಮ್ ಫ್ರಮ್ ಎ ಸ್ಕ್ರ್ಯಾಚ್ ಆ್ಯಂಡ್ ಆಲ್ ಹರ್ಡಲ್ಸ್ ಹಿ ಹ್ಯಾಸ್ ಫೇಸ್ಡ್ ಆ್ಯಂಡ್ ಮೇಡ್ ಎ ಪರ್ಫೆಕ್ಟ್ ಮ್ಯಾನ್. ಆ ಒಂದು ವ್ಯಾಲ್ಯೂಸ್ ಅವರಿಗೆ ಗೊತ್ತಿತ್ತು.
ಊಟದ್ದಾಗಲಿ, ಬಟ್ಟೆದಾಗಲಿ, ಅವ್ರ ನಡವಳಿಕೆ ಆಗಲಿ, ಮಾತಾಗಲಿ, ಎಲ್ಲದರ ಬಗ್ಗೆನೂ ಅವ್ರಿಗೆ ಭಾಳ ನಿಗಾ ಇತ್ತು. ಇವತ್ತು ನಾನು ಅದನ್ನೇ ಹೇಳೋದು. ಸ್ವಲ್ಪ ಮಟ್ಟಿಗೆ ನಮ್ಮ ವಿಷ್ಣುವರ್ಧನ್ ಅವರು ಅವರಿಗೆ ಮ್ಯಾಚ್ ಆಗ್ಬೋದು. ಅಂಬರೀಷ್ ಸ್ವಲ್ಪ ಮಾತು ಹೊರಟು ಆದರೆ ಹೃದಯ ದೊಡ್ಡದು. ಆ ಒಂದು ರೀತಿಯ ಕ್ಯಾರೆಕ್ಟರ್ ಅವರು ಬಿಲ್ಡ್ ಮಾಡಿಕೊಂಡ್ರು. ಅದನ್ನು ಕೂಡ ಜನ ಮೆಚ್ಚಿದರು. ಈಗ ಜನ ಮೆಚ್ಚೋದು ಎಲ್ಲರನ್ನೂ ಮೆಚ್ಚಬೋದು, ಆದರೆ ಇಟ್ ಹ್ಯಾಸ್ ಟು ಬಿ ಸಬ್ಜೆಕ್ಟ್ ಟು ಟೆಸ್ಟ್. ಆ ಟೆಸ್ಟಲ್ಲಿ ಕೂಡ ಅವರು ಉಳಿಬೇಕು. ಹಾಗೆ ಅಂಬರೀಷ್ ಅವರು ಕೊನೆ ಉಸಿರಿರೋವರೆಗೂ ಅವರು ಆ ಟೆಸ್ಟಲ್ಲಿ ಉಳಿದ್ರು. ನನಗೇನು ವಿಸಿಟಿಂಗ್ ಕಾರ್ಡ್ ಬೇಕಾಗಿಲ್ಲ, ಅಂಬರೀಷ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಇದು ಮಹತ್ವ, ಒಂದು ಪರ್ಸ್ನಾಲಿಟಿ ಅಥವಾ ಪ್ರೊಫೈಲ್ನ ಮಹತ್ವ. ಆ ಪ್ರೊಫೈಲ್ ನೀವು ಫಾಲ್ಸ್ ಬೇಸ್ ಮೇಲೆ ಬಿಲ್ಡ್ ಮಾಡ್ಕೊಂಡು ಹೋಗಿ, ಈಗ ಯಾರು ನಾವು ನೋಡಿದ್ವಲ್ಲ ಜೈಲಲ್ಲಿರೋರು ಅಥವಾ ಪೊಲೀಸ್ ಕಸ್ಟಡಿಯಲ್ಲಿರೋರು, ಹಾಗೆ ಒಂದೇ ಸರಿ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಅಂಥವ್ರಿಗೆ ನೀವು ಜೈಲಲ್ಲಾದರೂ ಹಾಕಿ ಕೃಷ್ಣನ್ ಥರ ಅಥವಾ ಇನ್ನೊಂದಾದ್ರೂ ಕಷ್ಟ ಕೊಡಿ, ಗಟ್ಟಿಯಾಗಿ ಉಳಿತಾರೆ. ಗಟ್ಟಿಯಾಗಿ ಉಳಿಬೇಕು. ಅದಕ್ಕೆ ನಾವು ಮಕ್ಕಳಿಗೆ ಹೇಳಬೇಕು, ಯಂಗ್ಸ್ಟರ್ಸ್ಗೆ ಹೇಳಬೇಕು, ಆಲ್ ದೀಸ್ ಥಿಂಗ್ಸ್ ಆರ್ ಟೆಂಪರರಿ ರಿಲೀಫ್. ನೀವು ಅದೊಂದು ಯೋಗಾಭ್ಯಾಸ ಮಾಡಿ, ಇನ್ನೊಂದು ಮಾಡಿ, ಆ ಥರದ್ದು ಒಂದು ಕಷ್ಟದ ಒಂದು ಕೆಲಸ ಮಾಡಿ ನಿಮ್ಮ ಒಂದು ಪ್ರೊಫೈಲನ್ನು ಅಥವಾ ನಿಮ್ಮ ದೇಹನ ದಂಡಿಸಿ ಚೆನ್ನಾಗಿಟ್ಕೊಂಡ್ರೆ ಇಟ್ ಈಸ್ ಎವರ್ ಲಾಸ್ಟಿಂಗ್. ಇದು ಮಾಡಿ ಟೆಂಪರರಿ ಏನು ಸಮ್ ರೀಸನ್ಸ್ ಆಫ್ ಏನೋ ಎಮೋಷನ್ಸ್ ಅದು ಇನ್ನೊಂದು ಒಗ್ಗಿ ನೀವು ಅದರಲ್ಲಿ ಸಾಕಷ್ಟು ಜನ ನೆಪ ಕುಂಟು ನೆಪಗಳು ನೂರಾರಿದೆ. ಯಾಕೋ ಕುಡ್ದಿದ್ಯಾ, ಅಯ್ಯೋ ಬೇಜಾರಾಗ್ಬಿಡ್ತು ಅಂತ. ಯಾಕೋ ಕುಡ್ದಿದ್ಯಾ, ಅಯ್ಯೋ ಇವತ್ತು ನಮ್ಮವ್ರು ಕ್ರಿಕೆಟ್ ಗೆದ್ದುಬಿಟ್ರು ಅಂತ. ಯಾಕೋ ಕುಡ್ಬಿಟ್ರೆ ನಮ್ಮಲ್ಲಿ ಯಾರೋ ತೀರ್ಕೊಂಡ್ಬಿಟ್ರು ಅಂತ. ಅರ್ಥ ಆಯ್ತಾ? ಸಿ ದಟ್ ಈಸ್ ನಾಟ್ ಎ ರೀಸನ್. ಕುಡಿಯೋದಕ್ಕೂ ಇದಕ್ಕೂ ಏನು ಸಂಬಂಧ? ಅದನ್ನು ಯಾವ ರೀತಿ ನಿಗ್ರಹಿಸಬೇಕು, ಆ ನಿಗ್ರಹ ಒಂದು ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಈಗ ನೋಡಿ, ನಾವು ಇವ್ರನ್ನೆಲ್ಲ ನೋಡಿದ್ರೆ ಏತಕ್ಕೆ ಮಾಡಿದ್ದಾರೆ ಅವರು? ಫಾರ್ ಎ ಕ್ವಿಕ್ ಬಕ್. ಯಾಕೆ ಬೇಕು? ಎಷ್ಟು ತಿಂತಾನೆ ಮನುಷ್ಯ, ಎಷ್ಟು ಅವ್ರಿಗೂ ಮೋಜು ಮಸ್ತು ಮಾಡಬೇಕಾದ್ರೂ ಕೂಡ ಎಷ್ಟು ಬೇಕು ಅವ್ರಿಗೆ? ಬಿಯಾಂಡ್ ದಟ್ ಅಂತ ಹೇಳಿದ್ರೆ ಇದು ದುರಾಸೆ ಅಲ್ಲೇನಾ? ದುರಾಸೆಯಿಂದ ಇವತ್ತು ಏನು ಮಾಡ್ತಾ ಇದ್ದಾರೆ ಅವರು? ಏನು ಅನುಭವಿಸ್ತಾ ಇದ್ದಾರೆ? ಇಟ್ ವಿಲ್ ಹ್ಯಾಪನ್ ಟು ಎನಿಬಡಿ ಫಾರ್ ದಟ್ ಮ್ಯಾಟರ್. ಆದ್ದರಿಂದ ಕ್ರೈಮ್ ಮಾಡೋನು ಕೂಡ ಅಷ್ಟೆ. ಏನೋ ಪೆಟ್ಟಿ ಕ್ರೈಮ್ಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಅವನೇನೋ ಹೊಟ್ಟೆಗಿಲ್ಲ ಏನೋ ಮಾಡಿದಾನಂತ. ಮಲ್ಯ ಥರ ಕ್ರೈಮ್ ಮಾಡಿದ್ರೆ ಅಥವಾ ಯಾರೋ ಅವನು ಮೋದಿ ಥರ ಕ್ರೈಮ್ ಮಾಡಿದ್ರೆ ಅದು ಎಕ್ಸ್ಕ್ಯೂಸೇ ಇಲ್ಲ. ಅದಕ್ಕೆ ಇವರು ಮಾಡಿದ ಅವರು ಎಲ್ಲ ತಾವಾಗೇ ಹೊರ ದೇಶಕ್ಕೆ ಹೋಗಿ ಔತ್ಕೊಂಡು ಕೂತಿದ್ದಾರೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಮೇ ಬಿ ಪೆಟಿ ಕ್ರೈಮ್ ಅಂತ ಹೇಳ್ಬೋದು. ಆದರೂ ಗಂಭೀರವಾಗಿ ತಗೊಂಡ್ರೆ ಅದಕ್ಕಿಂತ ದೊಡ್ಡದಿದು. ಯಾಕೆಂದರೆ ಯುವಕರ ಮೇಲೆ ಭಾಳ ಗಂಭೀರವಾದಂಥ ಪ್ರಭಾವ ಇದು ಬೀಳ್ತದೆ. ನಿಮಗೆ ಗೊತ್ತಿದೆ, ನಮ್ಮ ದೇಶ ಯುವಕರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶದ ಮೇಲೆ ಗೌರವ ಇದೆ, ಸ್ವಲ್ಪ ಭಯ ಇದೆ ಅಂತ ಹೇಳಿದ್ರೆ ನಮ್ಮದು ಯುವಕರು ಜಾಸ್ತಿ ಇರುವಂಥ ದೇಶ. ದಟ್ಸ್ ಎ ಗ್ರೇಟೆಸ್ಟ್ ಅಸೆಟ್ ಆಫ್ ಅವರ್ ಕಂಟ್ರಿ. ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಇದೆಯಲ್ಲ, ಇಟ್ಸ್ ಎ ಬಿಗ್ಗೆಸ್ಟ್ ರಿಸೋರ್ಸ್. ನಿಮಗೆ ಚಿನ್ನ ಇಷ್ಟು ಡಿಪಾಸಿಟ್ ಇದೆ, ದುಡ್ಡು ನಮ್ಮ ಮನಿ ವ್ಯಾಲ್ಯೂ ಇಷ್ಟಿದೆ ಅಂತ ಹೇಳಿದರೆ ಯಾರು ಕೇಳೋದಿಲ್ಲ. ವಾಟ್ ಈಸ್ ದಿ ಕೆಪಾಸಿಟಿ ಅವರ್ ಯೂತ್? ಈಗ ನೀವು ಒಮ್ಮೆ ಚೀನಾಗೆ ಹೋದರೂ ಕೂಡ ಈಗ ಬಿಕಾಸ್ ಆಫ್ ದಿ ಫ್ಯಾಮಿಲಿ ಪ್ಲಾನಿಂಗ್ ಆ್ಯಂಡ್ ಅದರ್ ರಿಸ್ಟ್ರಿಕ್ಷನ್ಸ್ ಫಾರ್ ಬರ್ತ್ ಆ್ಯಂಡ್ ಆಲ್, ಒಬ್ಬ ಫ್ಯಾಮಿಲಿಗೆ ಒಂದೇ ಮಗು, ಗಂಡ ಹೆಂಡತಿಗೆ ಒಂದೇ ಮಗು. ಈಗ ಒಂದು ಮಗು ಇದ್ದರೆ ವಾಟ್ ಈಸ್ ದಿ ಪೊಸೆಸಿವ್ನೆಸ್ ಆಫ್ ದಿ ಪೇರೆಂಟ್ಸ್? ಅಯ್ಯೋ ನನ್ನ ಮಗ ನನ್ನ ಮುಂದೆ ಇರಬೇಕು, ನನ್ನ ಮಗ ಇಲ್ಲೇ ಇರಬೇಕು. ಹೌದಾ? ಅವನಿಗೆ ಆರ್ಮಿ ಕಳ್ಸೋಕ್ಕಾಗುತ್ತಾ? ನೀವು ಅವನಿಗೆ ನೇವಿ ಕಳ್ಸೋಕ್ಕಾಗುತ್ತಾ? ಏರ್ಫೋರ್ಸ್ ಕಳ್ಸೋಕ್ಕಾಗುತ್ತಾ? ನಿಮಗೆ ಯಾವ ಫೋರ್ಸ್ ಬೇಕು ಇವತ್ತಿನ ಮಾಡರ್ನ್ ವರ್ಲ್ಡಲ್ಲಿ? ಯು ಶುಡ್ ಹ್ಯಾವ್ ಎ ಸ್ಟ್ರಾಂಗ್ ಫೋರ್ಸ್. ಬೇಡ, ಅವ್ನು ಮನೇಲಿದ್ದರೂ ಕೂಡ ಅವ್ನು ಹೆಲ್ತಿ ಆಗಿರಬೇಕು, ಆ ಒಂದು ಸ್ಟ್ರೆಂತ್ ಇರಬೇಕು ಅವನಲ್ಲಿ. ಯಾವ ಥರ ಇರ್ತದೆ ಒಂದು ಅಪ್ಪ ಏನು ಹೇಳ್ತಾ ಇದ್ದಾರೆ, ಅಮ್ಮ ಏನು ಹೇಳ್ತಾರೆ. ಅಯ್ಯೋ ನಾನು ಈಗ ಮಾಡಿದರೆ ಅಪ್ಪನ ಕೇಳಬೇಕು, ಈಗ ಮಾಡಬೇಕಾದ್ರೆ ಈ ಥರ. ವೈ ಐ ಸೆಡ್ ಅವರ್ ಯೂತ್ ಫೋರ್ಸ್ ಈಸ್ ಅವರ್ ಸ್ಟ್ರೆಂತ್. ಆ ಸ್ಟ್ರೆಂತನ್ನ ವೀಕ್ ಮಾಡೋಕ್ಕೆ ನಾನಾ ಆ್ಯಂಗಲಲ್ಲಿ ಯು ಟೇಕ್ ಇಟ್ ಫ್ರಮ್ ಎನ್ ಎನಿಮಿ ಕಂಟ್ರಿ ಆರ್ ಇಂಟರ್ನಲಿ ವಿ ಹ್ಯಾವ್ ಸೋ ಮೆನಿ ಏಜೆಂಟ್ಸ್ ಆಫ್ ದಿ ಎನಿಮೀಸ್. ಇವರೆಲ್ಲರೂ ಒಂದಲ್ಲ ಒಂದು ರೀತಿ ದೇ ಆರ್ ಟ್ರೈಯಿಂಗ್ ಟು ಡಿಸ್ಟೆಬಿಲೈಸ್ ಅಸ್. ಇಫ್ ಇಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯು ಡಿಸ್ಟೆಬಿಲೈಸ್ ದಿ ಎಕಾನಮಿ, ಯು ಡಿಸ್ಟೆಬಿಲೈಸ್ ದಿ ವೆರಿ ಬೇಸ್ ದಟ್ ಈಸ್ ಅವರ್ ಯೂತ್. ಏನಾಗುತ್ತೆ ನಮ್ಮ ದೇಶದ ಸ್ಟ್ರೆಂತ್? ಇದು ಭಾಳ ಜನ ದೇ ಆರ್ ಬೆಂಟ್ ಅಪ್ ಆನ್ ಡೂಯಿಂಗ್ ಇಟ್. ಅವರಿಗೆ ಎಷ್ಟೋ ಕಷ್ಟಪಟ್ಟು ನಮ್ಮ ಯೂತ್ಸ್ ಮೇಲೆ ಈ ರೀತಿಯ ದುಷ್ಪರಿಣಾಮಗಳನ್ನು ಬೀರುವಂಥ ಒಂದು ಚಟಕ್ಕೆ ಬೀಳಿಸುವಂಥ ಕೆಲಸ
ಭಾಳ ಕಷ್ಟ ಬಿಟ್ಟು ಮಾಡ್ತಾ ಇದ್ದಾರೆ. ಅಟ್ ಎನಿ ಕಾಸ್ಟ್ ಇವ್ರ ದೇಶ ಇದು ಆಗಬೇಕು, ಇವ್ರ ಯೂತ್ಸ್ ಈಗ ಆಗಬೇಕು. ಇದ್ರ ಬಗ್ಗೆ ನಾನು ಮತ್ತೆ ಇದು ಬಹಳ ಮಹತ್ವದ್ದು. ಖಂಡಿತ ಇದು ಪ್ರೂವನ್ ಆಲ್ಸೋ. ಲಾಟ್ ಆಫ್ ಎವಿಡೆನ್ಸ್ ಇಸ್ ದೆ, ಲಾಟ್ ಆಫ್ ಇನ್ಪುಟ್ಸ್, ಇಂಟೆಲಿಜೆನ್ಸ್ ಇನ್ಪುಟ್ಸ್ ಇದೆ, ರಾ ಇನ್ಪುಟ್ಸ್ ಇದೆ, ಮತ್ತು ನಮ್ಮ ಅದರ್ ಏಜೆನ್ಸೀಸ್ ಇನ್ಪುಟ್ಸ್ ಇದೆ. ಯಾಕೆಂದರೆ ಐ ವಾಸ್ ಎ ನೋಡಲ್ ಆಫೀಸರ್ ಫಾರ್ ದಿಸ್ ಆಲ್ ದೀಸ್ ಏಜೆನ್ಸೀಸ್. ಆಸ್ ಎನ್ SP ಐ ವರ್ಕ್ಡ್ ಆಸ್ ಎ ನೋಡಲ್ ಆಫೀಸರ್ಸ್ ಫಾರ್ ಆಲ್ ದೀಸ್ ಏಜೆನ್ಸೀಸ್. NCB ಇರ್ಬೋದು, NIA ಇರ್ಬೋದು, ಆ್ಯಂಡ್ ಅದರ್ ಏಜೆನ್ಸೀಸ್ ಲೈಕ್ ಆರ್ಮಿ ಇಂಟೆಲಿಜೆನ್ಸ್ ಸಮಥಿಂಗ್ ಲೈಕ್ ದಟ್ ಫಾರ್ ದಿ ಸ್ಟೇಟ್. ಐ ವರ್ಕ್ಡ್ ಫಾರ್ ಸಮ್ ಟೈಮ್. ಎಸ್, ಖಂಡಿತ ಸರ್, ಅದ್ರ ಬಗ್ಗೆ ಕೂಡ ನಾನು ನಿಮ್ಮ ಜೊತೆ ಮಾತನಾಡ್ತೀನಿ. ಸರ್, ಈಗ ಇಷ್ಟೆಲ್ಲ ಆಗ್ತಾ ಇದೆ, ಈಗ ರಾಗಿಣಿ ಅವ್ರ ಮುಂದೆ ಕೂಡ ಅಥವಾ ಬೇರೆ ಆರೋಪಿಗಳ ಮುಂದೆ ಕೂಡ ಏನು ಒಂದು ಆಪ್ಷನ್ಸ್ ಇರಬಹುದು? ಈಗ ರಾಗಿಣಿ ಅವ್ರು ನಿನ್ನೆಯಿಂದ ಕೇಳ್ತಾ ಇದ್ದಾರಂತೆ, ನಾನು ಕೊರೋನಾ ಡ್ಯೂಟಿಯಲ್ಲಿದ್ದೆ, ಲೈಕ್ ಕೊರೋನಾ ವಾರಿಯರ್ಸ್ಗೆ ಅವರು ಒಂದು ಊಟ ಸಪ್ಲೈ ಮಾಡುವಂಥದ್ದು ಅಂತ ಒಂದಷ್ಟು ಒಳ್ಳೆ ಕೆಲಸಗಳನ್ನು ಕೊರೋನಾ ಟೈಮಲ್ಲಿ ಮಾಡ್ತಾ ಇದ್ರು. ಸೊ ನನ್ನ ಅಂಥ ಒಂದಷ್ಟು ಕೆಲಸಗಳೆಲ್ಲ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿದೆ, ನನಗೆ ಸ್ವಲ್ಪ ಸಮಯಾವಕಾಶ ಕೊಡಿ. ಸೊ ಬೇರೆ ಬೇರೆ ನೆಪಗಳನ್ನು ಅವ್ರು ಇಡ್ತಾ ಇದ್ದಾರೆ. ಸೊ ಅವ್ರ ಮುಂದೆ ಇದೆ ಈಗ ಏನು ಆಪ್ಷನ್ಸ್ಗಳಿರಬಹುದು, ಏನು ಮಾಡಬಹುದು? ಅಂದರೆ ಅವರ ಈ ಇದರಿಂದ ಎಸ್ಕೇಪ್ ಆಗ್ಲಿಕ್ಕೆ, ಅಂದ್ರೆ ಈಗ ಅವ್ರ ಬೇಲ್ಗೆ ಹಾಕೋದಿರಬಹುದು, ಇದರಿಂದ ಹೊರಗೆ ಬರೋಕ್ಕಾಗಿರಬಹುದು, ಈಗ ಅವ್ರ ಮುಂದೆ ಏನು ಆಪ್ಷನ್ಸ್ ಇದೆ ಅಂತ? ಭೂಮಿಕಾ ಅವ್ರು ಹೇಳಿದಾಗೆ ರಾಗಿಣಿ ಈಸ್ ಅ ರೋಲ್ ಮಾಡೆಲ್. ಸೊ ಶಿ ಸೆಡ್ ಇನಿಷಿಯಲಿ ಫಿಲ್ಮ್ ಇಂಡಸ್ಟ್ರಿಯವರು ಒಳ್ಳೆತನ ಮಾಡಿದಾಗ ಮುಂದೆ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ. ಒಂದು ಕೆಟ್ಟ ವಿಷಯ ಗಳಿಗೆ ಸಂಭವಿಸಿದಾಗ ಯಾರೂ ಬರ್ತಾ ಇಲ್ಲ. ಇನಿಷಿಯಲಿ ಇಂಡಸ್ಟ್ರಿ ಮೈಟ್ ಹ್ಯಾವ್ ಥಾಟ್ ನಾವು ಈ ಸಂದರ್ಭದಲ್ಲಿ ನಮಗೆ ಕೆಟ್ಟ ಹೆಸರು ಬರ್ತಾ ಇದೆ, ಒಂದು ಪ್ರಾಜೆಕ್ಷನ್ ಆಗ್ತಾ ಇದೆ, ಕೆಟ್ಟ ಹೆಸರು ನಮ್ಮದು, ಈ ಸಂದರ್ಭದಲ್ಲಿ ನಾವೇನಾದರೂ ಸಪೋರ್ಟ್ ಮಾಡಲಿಕ್ಕೆ ಹೋದರೆ ಇನ್ನೂ ಜಾಸ್ತಿ ಕೆಟ್ಟ ಹೆಸರು ಬರ್ಬೋದು, ಅದಕ್ಕೋಸ್ಕರ ನಾವು ಸುಮ್ಮನೆ ಇರ್ತೀವಿ ಅಂತೇಳಿ ಅಂಥ ಒಂದು ಅಪ್ರೆನ್ಷನ್ ಇದ್ಕೊಂಡು ಸುಮ್ಮನೆ ಇದ್ದಾರೋ ಏನೋ ಅಂಥ ಒಂದು ಸಂಭವನೀಯತೆ ಕೂಡ ಇರ್ಬೋದು. ಆದರೆ ಇನ್ನೊಂದು ವಿಚಾರ ಹೇಳಿದರು, ರಾಗಿಣಿ ಅವರು ಈಗ ಅಡ್ಮಿಷನ್ ಮಾಡಿಕೊಂಡು ಹೌದು ನಾನು ತಪ್ಪು ಮಾಡಿದ್ದೀನಿ, ತಪ್ಪು ಒಪ್ಪಿಕೊಂಡು ಅವರಿಗೆ ಶಿಕ್ಷೆ ಕಡಿಮೆ ಆಗ್ಬೋದು ಅಥವಾ ಅವ್ರನ್ನ ಬೇಲ್ ಸಿಗಲಿಕ್ಕೆ ಅವರಿಗೆ ಒಂದು ಈಸಿ ವೇ ಆಗ್ಬೋದು. ಆದರೆ ದಿಸ್ ಇಸ್ ನಾಟ್ ಕ್ವಶನ್ ಆಫ್ ರಾಗಿಣಿ ಅಲೋನ್. ಅದರಲ್ಲಿ ಇನ್ನೂ ಹಲವಾರು ಜನರು 12 ಜನ ಇದ್ದಾರೆ. ಅಪಾರ್ಟ್ ಫ್ರಮ್ ದೆಮ್ ದಿಸ್ ಇಸ್ ದ ಕ್ವಶನ್ ಆಫ್ ಎಲಿಮಿನೇಷನ್ ಆಫ್ ಬಿಗ್ಗೆಸ್ಟ್ ಸೋಷಿಯಲ್ ಎವಿಲ್. ದಿಸ್ ನಾರ್ಕೋಟಿಕ್ಸ್ ಡ್ರಗ್ಸ್ ಏನಿದೆ, ದಿಸ್ ಇಸ್ ಅ ಸೋಷಿಯಲ್ ಎವಿಲ್. ಇದನ್ನು ಎಲಿಮಿನೇಟ್ ಮಾಡಬೇಕು. ಇವರು ಒಬ್ಬರು ತಪ್ಪು ಒಪ್ಕೊಂಡು ಅಥವಾ 10 ಜನಕ್ಕೆ ಶಿಕ್ಷೆ ಆಗಿ ಅವ್ರನ್ನ ಜೈಲನ್ನು ಇಟ್ಕೊಂಡ್ರೆ ಬೇರೆಯವರಿದ್ದಾರೆ ಇದರ ಹಿಂದೆ, ಈ ಜಾಲ ದೊಡ್ಡದು, ಬೇರೆಯವರಿದ್ದಾರೆ, ಅವ್ರನ್ನ ಕಂಡು ಹಿಡಿದು ಶಿಕ್ಷೆಗೆ ಒಳಪಡಿಸಬೇಕು ಮತ್ತು ನಮ್ಮ ಸಮಾಜವನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು. ನಾಗರಾಜ್ ಸರ್ ಹೇಳಿದರು, ನಾವು ಪೊಲೀಸರು ನಾವು ಪೊಟೆಂಟ್ ಆಗಿ ಇರಲಿಕ್ಕಾಗಲ್ಲ, ಎಲ್ಲಿ ಬೇಕಾದಲ್ಲಿ ಇರಲಿಕ್ಕಾಗಲ್ಲ, ನಮಗೆ ಬೇರೆ ಬೇರೆ ಕರ್ತವ್ಯಗಳು ಇದ್ದಾವೆ. ಜನರಲ್ ಪಬ್ಲಿಕ್, ದಿಸ್ ಇಸ್ ದ ಜನರಲ್ ಪಬ್ಲಿಕ್ ಈಸ್ ಈಕ್ವಲೆಂಟ್ ಟು ಪೊಲೀಸ್ ಇನ್ ಸರ್ಟನ್ ಎಕ್ಸ್ಟೆಂಟ್. ನಮ್ಮ ಡ್ಯೂಟಿ ಜನರದ್ದು ಏನು ಡ್ಯೂಟಿ ಇದೆ, ವೆನ್ ಎವರ್ ದೇರ್ ಇಸ್ ಅನ್ ಅಫೆನ್ಸ್ ಇಂಟಿಮೇಟ್ ದಿ ಕನ್ಸರ್ನ್ಡ್ ಅಥಾರಿಟೀಸ್. ಈ ಕ್ರಿಮಿನಲ್ ಲಾ ಟು ಬಿ ಕ್ಯಾನ್ ಬಿ ಸೆಟ್ ಇನ್ ಟು ಮೋಷನ್ ಬೈ ಎನಿಬಡಿ. ಅದಕ್ಕೆ ಇಂಥ ಕಂಪ್ಲೇನೆಂಟೇ ಆಗಬೇಕಂತ ಏನು ಅವಶ್ಯಕತೆ ಇಲ್ಲ. ಎನಿಬಡಿ ಕ್ಯಾನ್ ಸೆಟ್ ಇನ್ ಟು ಲಾ ದಿ ಕ್ರಿಮಿನಲ್ ಆ್ಯಕ್ಷನ್. ಸೊ ಇದರಲ್ಲಿ ನಮ್ಮ ಸಂವಿಧಾನದಲ್ಲಿ ಕೂಡ ಇದಕ್ಕೊಂದು ಆರ್ಟಿಕಲ್ ಇದೆ, ಆರ್ಟಿಕಲ್ 51J. ವಾಟ್ ಇಟ್ ಸೇಸ್ ಇಸ್ ಡ್ಯೂಟಿ ಆಫ್ ಎವ್ರಿ ಸಿಟಿಸನ್ ಟು ವರ್ಕ್ ಕಾನ್ಸ್ಟೆಂಟ್ಲಿ ಟುವರ್ಡ್ಸ್ ದಿ ಅಪ್ಲಿಫ್ಟ್ಮೆಂಟ್ ಆಫ್ ದ ನೇಷನ್. ಸೊ ನಮ್ಮ ಕರ್ತವ್ಯ ಏನಿದೆ, ವಿ ಹ್ಯಾವ್ ಟು ಎಕ್ಸಾಸ್ಟ್ ಆಲ್ ದ ರೆಮಿಡೀಸ್, ಆಲ್ ಅವರ್ ಪೊಟೆನ್ಷಿಯಲ್ ಟು ಅಪ್ಲಿಫ್ಟ್ ದ ನೇಷನ್. NDPS ಇನ್ವಾಲ್ವ್ ಆದ ವ್ಯಕ್ತಿ ಯಾರಿದ್ದಾರೆ, ಈ ಗ್ಯಾಂಗ್ ಏನಿದೆ, ಈ ಮಾಫಿಯಾ ಏನಿದೆ, ಅವರು ಈ ರಾಗಿಣಿಯನ್ನು ಒಂದು ಟಾರ್ಗೆಟ್ ಆಗಿ ಬಳಸ್ಕೊಂಡಿರ್ಬೋದು. ಮಾಡೆಲ್ ಅವ್ರನ್ನ ಒಂದು ಟಾರ್ಗೆಟ್ ಆಗಿ ಬಳಸ್ಕೊಂಡ್ರೆ ನಮಗೆ ತುಂಬ ಜನ ಕಸ್ಟಮರ್ಸ್ ಸಿಗ್ತಾರೆ. ಒಂದು ಹೂ ಅರಳಿದರೆ ಅದು ದುಂಬಿಗಳನ್ನು ಸೆಳೆಯುತ್ತೆ. ಸೊ ಆ ಥರ ಈ ರಾಗಿಣಿಯನ್ನು ಅವರು ಟಾರ್ಗೆಟ್ ಮಾಡಿ ಅವರಿಂದ ಬೇರೆ ಕಸ್ಟಮರ್ಸನ್ನು ಸೆಳೀಲಿಕ್ಕೆ ಪ್ರಯತ್ನ ಮಾಡಿರ್ಬೋದು. ಸಪೋಸ್ ರಾಗಿಣಿಗೆ ಒಂದು ಎಕ್ಸಾಂಪಲ್ 1000 ಜನ ಫಾಲೋವರ್ಸ್ ಇದ್ದಾರೆ, ಆ ಫಾಲೋವರ್ಸ್ ಎಲ್ಲ ಇವರಿಗೆ ಪ್ರೇ ಆಗ್ತಾರೆ ಅಂತೇಳಿ ಅವರ ಒಂದು ಅಪ್ರೆನ್ಷನ್ ಇರ್ಬೋದು. ಈ ಒಬ್ಬ ವ್ಯಕ್ತಿ ಸಾಮಾನ್ಯ ಕ್ರಿಮಿನಲ್ ಅಥವಾ ಬೇರೆ ಯಾವುದೇ ಒಂದು ಅಪರಾಧ ಮಾಡಿರ್ತಾನೆ, ಕೊಲೆನೇ ಮಾಡಿರ್ತಾನೆ ಅಂತ ತಿಳ್ಕೊಳ್ಳಿ. ಒಬ್ಬ ವ್ಯಕ್ತಿ ಕೊಲೆ ಮಾಡಿದರೆ ಅವನು ಒಬ್ಬನನ್ನು ಕೊಲೆ ಮಾಡಿದ. ಆದರೆ ಈ NDPS ಏನಿದೆ, ಈ ರಾಗಿಣಿ ವಿಚಾರದಲ್ಲಿ ಹೇಳಿದೆ ನಾನು ಎಕ್ಸಾಂಪಲ್ ಆಗಿ, 1000 ಜನ ಇದ್ದಾರೆ. 1000 ಜನ ದಿನಾಲೂ ಈ ಡ್ರಗ್ಸ್ ಸೇವನೆ ಮಾಡಿದರೆ, ಸೊ ರಾಗಿಣಿ ಈಸ್ ಇನ್ಸ್ಟಿಗೇಟಿಂಗ್ ಆ್ಯಂಡ್ ಕಿಲ್ಲಿಂಗ್ 1000 ಪೀಪಲ್ ಎವ್ರಿ ಡೇ. ಸೊ ಒಬ್ಬ ವ್ಯಕ್ತಿ ಕೊಲೆ ಮಾಡಿದರೆ ಒಬ್ಬನನ್ನು ಕೊಲೆ ಮಾಡಿದ, ಒಂದೇ ಸಲ ಮಾಡಿದ. ಆದರೆ ದಿಸ್ ಇಸ್ ಕಂಟಿನ್ಯೂಸ್ ಪ್ರಾಸೆಸ್. ಸೊ ದಿಸ್ ಹ್ಯಾಸ್ ಟು ಬಿ ಎಲಿಮಿನೇಟೆಡ್. ಸೊ ಇದ್ರ ಬಗ್ಗೆ ಬೇರೆ ಬೇರೆ ಥರದ ಕಾನೂನಿನಲ್ಲಿ ಅವಕಾಶಗಳನ್ನು ಕಲ್ಪಿಸಿಕೊಂಡು ಜನರಲ್ಲಿ ಒಂದು ಸೆನ್ಸ್ ಆಫ್ ಕಾಷನ್ ಮೂಡಿಸಬೇಕು ಅಂತೇಳಿ ನನ್ನ ಒಂದು ವಾದ.
ಎಸ್. ಸೊ ಅದ್ರ ಜೊತೆಗೆ ಈಗ ಇಂಥ ಕೇಸ್ಗಳು ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿ ಜನಗಳಲ್ಲಿರುವಂತಹ ಒಂದು ಇವರೆಲ್ಲ ದೊಡ್ಡವರು, ಒಂದೆರಡು ದಿನ ಇದೆಲ್ಲ ನಡೆಯುತ್ತೆ, ಆಮೇಲೆ ಈಸಿಯಾಗಿ ಇವರೆಲ್ಲ ಎಸ್ಕೇಪ್ ಆಗ್ಬಿಡ್ತಾರೆ ಅನ್ನೋಂಥದ್ದು ಒಂದು ಮನೋಭಾವನೆ ಇದ್ದೇ ಇದೆ. ಸೊ ಅದ್ರ ಬಗ್ಗೆ ಕೂಡ ಮಾತನಾಡ್ತೀನಿ. ಎಷ್ಟು ಸ್ಟ್ರಾಂಗ್ ಆಗಿದೆ ಈಗಿರುವಂತಹ ಒಂದು ಎವಿಡೆನ್ಸ್ಗಳು, ಅಥವಾ ಈಗ ತಪ್ಪಿಸ್ಕೊಳ್ಳಿಕ್ಕಾಗದೇ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆಯಾ ಅನ್ನುವಂಥದ್ದು. ಎಸ್, ಯಾವ ರೀತಿಯಾಗಿ ಈ ಒಂದು ಜಾಲ ಬೆಳ್ಕೊಂಡು ಹೋಗಿರಬಹುದು ಅಂತ. ಯಾಕಂದ್ರೆ ಒಬ್ಬಿಬ್ಬರನ್ನ ಅರೆಸ್ಟ್ ಮಾಡಿ ನಾವು ಕಂಪ್ಲೀಟ್ ಡ್ರಗ್ ಮುಕ್ತ ಮಾಡಿಬಿಡ್ತೀವಿ ಅಂತಂದ್ರೆ ನಿಜಕ್ಕೂ ಸಾಧ್ಯವಾಗದಲ್ಲೇ ಇರೋ ಮಾತು. ಯಾಕಂದ್ರೆ ಅಷ್ಟು ಬೃಹದಾಕಾರವಾಗಿ ಈ ಒಂದು ಜಾಲ ಇರುವಂಥದ್ದನ್ನು ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕಾದಂಥ ಒಂದು ವಾಸ್ತವ ಪರಿಸ್ಥಿತಿ. ಈಗ ಸದ್ಯದ ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನು ನಡೆಸ್ತಾ ಇದ್ವಿ. ಎಸ್, ಈಗ ನೀವು ಹೇಳ್ತಾ ಇದ್ರಿ ಪಾರ್ಟಿಗಳಿಗೆಲ್ಲ ನಾನು ಜಾಸ್ತಿ ಹೋಗೋದಿಲ್ಲ ಅಂತ. ಬಟ್ ಸ್ಟಿಲ್ ಸೆಲೆಬ್ರಿಟೀಸ್ ಅಥವಾ ಮಾಡೆಲ್ಸ್ ಅನ್ನುವಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ, ಯಾಕಂದರೆ ಜನ ನಿಮ್ಮನ್ನು ನೋಡುವಂಥ ಒಂದು ದೃಷ್ಟಿಗೆ ಬೇರೆಯಾಗಿರುತ್ತೆ. ಏನೋ ನನ್ನ ರೋಲ್ ಮಾಡೆಲ್ಲು ಅಥವಾ ನಾವು ಹಿಂಗಾಗ್ಬೇಕು, ಎಲ್ರಿಗೂ ಅದೊಂದಿರುತ್ತೆ. ಇವ್ರಂಗೆ ನಾವು ಆಗ್ಬೇಕಪ್ಪ, ಒಂದು ಕಲರ್ಫುಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಇವರು, ತುಂಬ ಬಿಂದಾಸಾಗಿದೆ ಇವ್ರ ಲೈಫು ಅನ್ನುವಂಥದ್ದು ಒಂದು ಥಾಟ್ ಇದ್ದೇ ಇರುತ್ತೆ. ಸೊ ಹೀಗೆಲ್ಲ ಮಾಡಿಬಿಟ್ಟಾಗ ಜನಗಳಿಗೊಂದು ತಪ್ಪು ಭಾವನೆ, ಇವ್ರು ಹೀಗೆಲ್ಲ ಮಾಡೇ ಈ ಥರ ಲೈಫ್ ಲೀಡ್ ಮಾಡ್ತಾ ಇದ್ರ ಅಂತ. ಈ ಕಷ್ಟಪಟ್ಟು ಜೀವನ ಮಾಡ್ತಿರುವಂಥವ್ರು ಇರ್ತಾರೆ, ಬಟ್ ಎಲ್ರೂ ಒಂದು ರೀತಿ ಅನುಮಾನ ದೃಷ್ಟಿಯಿಂದ ನೋಡುವಂಥದ್ದು ಅಥವಾ ಎಲ್ರೂ ಬೆಟ್ ಮಾಡಿ ತೋರಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತಾ? ಇಂಡಸ್ಟ್ರಿ ಬಿಟ್ಟು ಹೊರಗೆ ಎಲ್ಲ ಸೇರಿ ಹೇಳ್ತಾ ಇದ್ದೀನಿ ಟೋಟಲಿ. ರೋಲ್ ಮಾಡೆಲ್ ಅಂತ ಅಂದರೆ ಎಲ್ಲರೂ ಬರೋದಿಲ್ಲ, ಗೊತ್ತು ನಿಮಗೆ. ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿನಲ್ಲಿ ಹೇಳಬೇಕಂತ ಅಂದರೆ ಅವ್ರದ್ದು ದೊಡ್ಡ ದೊಡ್ಡ ಚರಿತ್ರೆನೇ ಇದೆ. ಡಾಕ್ಟರ್ ರಾಜ್ಕುಮಾರ್ ಸರ್ದಾಗಿರ್ಬೋದು, ಅಂಬರೀಷ್ ಸರ್ದಾಗಿರ್ಬೋದು, ಅವ್ರದ್ದೆಲ್ಲ ಹೇಗೆಲ್ಲ ಇಂಡಸ್ಟ್ರಿಗೆ ಬಂದರು, ವಿಷ್ಣು ಸರ್ ಆಗಿರ್ಬೋದು, ಜಗ್ಗೇ ಸರ್ ಆಗಿರ್ಬೋದು, ಹೇಗೆಲ್ಲ ಇಂಡಸ್ಟ್ರಿಗೆ ಬಂದರು, ಅವ್ರದ್ದೆಲ್ಲ ಒಂದು ದೊಡ್ಡ ಜೀವನ ಚರಿತ್ರೆನೇ ಇದೆ. ಅದನ್ನೆಲ್ಲ ಓದಿದಾಗ ಏನನ್ಸುತ್ತೆ, ಅದನ್ನೆಲ್ಲ ನೋಡಿದಾಗ, ಅದನ್ನೆಲ್ಲ ಕೇಳಿದಾಗ, ಬೇರೆಯವರಿಂದ ಸೆಟ್ಟಲ್ ಹೇಗಿದ್ರು, ಅವರ ಜೀವನದಲ್ಲಿ ಏನೇನಾಯಿತು, ಮತ್ತು ಚಿಕ್ಕ ಚಿಕ್ಕ ಕಷ್ಟಗಳಿರ್ಬೋದು, ಆ ಟೈಮಲ್ಲೆಲ್ಲ ಏನೇನಾಯಿತು ಅಂತ ಕೇಳಿದಾಗ ನಮಗನ್ಸೋದೇನು ಅಂತಂದರೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಬಟ್ ಇವಾಗ ಹೇಗೆ ನಡೀತಾ ಇದೆ, ಇವಾಗೆಲ್ಲ ತುಂಬ ಈಸಿಯಾಗಿ ಸಿಗ್ತಾ ಇದೆ ಎಲ್ಲ. ಮುಂಚೆ ಎಲ್ಲ ಅವರೆಲ್ಲ ಅಷ್ಟು ಕಷ್ಟಪಟ್ಟು ಇಂಡಸ್ಟ್ರಿಗೆ ಬಂದರು, ಮತ್ತು ಜನಗಳೆಲ್ಲ ಅವ್ರನ್ನ ಪೂಜಿಸ್ತಾ ಇದ್ರು, ಅವ್ರನ್ನ ನೋಡೋದಕ್ಕೆ ಮುಗಿ ಬೀಳ್ತಾ ಇದ್ರು. ಇವಾಗಂತ ಅಂದರೆ ರೋಡಲ್ಲಿ ಅಲ್ಲಲ್ಲಿ ಹೋಗ್ತಾ ಇರ್ತಾರೆ. ಇವಾಗ ಅಪ್ಕಮಿಂಗ್ ಹೀರೋಯಿನ್ಸ್ ಆಗಿರ್ಬೋದು, ಎಲ್ಲ ಯಾರ್ಯಾರು ಬರ್ತಾ ಇದ್ದಾರೆಲ್ಲ. ಬಟ್ ಆವಾಗಿದ್ದಿದ್ದು ಬೆಲೆ ಇವಾಗಿಲ್ಲ, ಆವಾಗಿದ್ದಿದ್ದು ಗೌರವ ಇವಾಗಿಲ್ಲ, ಆವಾಗಿದ್ದಿದ್ದು ಅಭಿಮಾನ ಇವಾಗ ಅಷ್ಟಿಲ್ಲ. ಯಾಕಂದರೆ ಕಂಪ್ಲೀಟಾಗಿ ಚೇಂಜ್ ಆಗೋಗಿದೆ ಆವಾಗಿನ ಇಂಡಸ್ಟ್ರಿಗೂ ಇವಾಗಿರೋ ಇಂಡಸ್ಟ್ರಿಗೂ. ಸೊ ಯಾಕೆ ಹೀಗಾಯಿತು ಅಂತ ನೋಡಿದಾಗ ಯಾವುದು ಉತ್ತರ ಸಿಗ್ತಾ ಇಲ್ಲ, ಏನಕ್ಕೆ ಹೀಗಾಯಿತು ಅಂತ ಹೇಳಿದಾಗ. ಮತ್ತು ಇನ್ನೊಂದು, ಇವಾಗಿನ ಜನ್ರೇಷನಲ್ಲಿ ನೋಡ್ಬೇಕಂತ ಅಂದರೆ ಒಂದು ಮಾಡೆಲ್ಸ್ ಅಂತ ಅಂದರೆ, ಇಲ್ಲ ಅಂತಂದರೆ ಒಂದು ಹೀರೋಯಿನ್ಸ್ ಅಂತ ಅಂದರೆ, ಅವ್ರೇನಾದರೂ ಸ್ವಲ್ಪ ಶಾರ್ಟ್ ಡ್ರೆಸ್ ಹಾಕ್ಕೊಂಡಿದ್ರೆ, ಏನೋ ಸ್ವಲ್ಪ ಏನಾದರೂ ಅರ್ಧಂಬರ್ಧ ಬಟ್ಟೆ ಆ ಥರ ಏನಾದರೂ ಹಾಕ್ಕೊಂಡಿದ್ರೆ ಏನಂತ ಅನ್ಕೋತಾರೆ, ಇವ್ರು ಇವಾಗಿನ ಸಿಚುವೇಶನ್ ಹೇಳ್ತಾ ಇದ್ದೀರಿ, ಇವ್ರ ಹಿಂಗಿದಾರಾ, ಓಕೆ ಇವರು ಮೋಸ್ಟ್ಲಿ ಡ್ರಗ್ ತಗೋಬಹುದು, ಆ ರೀತಿ ಒಂದು ಮೆಂಟಾಲಿಟಿ ಸ್ಟಾರ್ಟ್ ಆಗುತ್ತೆ. ಹೌದು, ಆ ಥರದ ಒಂದು ಕಲ್ಪನೆ ಬಂದ್ಬಿಡಬಹುದು. ಆ ಶಾರ್ಟ್ ಡ್ರೆಸ್ ಅಂತ ಅಂದ್ರಲ್ಲ, ಆ ವಿಷಯದಲ್ಲಿ ನಾನು ಹೇಳ್ತೀನಿ, ರೀಸೆಂಟ್ ಆಗಿ ನಾನು ಕೂಡ ತುಂಬಾ ಟ್ರೋಲ್ ಆಗಿದ್ದೆ. ಟಿಕ್ಟಾಕ್ ತುಂಬಾ ಎದುರಿಸಿದ್ರಿ, ನಾನು ಕಂಪ್ಲೇಂಟ್ ಮಾಡಿದೆ, ಎಲ್ಲ ಮಾಡಿದೆ. ಶಾರ್ಟ್ ಡ್ರೆಸ್ ಹಾಕಿದ್ದೀನಿ, ಶಾರ್ಟ್ ಡ್ರೆಸ್ ಅಲ್ಲ ನಾನು ಹಾಕಿರೋದು ಗಾಗ್ರಾ, ಬರೀ ಇಷ್ಟು ಕಾಣಿಸ್ತಾ ಇತ್ತು, ಅದನ್ನ ಟ್ರೋಲ್ ಮಾಡ್ಬಿಟ್ರು. ಯಾವ ಲೆವೆಲಿಗೆ ಟ್ರೋಲ್ ಮಾಡಿದ್ರು ಅಂದ್ರೆ, ನಾವು ಕೆಲವು ಪದಗಳನ್ನ ಕೇಳಿರಲ್ಲ, ಅಷ್ಟು ಅಸಹ್ಯ ಪದಗಳನ್ನ ಬಳಸಿ, ಒಂದು ಹೆಣ್ಮಕ್ಳಿಗೆ ಅಷ್ಟು ಮಾತಾಡಬಾರ್ದು ಅಂತ ಕೀಳ್ಮಟ್ಟದ ಪದಗಳೆಲ್ಲ ನಾನು ಇದು ಮಾಡಿದೆ. ಸೊ ಅದು ನಿಜವಾಗ್ಲೂ ಆ ಒಂದು ವಿಷಯದಲ್ಲಿ ಯಾವತ್ತು ನಾನು ಹೇಳ್ತೀನಿ, ಬಟ್ಟೆ ಯಾವತ್ತು ನಾವೇನ್ ಡ್ರೆಸ್ ಹಾಕೊಂತೀವಿ ಅದ್ರ ಮೇಲೆ ಹುಡುಗಿನ ಜಡ್ಜ್ ಮಾಡಬಾರ್ದು. ಹೌದು ಹೌದು, ಎಸ್. ಅದ್ರ ಜೊತೆಗೆ ಈಗ ಕೆಲವೊಂದು ಕೇಳಿ ಬರ್ತಾ ಇರುವಂತಹ ಮಾತುಗಳು ಅಂತಂದ್ರೆ, ಈಗ ಇಂಡಸ್ಟ್ರಿಯಲ್ಲಿ ಇರಬೇಕು ಅಂತಂದ್ಮೇಲೆ ಅದು ನಟ ಆಗಿರಬಹುದು, ನಟಿ ಆಗಿರಬಹುದು, ಅವ್ರು ಹೀಗೆ ಇರಬೇಕು, ಪಾತ್ರಕ್ಕೆ ತಕ್ಕಂತೆ ಅವರು ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು, ಫಿಟ್ನೆಸ್ ಮೇಂಟೈನ್ ಮಾಡಬೇಕು, ಬ್ಯೂಟಿ ಮೇಂಟೈನ್ ಮಾಡಬೇಕು, ಇಂಥ ಕಾರಣಗಳಿಗೂ ಕೂಡ ಡ್ರಗ್ ಕನ್ಸ್ಯೂಮ್ ಮಾಡ್ತಾರೆ ಅನ್ನುವಂಥದ್ದು. ಹೌದಾ? ಇಂಥದ್ದೆಲ್ಲಾದ್ರೂ ಕೇಳಿದ್ದೀರಾ? ನಾನು ಅಥವಾ ಯಾರಾದ್ರೂ ಸಜೆಸ್ಟ್ ಮಾಡಿದೀರಾ, ನೀನ್ ಬ್ಯೂಟಿ ಮೇಂಟೈನ್ ಮಾಡ್ಬೇಕಾ, ನೀನು ಬಾಡಿ ಮೇಂಟೈನ್ ಮಾಡ್ಬೇಕಾ? ಇಂಡಸ್ಟ್ರಿಯಲ್ಲಿ ಯಾವುದೇ ಡೈರೆಕ್ಟರ್ಸ್ ಆಗಲಿ, ಪ್ರೊಡ್ಯೂಸರ್ಸ್ ಆಗಲಿ ಚಬ್ಬಿ ತರ ಇದ್ರೆ ಸ್ವಲ್ಪ ಸಣ್ಣ ಆಗಿ ಸ್ವಲ್ಪ ಡಯಟ್ ಮಾಡಿ ಅಂತ ಹೇಳ್ತಾರೆ. ಇಂಡಸ್ಟ್ರಿಯಲ್ಲಿ ಹೇಳ್ತಾರೆ ಅಂತ ನಾವು ಹೇಳ್ತಿಲ್ಲ, ಬಟ್ ಆ ತರ ಕನ್ಸ್ಯೂಮ್ ಮಾಡ್ತಾರೆ, ಅದಕ್ಕೂ ಬಳಕೆ ಮಾಡ್ಕೊಳ್ತಾರೆ. ಇಲ್ಲ, ಆತರ ಯಾವ್ದು ಇಲ್ಲ. ಸಂಹಿತ ಅವಾಗ್ಲೇ ಹೇಳಿದ್ರು ಪಾರ್ಟಿ, ನಾನು ಯಾವತ್ತು ಪಾರ್ಟಿ ಅಟೆಂಡ್ ಮಾಡೋದಿಲ್ಲ. ನಾನು ಪಾರ್ಟಿ ಕೂಡ ಇವತ್ತಿನವರೆಗೂ, ನೀವು ನಂಬ್ತಿರೋ ಬಿಡ್ತೀರಾ, ಅಬ್ಬಬ್ಬಾ ಅಂದ್ರೆ ಒಂದೆರಡು ಪಾರ್ಟಿ, ನಮ್ಮ ಸಿನಿಮಾ ಪಾರ್ಟಿ ಬಿಟ್ರೆ ಇನ್ಯಾವ ಪಾರ್ಟಿ ಇವತ್ತಿನವರೆಗೂ ನಾನು ಅಟೆಂಡ್ ಮಾಡಿಲ್ಲ. ನಾನು ಪಾರ್ಟೀಸ್ಗೂ ಹೋಗಲ್ಲ. ನಾನು ಶೂಟಿಂಗ್ ಇದೆಯಾ, ಶೂಟಿಂಗ್ ಮುಗಿಸ್ಕೊಂತೀನಿ, ಮನೆಗೆ ಬರ್ತೀನಿ, ನಾನು ಓನ್ ವೆಹಿಕಲ್ ಅಲ್ಲಿ ಹೋಗ್ತೀನಿ, ನಾನು ವಾಪಸ್ ಬರ್ತೀನಿ. ಸೊ ಇದು ಇವತ್ತಿನವರೆಗೂ ಮಾಡಿರೋದು. ಅಂಡ್ ನಾನು ಮುಂಚೆ ಜಿಮ್ಗೆ ಹೋಗ್ತಾ ಇದ್ದೆ, ಈಗ ಜಿಮ್ಗೆ ಹೋಗೋದು ಬಿಟ್ಟಿದ್ದೀನಿ. ನಾನು ಮನೇಲಿ ವರ್ಕೌಟ್
ಮಾಡ್ತೀನಿ, ಸೈಕ್ಲಿಂಗ್ ಮಾಡ್ತೀನಿ, ವಾಕ್ ಮಾಡ್ತೀನಿ, ಫುಡ್ ಕಂಟ್ರೋಲ್ ಮಾಡ್ತೀನಿ. ಸೊ ಇಷ್ಟೇ ಬಿಟ್ರೆ ಅದು ಬಿಟ್ಟು ನನ್ನ ಎಕ್ಸ್ಟ್ರಾ ಅದು ಇದು ಅಂತ ಏನು ಮಾಡಕ್ ಹೋಗ್ತಾ ಇಲ್ಲ. ಹಾ ಅಂಡ್ ಸೊ ಏನೇ ಇದ್ರು ನ್ಯಾಚುರಲಿ ಹೌದು, ಅಷ್ಟು ಸಾಕಾಗುತ್ತೆ. ಇವಾಗ ಏನಾಗಿದೆ ಅಂದ್ರೆ ಎಲ್ಲರೂ ಅಪ್ಗ್ರೇಡ್ ಆಗ್ತಾ ಇದೆ. ಸೊ ನಾವು ಎಲ್ಲರೂ ತರ ಜಿಮ್ಗೆ ಹೋಗ್ಬೇಕು, ದೊಡ್ಡ ಜಿಮ್ಗೆ ಹೋಗ್ಬೇಕು, ಗೋಲ್ಸ್ಗೆ ಹೋಗ್ಬೇಕು, ಮತ್ತೊಂದು ಹೋಗ್ಬೇಕು ಅಂತ ಜನ ಅನ್ಕೋತಾರೆ. ಅವೆಲ್ಲ ಸುಮ್ಮನೆ ಅನ್ಸುತ್ತೆ. ನಾವು ಮನೇಲಿ ಮಾಡಿದ್ರೆ ಸಾಕು. ಅಥವಾ ಸ್ಟ್ರೆಸ್ ಬಸ್ಟರ್ ಆಗಿ ಸ್ಟ್ರೆಸ್ ರಿಲೀಫ್ ಆಗಬೇಕು. ಈಗ ಡ್ರಿಂಕ್ಸ್ ಮಾಡೋರೆಲ್ಲ ಸರ್ ಹೇಳ್ದಾಗೆ ಒಂದಷ್ಟು ನೆಪಗಳು ಹುಡ್ಕೊಳ್ತಾರೆ, ನನಗೇನೋ ಟೆನ್ಷನ್ ಅಂತ ಹೇಳಿ. ಸೊ ಟೆನ್ಷನ್ ಜಾಸ್ತಿ ಇರೋರು ಅಥವಾ ಅಂಥದ್ದೇ ನೆಪಗಳನ್ನ ಕೂಡ ಈ ಡ್ರಗ್ ತುಂಬಾ ಜನ ಇದ್ದಾರೆ, ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಇದ್ದಾರೆ. ಹೌದು, ತುಂಬಾ ಪಾರ್ಟಿ ಮಾಡೋರು ಅಥವಾ ಲೈಕ್ ಆಲ್ಕೋಹಾಲ್ ತಗೊಳ್ಳೋರು. ಹೌದು, ನನ್ ತುಂಬಾ ಟೆನ್ಷನ್ಸ್ ಇದೆ, ನನ್ನ ಸ್ಟ್ರೆಸ್ ಇದೆ ನನಗೆ ಅಂತ ಹೇಳೋರು ತುಂಬಾ ಜನ, ತುಂಬಾ ರೀಸನ್ಸ್ ಆ ವಿಷಯದಲ್ಲಿ ನಾನು ಕೇಳಿದ್ದೀನಿ. ಬಟ್ ಡ್ರಗ್ಸ್ ಬಗ್ಗೆ ಅಂತೂ ನಾನು ಯಾವತ್ತೂ ಯಾರ ಬಾಯಲ್ಲೂ ಕೇಳಿಲ್ಲ. ಈವನ್ ಗಾಂಜಾ ಬಗ್ಗೆನೂ ನಾನು ಕೇಳಿಲ್ಲ. ಕಾಫಿ ಹಾಲಿಕ್ಸ್ ಗಳಾದ್ರೆ ಅದನ್ನ ಯೋಚನೆ ಇರಬಹುದು. ಅವ್ರವ್ರ ಅಭ್ಯಾಸಗಳು ಹೇಗಿರುತ್ತೆ ಅದ್ರ ಮೇಲೆ ಅವರು ರಿಲೀಫ್ಗೆ ದಾರಿಗಳನ್ನ ಹುಡ್ಕೊಳ್ತಾರೆ ಅಂತ ಅನ್ಸುತ್ತೆ. ಎಸ್ ನಾಗರಾಜ್ ಸರ್, ಇಂತಹ ಕೇಸ್ಗಳಲ್ಲಿ ಈಗೆಲ್ಲ ಹೈ ಪ್ರೊಫೈಲ್ ಕೇಸ್ಗಳೇ. ಈಗ ಡ್ರಗ್ ವಿಚಾರ ಯಾವಾಗಲೇ ಕೇಳಿ ಬಂದರೂ ಕೂಡ ಅದರಲ್ಲಿ ಹೈ ಪ್ರೊಫೈಲ್ ಜನನೇ ತಗ್ಲಾಕೊಂಡಿರ್ತಾರೆ. ಯಾರೂ ಬಡವ್ರ ಮಕ್ಕಳು ಅಥವಾ ಕಷ್ಟಪಟ್ಟು ಇನ್ನೊಂದು ಮಾಡ್ತಿರೋ ಅಂಥವ್ರು ಯಾರ ಹೆಸರು ನಾವು ಕೇಳೋದೇ ಇಲ್ಲ. ಎಲ್ಲ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಮಕ್ಕಳು ಇರ್ತಾರೆ. ಮತ್ತು ಈ ವಿಚಾರದಲ್ಲಿ ಒಂದಷ್ಟು ಹೈಯರ್ ಅಫಿಷಿಯಲ್ಸ್, ಪೊಲೀಸ್ ಆಫೀಸರ್ಸ್ ಮಕ್ಕಳ ಹೆಸರು ಕೂಡ ಇರಬಹುದು ಅನ್ನುವಂಥ ಒಂದು ಶಂಕೆ ಕೂಡ ಇದೆಯಂತೆ. ಅಂದರೆ ಗಳು ಸಿಗಲ್ಲ, ಅದನ್ನ ಡೀಲ್ ಮಾಡೋರು ಕೂಡ ದೊಡ್ಡ ಮಟ್ಟದಲ್ಲಿ ಹಣದ ಒಂದು ವ್ಯವಹಾರಗಳಾಗಬೇಕಾಗತ್ತೆ. ಅದರ ಜೊತೆಗೆ ಆ ಪ್ರೆಷರ್ ಕೂಡ ಬಂದೇ ಬರುತ್ತೆ. ಇವತ್ತು ಎಷ್ಟೋ ಜನ ಪೊಲಿಟಿಷಿಯನ್ಸ್ ಮುಂದೆ ನಿಂತು ಹೇಳ್ತಾ ಇದ್ದಾರೆ, ಯಾವುದೇ ಒತ್ತಡ ಇಲ್ಲ ಅಧಿಕಾರಿಗಳ ಮೇಲೆ, ಮುಕ್ತವಾಗಿ ಅವರು ತನಿಖೆ ನಡೆಸಲಿ ಅನ್ನುವಂಥದ್ದು. ಬಟ್ ಒಳಗೊಳಗೆ ಯಾರು ಏನು ಪ್ರೆಷರ್ ಹಾಕ್ತಿದ್ದಾರೋ ಯಾರಿಗೂ ಗೊತ್ತಿಲ್ಲ ಇಲ್ಲಿ. ಸೊ ಇಂಥ ಕೇಸ್ಗಳನ್ನ ಹ್ಯಾಂಡಲ್ ಮಾಡುವಂಥ ಸಂದರ್ಭದಲ್ಲಿ ಹೇಗಿರಬಹುದು ಸರ್? ಪ್ರೆಷರ್ ಬರ್ತಿರುತ್ತಾ, ಒತ್ತಡಗಳು ಇದ್ದೇ ಇರುತ್ತಾ, ಅಥವಾ ಏನೂ ಇಲ್ಲದೆ ತನಿಖೆ ಮಾಡುವಂಥ ಒಂದು ವಾತಾವರಣ ನಿರ್ಮಾಣವಾಗಬಹುದಾ, ಹೇಗೆ ಅಂತ? ಹೌದು, ನೀವು ಹೇಳಿದಾಗೆ ಪ್ರೆಷರು ಎಲ್ಲ ಕಡೆಯಿಂದ ಬರ್ಬೋದು. ಪ್ರೆಷರ್ ಎಲ್ಲ ಕಡೆಯಿಂದ ಬಂದಾಗ ಬಗ್ಬಿಟ್ರೆ ಅದು ಫ್ಲೆಕ್ಸಿಬಿಲಿಟಿ ಅಂತಾರೆ. ಬಗ್ದೇ ಇದ್ದರೆ ಈಸ್ ನಾಟ್ ಫ್ಲೆಕ್ಸಿಬಲ್ ಅಂತಾರೆ. ನಾಟ್ ಫ್ಲೆಕ್ಸಿಬಲ್ ಅಂತವರು ಎಷ್ಟು ಜನ ಇದ್ದಾರೆ? ಕಮ್ ವಾಟ್ ಮೇ ಐ ಡೂ ದಿಸ್. ಅಯ್ಯೋ ಯಾಕಪ್ಪ, ನನಗೆ ನೆನ್ನೆ ಹೋದ ವಾರ ಬಂದೆ, ಟ್ಯಾಚ್ ತೊಗೊಂಡೆ, ಅಥವಾ ಒಂದು ತಿಂಗಳಾಯಿತು ಬಂದು ಚಾರ್ಜ್ ತೊಗೊಂಡೆ, ಇನ್ನೂ ನಾನು ಸ್ವಲ್ಪ ದಿವಸ ಇಲ್ಲೇ ಉಳಿಬೇಕು ಚೇರಲ್ಲಿ ಅಂತಂದರೆ ಅದು ಫ್ಲೆಕ್ಸಿಬಲ್. ಆ ರೀತಿ ಮಾಡಿದ್ರೆ ಕೊನೆಗೆ ಅವರೂ ಸಿಗಾಕೋಬೋದು. ನೀವು ನೋಡಿದರೆ ಎಷ್ಟೋ ಜನ ದೇ ಸಫರ್ಡ್. ಈ ಥರ ಕೇಸುಗಳಲ್ಲಿ ಇದೀ ನಮ್ಮ ರೋಹಿತ್ ಅವರು ಹೇಳಿದಾಗೆ ಸಮಾಜದ ಮೇಲೆ ಭಾಳ ಅಗಾಧವಾದಂಥ ದುಷ್ಪರಿಣಾಮ ಉಂಟು ಮಾಡುತ್ತೆ. ಕೊನೆಗೆ ಅವ್ರ ಮಕ್ಕಳೇ ಇನ್ವಾಲ್ವ್ ಆಗ್ಬೋದು. ನೀವು ಹೇಳಿದರೆ ಯಾರೋ ಪೊಲೀಸವ್ರ ಮಕ್ಕಳು ಇರ್ಬೋದು, ಪೊಲೀಸವ್ರ ಮಕ್ಕಳಲ್ಲ. ಯು ಸಿ ದಿ ಪೇಜಸ್, ಪೇಜ್ 3 ಪೇಜಸ್ ನೋಡಿ, ಎಷ್ಟು ಜನ ಸರ್ವಿಂಗ್ ಪೊಲೀಸ್ ಆಫೀಸರ್ಸು ಬರ್ತಾರೆ ಹೋಗ್ತಾರೆ. ಅಲ್ಲಿ ಒಂದು ಕಾರ್ನರಲ್ಲಿ ಇದು ನಡೀತದಂತ ಸಾಕಷ್ಟು ಈಗಾಗಲೇ ಸುದ್ದಿ ಆಗಿದೆ. ಹಾಗಾದರೆ ಏನು, ಅದೊಂದು ಪ್ರಿಟೆಸ್ಟ್, ಇಲ್ಲಿ ಪೊಲೀಸರು ಬಂದಿದ್ದಾರೆ, ಇಲ್ಲೇನು ಅನಾಹುತ ನಡೆಯೋದಿಲ್ಲ, ಲೋಕಲ್ ಪೊಲೀಸ್ ಹೋಗೋದಿಲ್ಲ ಹಾಗೆ ಅಂತ. ಅದೊಂದು ಡಿಫೆನ್ಸ್ ಕೂಡ ತೊಗೊಂಡಿರ್ತಾರೆ, ಕವರ್ ತೊಗೊಂಡಿರ್ತಾರೆ. ಅದರ್ ಅಂಡರ್ ಕವರ್ ದೀಸ್ ಥಿಂಗ್ಸ್ ಹ್ಯಾಪನ್ಸ್. ಇದು ಪಾರ್ಟಿಗಳಲ್ಲೇ ಇಷ್ಟೊಂದು ನಾಜೂಕಾಗಿ ಅವರು ಕವರ್ ತೊಗೊಂಡು ಮಾಡುವಾಗ ಅಲ್ಲಿ ಏನೋ ಒಂದಿದೆ. ಇಲ್ಲಾಂದರೆ ಅವ್ರಿಗೆ ಯಾಕೆ ಪೇಜ್ 3ಗೆ ಹೋಗಬೇಕು ಸೀನಿಯರ್ ಪೊಲೀಸ್ ಆಫೀಸರ್ಸು? ಆ ಫೋಟೋ ಬರಲಿಕ್ಕ ಅಥವಾ ಬೇರೆ? ಅಫ್ಕೋರ್ಸ್ ಅದು ಕ್ರೇಜ್ ಇರುತ್ತೆ. ಬಿಹೈಂಡ್ ದ್ಯಾಟ್ ಈ ಕವರ್ ಏನಾದರೂ ಇದೆಯಾ ಅಂತ ನಾನೇ ಹೋದರೂ ಕೂಡ ವಿ ಮಸ್ಟ್ ಚೆಕ್ ಡಬ್ಲಿ, ಮೇಕ್ ಶ್ಯೂರ್ ಆ್ಯಂಡ್ ದೆನ್ ಗೋ. ಇಲ್ಲ ಅಂದರೆ ಸೋಷಿಯಲೈಸೇಷನ್ ಬೇಕು, ಬಟ್ ನಾಟ್ ಟು ಬಿಕಮ್ ಎ ವಿಕ್ಟಿಮ್ ಆಫ್ ದಿ ಸೋಕಾಲ್ಡ್ ಸೋಷಿಯಲೈಸೇಷನ್. ವಿಕ್ಟಿಮ್ ಆದರೆ ಇವತ್ತು ನೋಡಿ, ಅವರ ಪ್ರೊಫೆಷನ್ಗೂ ಕೆಟ್ಟ ಹೆಸರು, ಅವ್ರಿಗೂ ಕೆಟ್ಟ ಹೆಸರು. ಬಿಡಿ, ನಿಮ್ಮನ್ನು ನಂಬ್ಕೊಂಡಿರೋದು ಸಮಾಜಕ್ಕೂ ಕೂಡ ಇದು ಕೆಟ್ಟದಾಗುತ್ತಲ್ಲ. ಆದ್ದರಿಂದ ಸೋಷಿಯಲೈಸೇಷನ್ ಎಸ್ಪೆಷಲಿ ಇನ್ ಪೊಲೀಸ್ ಈಸ್ ಕಂಪ್ಲೀಟ್ಲಿ ನಾಟ್ ಅಲೌಡ್. ಇದೆಯಾ ನಿನ್ನ ಫ್ಯಾಮಿಲಿ ಜೊತೆ ಹೋಗು, ಇಲ್ಲ ನಿನ್ನ ಒಂದು ನೋನ್ ಸರ್ಕಲಲ್ಲಿ ಇಫ್ ಯು ಆರ್ ಶೂರ್ ದಟ್ ದೇ ಆರ್ ಗುಡ್, ಯು ಬಿ ವಿತ್ ದೆಮ್. ಅದರ್ವೈಸ್ ಇಟ್ ಈಸ್ ಅನ್ ಅಡ್ವರ್ಸ್ ಇದು ಒಂದು ಬಿಹೇವಿಯರ್ ಅಥವಾ ಇಂಡಿಸಿಪ್ಲಿನು. ಈಗ ನೋಡಿದ್ದೀರಾ ನೀವು ಎಷ್ಟೋ ಸಾರಿ ಪೊಲೀಸ್ ಆಫೀಸರ್ ವಾಸ್ ಫೌಂಡ್ ಇನ್ ಸಚ್ ಆ್ಯಂಡ್ ಸಚ್ ಎ ಡೆನ್ ಆರ್ ಪರ್ಸ್ ಇನ್ ವಾಟ್ ಎವರ್. ಅದು ತಪ್ಪು ಅವ್ರಿಗೆ ಅಲ್ಲ,
ಆ ತಪ್ಪು ಮೆಸೇಜು ಅವ್ರು ನೋಡಿದವರು ಕೂಡ ಹೋಗುತ್ತೆ. ಹೇಗೆ ಇವತ್ತು ನೀವು ಸಿನಿಮಾ ಸೆಲೆಬ್ರಿಟೀಸ್ ಅವ್ರು ನೋಡ್ತಿರೋ ಹಾಗೆ ಒಳ್ಳೆ ಪೊಲೀಸ್ ಆಫೀಸರ್ ಒಂದು ಇರಬಾರ್ದು ಜಾಗದಲ್ಲಿ ಇದ್ದರೆ ಅವ್ರಿಗೂ ಕೂಡ ಒಂದು ಇಮೇಜು ಹಾಳಾಗುತ್ತೆ. ಇಮೇಜ್ ಹಾಳಾಗೋದ್ರಲ್ಲಿ ಪೊಲೀಸ್ ಮೇಲೆ ಇರ್ತಕ್ಕಂಥ ನಂಬಿಕೆ ಕೂಡ ಹಾಳಾಗುತ್ತೆ. ಈ ನಂಬಿಕೆ ಯಾವ ಥರ ಬಿಲ್ಡಪ್ ಮಾಡ್ತಾರೆ ಅಂದರೆ, ನಾವು ಹೇಳಿದ್ದೀನಿ ರಾಜ್ಕುಮಾರ್ ಅವರೆಲ್ಲ ಎಷ್ಟು ಕಷ್ಟಪಟ್ಟು ಅವರ ಒಂದು ಪ್ರೊಫೈಲನ್ನು ಬಿಲ್ಡ್ ಮಾಡಿಕೊಂಡು ಆ ಲೆವೆಲಿಗೆ ಬಂದರು. ಆ ಲೆವೆಲಿಗೆ ನಮ್ಗೆ ಗೊತ್ತಿಲ್ಲ ಇನ್ನು ಮುಂದೆ ಎಷ್ಟು ಜನ ರೀಚ್ ಆಗ್ತಾರೋ ಇಲ್ಲೋ, ಏನು ನಮ್ಮ ಕಣ್ಣಲ್ಲಿ ಮುಂದೆ ಯಾರೂ ರೀಚ್ ಆಗಂಗೆ ಕಾಣಲಿಲ್ಲ. ಸೊ ಮುಂದಿನ ದಿವಸಗಳಲ್ಲಿ ಏನಾದ್ರು ಮರುಜನ್ಮ ಅಂತಿದ್ರೆ ಕರ್ನಾಟಕದಲ್ಲೇ ಹುಟ್ಟಿ ಬಂದರೆ, ಅಣ್ಣವರು ಹುಟ್ಟು ಬಂದಿದ್ರೆ ಅಷ್ಟೊತ್ತಿಗೆ ನಾವೇನೋ ನೋಡ್ಬೋದೇನೋ. ಅದರ್ವೈಸ್ ಇಟ್ ಇಸ್ ಇಂಪಾಸಿಬಲ್ ಟು ಸಿ ಒನ್ ಮೋರ್ ರಾಜ್ಕುಮಾರ್. ಈಗ ಗೊತ್ತಿಲ್ಲ ಎಷ್ಟು ಸೆಂಚುರೀಸ್ ಬೇಕೋ ಏನೋ, ಇದು ಬೇಕಾಗಿರೋದು. ಒನ್ ಮೋರ್ ಗಾಂಧೀಜಿ ನೋಡ್ಬೇಕಾದ್ರೆ ನಾವು ಇನ್ನೆಷ್ಟು ಸೆಂಚುರೀಸ್ ಹೊಟ್ಟು ಬರಬೇಕು ಅಂತ ಗೊತ್ತಿಲ್ಲ. ಅದು ಗಾಂಧೀಜಿ ಸುಮ್ಮನೆ ಆದ್ರೇನಾ, ಇದು ಬೇಕಾಗಿರೋದು. ಅವರು ಕೂಡ ಈ ಡ್ರಗ್ಸ್ ಬಗ್ಗೆ ಹೋರಾಟ ಮಾಡಿದ್ದಾರೆ. ಎಂಥದ್ದು ಮಾಫಿಯಾಗಳು ಅವ್ರಿಗೂ ಟ್ಯಾಕಲ್ ಮಾಡಿದ್ದಾರೆ. ಇದೆಲ್ಲವನ್ನು ನೋಡಿದ್ರೆ ಮಾಫಿಯಾ ಬರೀ ಬೆಂಗಳೂರಿಗೆ ಸೀಮಿತ ಆಗಿಲ್ಲ, ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ. ಇಸ್ ಎ ಗ್ಲೋಬಲ್ ಫಿನಾಮಿನಾ, ಆಲ್ ಓವರ್ ವರ್ಲ್ಡ್ ಇದೆ. ಈ ಮಾಫಿಯಾ ಕಿಂಗ್ಸ್ ಎಲ್ಲಿದ್ದಾರೆ ಅಂತಂದರೆ ನಮ್ಮಲ್ಲಿಲ್ಲ. ದೇ ಆರ್ ಸಿಟ್ಟಿಂಗ್ ಸಮ್ವೇರ್ ಇನ್ ಓವರ್ಸೀಸ್, ಅದರಲ್ಲಿ ಯುರೋಪಿಯನ್ ಕಂಟ್ರೀಸ್ ಅಥವಾ ಇಂಡಸ್ಟ್ರಿಯಲಿ ಡೆವಲಪ್ಡ್ ಕಂಟ್ರೀಸಲ್ಲಿ ಇದ್ದಾರೆ. ಅವರು ದೇ ಆರ್ ಪ್ಲೇಯಿಂಗ್ ಎ ಬಿಗರ್ ರೋಲ್. ಯಾವ ರೀತಿ ಅಂತ ಹೇಳಿದ್ರೆ, ಈಗ ವಿಟ್ನೆಸ್ಸು ಅಥವಾ ಸಾಕ್ಷಿನೋ ಹೂ ಇಸ್ ಬೆಂಟ್ ಅಪ್ ಆನ್ ಏನೋ ಅವ್ರನ್ನೇನೋ ಇಡಿಸ್ಬೇಕು, ಹಾಗೆ ಮಾಡಬೇಕು ಹೀಗೆ ಮಾಡಬೇಕಂತೆಲ್ಲ. ಈಗ ಗೋ ಟು ಎನಿ ಕ್ಯಾಸಿನೋ ಇಟ್ ಇಸ್ ದ್ಯಾಟ್. ಎಲ್ಲಿದ್ದಾವೆ ಎಲ್ಲ ಯೂಸ್ ಕ್ಯಾಸಿನೋಸ್? ನಮ್ಮ ಇಂಡಿಯಾದಲ್ಲಿ ಇರೋದು ವೆರಿ ಫ್ಯೂ. ಇಫ್ ಯು ಗೋ ಅಬ್ರಾಡ್, ಎವ್ರಿ ಮೇಜರ್ ಸಿಟಿ ಹ್ಯಾಸ್ ಗಟ್ 1 or 2 ನೋಟಬಲ್, ವರ್ಲ್ಡ್ ವೈಸ್ ನೋಟಬಲ್ ಕ್ಯಾಸಿನೋಸ್ ಇರ್ತದೆ. ಅಲ್ಲಿಗೆ ದೇ ಟ್ರಾನ್ಸ್ಪೋರ್ಟ್ ಪೀಪಲ್ ಹೂ ಆರ್ ಇಂಡಲ್ಜಿಂಗ್ ಇನ್ ಗ್ಯಾಮ್ಲಿಂಗ್ ಆ್ಯಂಡ್ ಅದರ್ ಥಿಂಗ್ಸ್ ಆಲ್ಸೋ. in a larger scale. They are the bigger markets. ಇದೇನು ನಾವು ನೋಡ್ತಾ ಇದ್ವಿ ಮೇ ಬಿ ಪೆಟಿ ಮಾರ್ಕೆಟ್. ನನಗೆ ಗೊತ್ತಿರುವ ಹಾಗೆ, ಯಾಕೆಂದರೆ ನಾನು ಐ ವರ್ಕ್ ಇನ್ ಯುನೈಟೆಡ್ ನೇಷನ್ ಮಿಷನ್ ಆ್ಯಂಡ್ ಐ ಆಮ್ ಅವೇರ್ ಆಫ್ ಇಟ್. ಇಂಟರ್ನ್ಯಾಷನಲ್ ಪೆಡ್ಲಿಂಗ್ ಹೇಗಾಗುತ್ತೆ, ಸ್ಮಗ್ಲಿಂಗ್ ಹೇಗಾಗುತ್ತೆ, ಹೂ ಆರ್ ಯೂಸ್ಡ್. ನಾರ್ಮಲಿ ವುಮನ್ ಫೋಕ್ ಆರ್ ಮೋರ್ ಯೂಸ್ಡ್ ಇನ್ ದಿಸ್ ಟೈಪ್ ಆಫ್ ಪೆಡ್ಲಿಂಗ್. ಅದರಲ್ಲಿ ನಾನಾ ಕಾರಣಗಳಿಂದ ಅವರು ನೋಡೋಕ್ಕೆ ಚೆನ್ನಾಗಿರ್ತಾರೆ, ಬಟ್ ಎಜುಕೇಷನ್ ಇರಲ್ಲ. ಅವ್ರಿಗೇನೋ ಒಂದು ಜಾಬ್ ಕೊಡಿಸ್ತೀವಿ, ನೀವು ಒಂದು ಪದಾರ್ಥ ತೊಗೊಂಡೋಗಿ ಅಲ್ಲಿ ನಮ್ಮ ಇರ್ತಾನೆ, ಅವರೆಲ್ಲ ಪಾಸ್ಪೋರ್ಟ್ ಮಾಡಿ ಕೊಡ್ತಾನೆ, ವೀಸಾ ಮಾಡಿ ಕೊಡ್ತಾನೆ, ಅಲ್ಲಿಂದ ಕೆಲಸನೂ ಕೊಡಿಸ್ತಾನೆ ಅಂತ ತೊಗೊಂಡ್ಬರ್ತಾರೆ. ಎಸ್ಪೆಷಲಿ ರಷ್ಯನ್ ಗರ್ಲ್ಸ್ ಆರ್ ಮೋರ್ ವಿಕ್ಟಿಮ್ಸ್ ಇನ್ ದಿಸ್ ಪರ್ಟಿಕ್ಯುಲರ್. ಗೊತ್ತಾ ಇದ್ದೀವಿ ಎಷ್ಟೆಲ್ಲ ರೀತಿಯಾಗಿ, ಯಾವ್ಯಾವ ರೀತಿಯಾಗಿ ಏನೇನು ನಡಿಬಹುದು, ಅಥವಾ ಇನ್ನು ಮುಂದೆ ತನಿಖೆಯ ಒಂದು ಹಾದಿ ಯಾವ ರೀತಿಯಾಗಿ ಸಾಗಬಹುದು ಅನ್ನುವಂಥದ್ದು. ಅದರ ಜೊತೆಗೆ ಸರಿ, ಇಂಥ ಕೇಸ್ಗಳಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಅನ್ನುವಂಥ ಒಂದು ಮಾತುಗಳನ್ನ ನಾವು ಆಗಾಗ್ಗೆ ಕೇಳ್ತಾ ಇರ್ತೀವಿ. ಈ ಹಿಂದಿನ ಒಂದಷ್ಟು ಕೇಸ್ಗಳಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಅಂತ, ಅವ್ರಿಗೇನು ಶಿಕ್ಷೆ ಆಗಲಿಲ್ಲ, ಅವ್ರಿಗೇನು ಶಿಕ್ಷೆ ಆಗಲಿಲ್ಲ ಅಂತ. ಸೊ ಅದು ಹೇಗೆ, ಇಂಥ ಕೇಸ್ಗಳಲ್ಲಿ ಯಾವ ರೀತಿಯಾದಂಥ ಒಂದು ಸಾಕ್ಷ್ಯಾಧಾರಗಳು ಬೇಕಾಗುತ್ತೆ, ಯಾವ ರೀತಿಯಾದಂಥ ಒಂದು ಕೊರತೆ ಎದುರಾಗಬಹುದು ಅಂತ? ಸಾಕ್ಷ್ಯಾಧಾರಗಳು ಇದರಲ್ಲಿ ಏನಂತ ಹೇಳಿದರೆ, ಒಂದು ಅವರ ಕೈಯಿಂದ ರಿಕವರಿ ಏನಾಗಿದೆ, ದೆನ್ ದಿ ಸ್ಟೇಟ್ಮೆಂಟ್ ಆಫ್ ವಿಟ್ನೆಸಸ್ ಇಂಪಾರ್ಟೆಂಟ್. ರಿಕವರಿ ಆಗುವ ಟೈಮಲ್ಲಿ ಪಂಚನಾಮೆಯಲ್ಲಿ ಭಾಗವಹಿಸಿದಂತಹ ವಿಟ್ನೆಸ್ಗಳು ದೇ ಶುಡ್ ಬಿ ಫರ್ಮ್. ಅವರು ಆನಂತರ ಕೋರ್ಟಿಗೆ ಹೋಗಿ ಅಲ್ಲಿ ಹಾಸ್ಟೈಲ್ ಆಗೋದು, ಅಲ್ಲಿ ಸಾಕ್ಷ್ಯಾಧಾರದ ನಾಶ ಆಗ್ತದೆ. ಇನ್ನೊಂದು ನಾನು ಹೇಳ್ದಂಗೆ ದಿ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡಿದಾಗ ಏನು ಸ್ಯಾಂಪಲ್ಸಲ್ಲಿ ಏನು ರಿಪೋರ್ಟ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಾಕ್ಷ್ಯಾಧಾರಗಳು. ಸೊ ಬೇಸ್ಡ್ ಆನ್ ದಟ್ ದಿ ಟ್ರಯಲ್ ಈಸ್ ಕಂಡಕ್ಟೆಡ್, ಆ್ಯಂಡ್ if the accused who is accused of an offense defend ಮಾಡಿದರೆ ಅಲ್ಲಿ ಪ್ರೂವ್ ಆಗಲ್ಲ, ಅಫೆನ್ಸ್ ಪ್ರೂವ್ ಆಗಲ್ಲ, they acquit ಆಗುತ್ತೆ ಕೇಸ್ಗಳು. So if it is proved based on the evidence collected, documentary as well as oral evidence, then there are chances of conviction. ಇಲ್ಲಿ ರಾವತ್ ಅವರು ಹೇಳಿದಕ್ಕೆ ಒಂದು ಸ್ವಲ್ಪ ನಾನು ಆಡ್ ಮಾಡಲಿಕ್ಕೆ ಬಯಸ್ತೇನೆ. ಏನು ಹೇಳಿದರೆ, ಒಂದು ಸೆಟ್ ಪ್ಯಾಟರ್ನ್ ಇದೆ. ಆ ಪ್ಯಾಟರ್ನಲ್ಲಿ ಪ್ರೋಟೋಕಾಲ್ ಹೇಗಿರುತ್ತೆ ಅಂದರೆ, ಸೋರ್ಸ್ ಇನ್ಫಾರ್ಮೇಷನ್ ದಟ್ ನೀಡ್ ನಾಟ್ ಬಿ ಡಿಸ್ಕ್ಲೋಸ್ಡ್. ಆ ಇನ್ಫಾರ್ಮೇಷನ್ ಬಂದಮೇಲೆ FIR ಮಾಡಬೇಕು. FIR ಹ್ಯಾಸ್ ಟು ಗೋ ಟು ಸ್ಪೆಷಲ್ ಕೋರ್ಟ್, ನಾಟ್ ಟು ದ ರೆಗ್ಯುಲರ್ ಕೋರ್ಟ್. ಸ್ಪೆಷಲ್ ಕೋರ್ಟ್ ಇಲ್ಲಿ ಹೈಯರ್ ಕೋರ್ಟ್, ಸೆಷನ್ಸ್ ಕೋರ್ಟ್ ಇದೆ, ಸೆಷನ್ ಜಡ್ಜಿಗೆ ಕಳಿಸ್ಬೇಕು, ಎಷ್ಟೇ ಹೊತ್ತಾಗಲಿ, ಅಂಡರ್ ಸೀಲ್ಡ್ ಕವರ್. ಜೊತೆಗೆ ರೈಡ್ ಮಾಡಬೇಕು. ರೈಡ್ ಮಾಡಿದಾಗ ಇವ್ರು ಹೇಳ್ದಾಗೆ ಪ್ರಿಫರಬಲಿ ಅಫಿಷಿಯಲ್ ವಿಟ್ನೆಸ್ ತೊಗೊಂಡೋದ್ರೆ ಒಳ್ಳೆಯದು. ಅಫಿಷಿಯಲ್ ವಿಟ್ನೆಸ್ ಹೇಗೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ತೊಗೊಂಡೋಗ್ತೀವಲ್ಲ ಆ ಮಾದರಿಯಲ್ಲಿ ಅವ್ರು ತೊಗೊಂಡು ಹೋದ್ಮೇಲೆ ಏನು ನಡೀತದೆ ಪ್ರೊಸೀಡಿಂಗ್ಸ್ಗೆ ಅವರು
ಚೆನ್ನಾಗಿ ಗಮನಿಸ್ತಾರೆ, ಬಿಕಾಸ್ ಇಸ್ ಅನ್ ಅಫಿಷಿಯಲ್. ಅವರು ನಾಳೆ ದಿವಸ ಹಾಸ್ಟೈಲ್ ಆಗಲಿಕ್ಕೆ ಚಾನ್ಸ್ ಇಲ್ಲ. ಹಾಸ್ಟೈಲ್ ಆದರೆ ಅವ್ರ ಮೇಲೆ ಕ್ರಮ ಜರುಗಿಸ್ಬೋದು, ಡಿಪಾರ್ಟ್ಮೆಂಟಲ್ ಆ್ಯಕ್ಷನ್. ಓಕೆ. ಯಾಕೆಂದರೆ ಗೊತ್ತಿದ್ದು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಆಮೇಲೆ ಅವ್ರಿಗೆ ತೊಗೊಳ್ಬೇಕಾದ್ರೆ ಅವ್ರ ಸೀನಿಯರ್ ಆಫೀಸರ್ಗೆ ಬರಿತೀವಿ ನಾವು, ಈ ಥರ ನಿಮ್ಮಿಂದ ಕಾನ್ಫಿಡೆನ್ಷಿಯಲ್ ಆಗಿ ವಿಟ್ನೆಸ್ ಬರಬೇಕು ಅಂತ. ಅಲ್ಲಿ ಸೀಜರ್ ಅವ್ರ ಟೈಮಲ್ಲಿ ಮಾಜರ್ ಆಗುತ್ತೆ. ಮಾಜರ್ ಟೈಮಲ್ಲಿ ಏನೇ ನಾವು ಸೀಸ್ ಮಾಡಿದ್ರು ಕೂಡ 3 ಸ್ಯಾಂಪಲ್ ಮಾಡ್ತೀವಿ. 1 to the FSL, 1 to the one of the witnesses and 1 to the ನಮ್ಮ ಸ್ಯಾಂಪಲ್ಗೆ. ಈ ಥರ 3 ಸ್ಯಾಂಪಲ್ಸ್ ತೊಗೊಳ್ತೀವಿ. 3 ಸ್ಯಾಂಪಲ್ಸ್ ಯಾಕೆ ತೊಗೊಳ್ಬೇಕಂದ್ರೆ ದೇ ಶುಡ್ ನಾಟ್ ಬಿ ಎನಿ ಮ್ಯಾನಿಪುಲೇಷನ್ಸ್ ಅಂತ. ಈಗ ನಾನು ಮ್ಯಾನಿಪುಲೇಟ್ ಮಾಡ್ಬೋದು ಸ್ಟೇಷನಲ್ಲಿ, ಅದನ್ನು ತೊಗೊಂಡು ನಾನು ಕೊಡ್ಬೋದು. ಅಲ್ಲಿ ಸೀಸ್ ಮಾಡೋದೊಂದು, ಇಲ್ಲಿ ಇದು ನಾನು ಇಟ್ಕೊಂಡು ಮಾಡೋದೊಂದು, ಆಮೇಲೆ ಕೋರ್ಟ್ ಕೊಡೋದೊಂದು ಆಗ್ಬೋದು. ಅದು ಆಗಬಾರ್ದು ಅಂತೇಳಿ ಆ ನಂತರದಲ್ಲಿ FSLಯಿಂದ ವರದಿ ಬರುತ್ತೆ. ನಾನು ಸೀಸ್ ಮಾಡಿದ್ದೀನಿ ಅಂತ ಹೇಳಿ ನನ್ನ ಮಾಹಿತಿ, ನನ್ನ ಮತ್ತು FIR ಮತ್ತು ಸೀಸ್ ಮಾಡಿದ್ದು, ಇದಕ್ಕೆ ಕರಾಬ್ರೇಷನ್ ಇರಬೇಕು. ಆ ಒಂದು ಕಂಪ್ಯಾಟಬಿಲಿಟಿ ಬಂದರೆ, ಕನ್ಸಿಸ್ಟೆನ್ಸಿ ಇನ್ ದಟ್ ಎವಿಡೆನ್ಸ್ ಬಂದರೆ, ಅದಕ್ಕೆ ಸಾಕ್ಷಿಗಳು ಇದ್ದೇ ಇರ್ತಾರೆ. ಸೀಜರ್ಗೆ ಸಾಕ್ಷಿ ಇರ್ತಾನೆ, ಸೋರ್ಸ್ಗೆ ಯು ನೀಡ್ ನಾಟ್ ಕಾಲ್ ಬಿಕಾಸ್ ಈ ಗಟ್ಟೆ ಪ್ರೊಟೆಕ್ಷನ್ ಅಂಟಲ್ಲ. ಯಾರು ಅದು ಇನ್ವೆಸ್ಟಿಗೇಷನ್ ಮಾಡಿರ್ತಾನೆ ಅವನು ಹೇಳ್ತಾನೆ ಈ ಥರ ನಾನು ಮಾಡಿದ್ದೀನಿ ಪ್ರೊಸೀಜರ್ ಅಂತ. ಸಬ್ಸಿಕ್ವೆಂಟಾಗಿ FSL ರಿಪೋರ್ಟಲ್ಲಿ ಕನ್ಫರ್ಮ್ ಆಗುತ್ತೆ ಇದು ಸೋರ್ಸ್ ಆಫ್ ಕಾಂಪೋಸಿಷನ್ ಆಫ್ ದಿ ಡ್ರಗ್ ಅಂತ. ಡ್ರಗ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಇದರಲ್ಲಿ ಆ್ಯಕ್ಟಲ್ಲಿ. ಇವೆಲ್ಲ ಕಾಲ್ಡ್ ಆಸ್ ಡ್ರಗ್ಸ್ ಅಥವಾ ಸಬ್ಸ್ಟೆನ್ಸಸ್ ಅಂತ. ಸೊ ದೇ ಆರ್ prohibited under law. ಓಕೆ. If anybody manufactures, produces, peddles or markets or uses, they are all punishable. Nobody is spared here. ಆಗಲೇ ರೋಹಿತ್ ಹೇಳಿದರು ಕನ್ಸ್ಯೂಮರ್ ಇಸ್ ಸ್ಪೇರ್ಡ್ ಅಂತ. ನೋ, ಕನ್ಸ್ಯೂಮರ್ ಅಲ್ಲ, ಅಷ್ಟೇ ಅಲ್ಲ, ಇವನ್ ಆರ್ಬರರ್ ಆಫ್ ಎನಿ ಆಫ್ ದೀಸ್ ಪೀಪಲ್ ದೇ ಆರ್ ಪನಿಷಬಲ್ ಬಿಕಾಸ್ ದೇ ಆರ್ ಅಬಿಟರ್ಸ್. ಅದರ್ವೈಸ್ ನೀವು ಹೇಳಿದರೆ ಯಾರು ರಾಜಕಾರಣಿಗಳು ಇನ್ಫ್ಲೂಯೆನ್ಸ್, if there is any evidence or somebody who is influential person who is got a investigation officer got an evidence that so and so asked to influenced ಹಾಗೆ ಅಂತ ಹೇಳಿದ್ರೆ is as good as trying to help them out. ಅವರನ್ನು ನೀವು ಅಬೆಟ್ರಾಗಿ ತಗೊಳ್ಬೋದು. he has no business to interfere. ಅವನಿಗೇನಾದ್ರು ತಾಕತ್ತಿದ್ರೆ ಐವೋಗೆ ಯು ಕ್ಯಾನ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ ಮಾಡ್ಬೋದು. ಹಾಗೆ ಮಾಡಿದಾಗ ಇಟ್ ಹ್ಯಾಸ್ ಟು ಬಿ ದೇ ಟ್ರಯಲಲ್ಲಿ ಇದೇ ಪ್ರಮಾಣದಲ್ಲಿ ಹೋಗುತ್ತೆ, ಒಂದು ಪ್ರೊಸೀಜರಲ್ಲಿ ಹೋಗುತ್ತೆ. ಆ ಪ್ರಕಾರ ಎವಿಡೆನ್ಸ್ ನಾವೇನು ಕಲೆಕ್ಟ್ ಮಾಡಿ ನ್ಯಾಯಾಲಯಕ್ಕೆ ಕೊಟ್ಟಿರ್ತೀವಿ ಅದೇ ಪ್ರಕಾರ ಸಾಕ್ಷಿ ಕೂಡ ನ್ಯಾಯಾಲಯದಲ್ಲಿ ಬಂದಿದ್ದು ಅಡ್ಮಿಸಿಬಲ್. ನಮ್ಮ ಮುಂದೆ ಹೇಳಿದ್ದು ಅಡ್ಮಿಸಿಬಲ್ ಎಷ್ಟೇ ಎಕ್ಸ್ಟೆಂಟ್ ಅಂದರೆ 27 ನಾನು ಹೇಳಿದಲ್ಲ ರಿಕವರಿ ಆಸ್ ಅಡ್ಮಿಸಿಬಲ್, ಅದು ಕನ್ಫೆಷನ್ ದಟ್ ಈಸ್ ಅಡ್ಮಿಸಿಬಲ್ ಟು ದಿ ಎಕ್ಸ್ಟೆಂಟ್ ಆಫ್ ರಿಕವರಿ ಅಷ್ಟೇ. ರಿಪೋರ್ಟ್ ಆದರೆ ಅಲ್ಲಿ ಕನ್ಫರ್ಮ್ ಆದರೆ ಎವಿಡೆನ್ಸ್ ಮುಖಾಂತರ ಅಂಡರ್ ಬೋತ್ ದಟ್ ಈಸ್ ಅಡ್ಮಿಸಿಬಲ್. ಅದಕ್ಕೆ ಡಿಪೋಸಿಷನ್ ಅಂತೀವಿ ನಾವು. ಸೊ ಡಿಪೋಸಿಷನು ನಮ್ಮ ರೆಕಾರ್ಡೆಡ್ ಸ್ಟೇಟ್ಮೆಂಟು ಕರಾಬ್ರೇಷನ್ ಬಂದರೆ ಸೊ ನಾವು ಅದ್ರ ಮೇಲೆ ನಾವು ಚಾರ್ಜಸ್ ಆರ್ ಪ್ರೂವ್ಡ್ ಅಂತ ಹಾಕಿರ್ತೀವಿ. ಸೊ ಚಾರ್ಜಸ್ ಅಲ್ಲಿ ಕೂಡ ಪ್ರೂವ್ ಆದರೆ ಕನ್ವಿಕ್ಷನ್ ಆಗುತ್ತೆ. ನಾರ್ಮಲಾಗಿ ಹೇಗಾಗುತ್ತೆ ಅಂದರೆ ಇದೊಂಥರ ಒಂದು ಸೈಂಟಿಫಿಕ್ ಫಾರ್ಮುಲಾ ಇದ್ದಾಗೆ. ಅನ್ಲೈಕ್ ಅದರ್ ಕೇಸಸ್ ಮರ್ಡ್ರು ಅದೆಲ್ಲ ಆದರೆ ಸಾಕಷ್ಟು ಎಕ್ಸಸೈಸ್ ಮಾಡಬೇಕು. ಇಲ್ಲಿ ಇಷ್ಟು ಆದರೆ ಸಾಕು ಜಡ್ಜ್ಗೆ ಕನ್ವಿಕ್ಷನ್ ಕೊಡಲಿಕ್ಕೆ. ಹಾಗಾಗಿ ನಾನು ಮಾಡಿದ ಕೇಸೆಲ್ಲ ಕನ್ವಿಕ್ಷನ್ ತೊಗೊಂಡಿದ್ದೀನಿ, ಅಕ್ವಿಟಲ್ಲೇ ಇಲ್ಲ. ಒಬ್ಬರು ವೆರಿ ಸೀರಿಯಸ್ ಜಡ್ಜ್ ಇವ್ರಿಗೆ ಗೊತ್ತಿರುತ್ತೆ ಮೋಸ್ಟ್ಲಿ ಹೋಯ್ತವ್ರಿಗೆ, ಮಿಸ್ಟರ್ ಆಗ ನಂತರದಲ್ಲಿ ಹೈಕೋರ್ಟ್ ಜಡ್ಜ್ ಆದರು ಜಸ್ಟಿಸ್ ನಾವದ್ಗಿ ಅಂತ. ಆಗ ಅವರು ಪ್ರಿನ್ಸಿಪಾಲ್ ಸೆಷನ್ ಜಡ್ಜ್ ಇದ್ದರು. ಇವ್ರು ಪ್ರಾಕ್ಟೀಸ್ ಮಾಡಿದರೆ ಗೊತ್ತಿದ್ರಿಲ್ಲ. ನಾವು ಕೋರ್ಟಿಗೆ ಇದ್ರೆ ನೀವು ಇರಲಿಲ್ಲ. ಭಾಳ ಹಿಂದಿನ ಮಾತು, ನಾನು 80s ಇರೋದು. ಈ ಕಾನೂನು ಬಂದ ಹೊಸದರಲ್ಲಿ ಎಲ್ಲ ಕೇಸು ಕನ್ವಿಕ್ಷನ್ ತೊಗೊಂಡಿದ್ದೀವಿ ನಾವು. ಯಾಕೆಂದರೆ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡೋದು ಕೋರ್ಟ್ ಏನಂದರೆ ಎದರ್ ಈ ಹ್ಯಾಸ್ ಫಾಲೋಡ್ ದಿ ಪ್ರೊಸೀಜರ್ ಆ್ಯಂಡ್ ಈ ಹ್ಯಾಸ್ ಡನ್ ಇಟ್ ಸಿಸ್ಟಮ್ಯಾಟಿಕ್ಲಿ. ಆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್ ಬಂದಿದೆ, ಆ ಪ್ರಕಾರ ಸಾಕ್ಷಿ ಕೋರ್ಟ್ ಮುಂದೆನೂ ಬಂದಿದೆ. ಅವ್ರಿಗೆ ಬೇರೆ ದಾರಿನೇ ಇಲ್ಲ ಕೋರ್ಟಿಗೆ. ಹಿ ಹ್ಯಾಸ್ ಟು ಕನ್ವಿಕ್ಟ್. ಈಗ ನಮ್ಮ ರೋಹಿತ್ ಅಂತ ಡಿಫೆನ್ಸ್ ಲಾಯರ್ಸ್ ಇರ್ತಾರೆ, ಇದು ಇಷ್ಟು ಪರ್ಸೆಂಟೇಜ್ ಇದೆ, ಆಗಿದೆ, ಕ್ವಾಂಟಿಟಿ ಇದೆ, ಆಲ್ ದಟ್ ಲೂಪಲ್ಸ್ ದೆ ಟ್ರೈ ಟು ಎಕ್ಸ್ಪ್ಲಾಯ್ಟ್. ಆದರೂ ಕೂಡ ಇಟ್ ಸಸ್ಟೈನ್ಸ್ ಬಿಕಾಸ್ ಆಫ್ ಕನ್ಸಿಸ್ಟೆನ್ಸಿ. ಒಂದಕ್ಕೊಂದು ಒಂದು ಚೈನ್ ಇದ್ದಾಗೆ ಆ ಲಿಂಕ್ಸ್ ಒಂದಕ್ಕೊಂದು ಟೈಟಾಗಿರಬೇಕು, ಕನೆಕ್ಟೆಡ್ ಇರಬೇಕು. ಆಗ ಇಫ್ ಯು ಹ್ಯಾವ್ ಗಟ್ ಎ ಸ್ಟ್ರಾಂಗ್ ಎವಿಡೆನ್ಸ್ ಅಂತ ಹೇಳಿದ್ರೆ ನೋ ಬಡಿ ಕ್ಯಾನ್ ಡಿಸ್ಮ್ಯಾಂಟಲ್ ಇಟ್. ಇದು ತನಿಖಾಧಿಕಾರಿಗೆ
ಕರಗತವಾಗಿರಬೇಕು. ಈಗ ನಾನು ಸೂಪರ್ವೈಸರಿ ಆಫೀಸರ್, ನಾನು SP ಇರ್ಬೋದು, ಇನ್ನೊಬ್ಬರು ಯಾರು ಇರ್ಬೋದು, ನಾವು ಹೇಳ್ಬೋದು, ರೈಟಿಂಗಲ್ಲಿ ಕೊಡ್ಬೋದು, ಹೀಗೆ ಮಾಡಬೇಕು, ಇದರಲ್ಲಿ ಹೀಗೆ ಮಾಡಬೇಕಂತ. ಬಟ್ ಮಾಡಿದನೋ ಇಲ್ವೋ ನೋಡೋದು ನೀವು ಹೇಳಿದಾಗೆ ಭಾಳ ಕಷ್ಟ, ಭಾಳ ರೇರ್. ಯಾವುದೋ ಒಂದು ಕೇಸಲ್ಲಿ ನೋಡ್ಬೋದು, ಒಂದು ಅಕ್ಷರ ನೋಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ IO ಅದವನು ತನಿಖಾಧಿಕಾರಿ ಈಸ್ ದಿ ಆಥರ್ ಆಫ್ ದಿ ಕೇಸ್. ಈವನ್ ಕೋರ್ಟ್ಸ್ ಕೆನಾಟ್ ಕ್ವಶನ್ ದಿ IO's ಇದು ಏನು ಮಾಡ್ತಾ ಇದೆಯಪ್ಪ ತೊಗೊಂಬ ಫೈಲ್ ಅಂತ ಹೇಳಲಿಕ್ಕಾಗಲ್ಲ. ನೋಬಡಿ ಕ್ಯಾನ್ ಇಂಟರ್ಫಿಯರ್ ಅದರ್ ದ್ಯಾನ್ ಈಸ್ ಸುಪೀರಿಯರ್ಸ್ ಅಂಡರ್ CRPC. Added to what sir has said, ಒಂದು ಸೆಕೆಂಡ್, ಆಗಿರುವಾಗ ಆ ಒಂದು ಪ್ರಿವಿಲೇಜನ್ನು ಅವರು ಒಂದು ಪ್ರೊಫೆಷ್ನಲ್ ಎಥಿಕ್ಸ್ ಮೇಲೆ ಮಾಡಬೇಕು. ಆ ಪ್ರೊಫೆಷ್ನಲ್ ಎಫಿಷಿಯನ್ಸಿಯನ್ನು ತೋರಿಸ್ಬೇಕಲ್ಲಿ. ಯಾರೇ ಪ್ರೊಫೆಷ್ನಲ್ ಆದರೆ, ಈಗ ಒಬ್ಬರು ವಕೀಲರಾದರೆ ಅವರು ತಮ್ಮ ಒಂದು ಬುದ್ಧಿವಂತಿಕೆನ ಅಲ್ಲಿ ನ್ಯಾಯಾಲಯದ ಮುಂದೆ ತೋರಿಸ್ತಾರೆ. ಯಾಕೆ ಅವನ ಕಕ್ಷಿದಾರನಿಗೆ ಜಸ್ಟಿಸ್ ಕೊಡಿಸ್ಬೇಕಂತ. ಅದೇ ಥರ ಒಬ್ಬ ಪ್ರಾಸಿಕ್ಯೂಟರ್ ಆದರೆ ಅವರು ಆ ಕೇಸನ್ನು ಚೆನ್ನಾಗಿ ನಡೆಸಿ ಕನ್ವಿಕ್ಷನ್ ಕೊಡಿಸ್ಬೇಕಂತ ಅವರು ಯೋಚನೆ ಮಾಡ್ತಾರೆ. ಒಬ್ಬ ಒಳ್ಳೆ ಜಡ್ಜು ನ್ಯಾಯ ಕೊಡಬೇಕಂತ ಯೋಚನೆ ಮಾಡ್ತಾರೆ. ಅವರು ಯೋಚನೆ ಮಾಡೋದು ಒಂದೇ, ಈ ಕೇಸಲ್ಲಿ ನ್ಯಾಯ ಕೊಡಬೇಕು. ನ್ಯಾಯ ಕೊಡಬೇಕಂದ್ರೆ ಏನು, ಸಾಕ್ಷಿ ಇಲ್ಲದೇ ಇದ್ರೂ ಕನ್ವಿಕ್ಷನ್ ಕೊಡಿ ಅಂತಲ್ಲ, ಮೆರಿಟ್ಸ್ ಮೇಲೆ ಜಡ್ಜ್ಮೆಂಟ್ ಕೊಡಬೇಕು. ಯಾರೂ ಡಿಸ್ಕಸ್ ಮಾಡಲ್ಲ ಅವ್ರ ಮೇಲೆ, ಯಾರೂ ಕಾಮೆಂಟ್ ಮಾಡೋದಿಲ್ಲ. ಬಿಕಾಸ್ ದೇರ್ ವಾಸ್ ನೋ ಎವಿಡೆನ್ಸ್, ಇಟ್ ವಾಸ್ ಡನ್ ಲೈಕ್ ದಿಸ್. ಎವಿಡೆನ್ಸ್ ಇದ್ದರೂ ಕೂಡ ಇಗ್ನೋರ್ ಮಾಡಿದರೆ. ನನ್ನದೇ ಒಂದು ಕೇಸ್ ಇದೆ, ಒಂದು ವೀರಪ್ಪನ ಕೇಸಲ್ಲಿ ನಾವು ಭಾಳ ಕಷ್ಟಪಟ್ಟು ಹಿಡಿದಿದ್ವಿ. ಸಾಕಷ್ಟು ಸೀರಿಯಸ್ ಕೇಸ್ ಅದು, ನಿಮಗೆ ಗೊತ್ತು. ಆಗ ಟಾಡಾ ಕೇಸ್ ಇತ್ತು, ಟಾಡಾ ಆಕ್ಷನ್ ಇತ್ತು, ಲಾ ಇತ್ತು. ಅದನ್ನು ಅಪ್ಲೈ ಮಾಡಿದ್ದು ಸೆಷನ್ಸ್ ಕೋರ್ಟಲ್ಲಿ. ಆದರೆ ಅದು ಸೀದಾ ಸುಪ್ರೀಂ ಕೋರ್ಟ್ಗೆ ಹೋಗಬೇಕು, ಮಧ್ಯ ಕೋರ್ಟಲ್ಲಿ ಯಾವುದೂ ಅಪೀಲ್ ಇಲ್ಲ. ಅಲ್ಲಿ ಜಡ್ಜಸ್ ಇಟ್ಕೊಂಡ್ರು, ಇಲ್ಲಿ ಲೈಫ್ ಮಾಡಿದ್ರು, ಲೈಫ್ ಸೆಂಟೆನ್ಸ್ ಕೊಟ್ಟರು ಸೀರಿಯಸ್ ಕೇಸಲ್ಲಿ. ಹಾಗೆ ಅವರು ಓದುವಾಗ ಡಿಪೋಸಿಷನ್, ನಾನು ಹೇಳ್ದಲ್ಲ ನಿಮಗೆ, ನ್ಯಾಯಾಲಯದ ಮುಂದೆ ಬಂದಂಥ ಡಿಪೋಸಿಷನ್ ಓದಿದರು. ಆ ಲಾಯರ್ ಮಾಡಿದಂಥ, ಡಿಫೆನ್ಸ್ ಲಾಯರ್ ಮಾಡಿದಂಥ ಆರ್ಗ್ಯುಮೆಂಟ್ಸ್ ಓದಿದರು, ನಮ್ಮ ಪ್ರಾಸಿಕ್ಯೂಷನ್ ಆರ್ಗ್ಯುಮೆಂಟ್ಸ್ ಓದಿದರು. ಎಲ್ಲೂ ಕೂಡ ಜಡ್ಜ್ಮೆಂಟಲ್ಲಿ ಬರೆದಂಥ ಪಾಯಿಂಟಿಗೆ ಉತ್ತರ ಇರಲಿಲ್ಲ. ಇನ್ ದ ಸೆನ್ಸ್, ಡಿಫೆನ್ಸ್ ಅಡ್ವೊಕೇಟು ಆ ಪಾಯಿಂಟ್ ತೊಗೊಂಡು ಆರ್ಗ್ಯೂ ಮಾಡಿಲ್ಲ, ಡಿಪೋಸಿಷನಲ್ಲಿ ಆ ಪಾಯಿಂಟ್ ಬಂದಿಲ್ಲ ಸಾಕ್ಷಿಗಳಲ್ಲಿ ಅಥವಾ ಅಕ್ಯೂಸ್ಡ್ ಸ್ಟೇಟ್ಮೆಂಟ್ಗಳಲ್ಲಿ ಇದ್ದಾಗ ಅದನ್ನು ಹೇಗೆ ಇವರು ಪ್ರೆಸ್ಯೂಮ್ ಮಾಡಿಕೊಂಡು ಈ ಜಡ್ಜ್ಮೆಂಟನ್ನು ಜಾಸ್ತಿ ಕೊಡೋದನ್ನು ರೆಡ್ಯೂಸ್ ಮಾಡಿ ಕೊಟ್ಟಿದ್ದಾರೆ ಅಂತ. ಆಮೇಲೆ ಏನು ಮಾಡಿದ್ರು ಸುಪ್ರೀಂ ಕೋರ್ಟು, ಎನ್ಹಾನ್ಸ್ ದಿ ಪನಿಷ್ಮೆಂಟ್. ಇದು ಸ್ಟೇಟ್ ಅಪೀಲ್ ಅಲ್ಲ, ಅಕ್ಯೂಸ್ಡ್ ಅಪೀಲು. ಡೆತ್ ಸೆಂಟೆನ್ಸ್ ಕೊಟ್ಟರು 4 ಜನಕ್ಕೆ, ನಿಮ್ಗೆ ಗೊತ್ತಿದೆಯೇನೋ. ಇನ್ನು ಮೊನ್ನೆ ಒಬ್ಬ ಸತ್ತ ಜೈಲಲ್ಲೇ. ಆಮೇಲೆ ಇಟ್ ವಾಸ್ ಕಮಿಟೆಡ್ ಟು ಜೈಲ್ ಬಿಕಾಸ್ ಆಫ್ ವೇರಿಯಸ್ ಅದರ್ ರೀಸನ್ಸ್, ಬಿಕಾಸ್ ಆಫ್ ಡಿಲೇ, ಇನಾರ್ಡಿನೇಟ್ ಡಿಲೇ. 10 ವರ್ಷ 11 ವರ್ಷ ಆದಮೇಲೆ ಪ್ರೆಸಿಡೆಂಟ್ ಇಟ್ಕೊಂಡು 2-3 ಪ್ರೆಸಿಡೆಂಟ್ ಹೋದ್ಮೇಲೆ, ಈಗ ಮೊನ್ನೆ ತೀರ್ಕೊಂಡ್ರಲ್ಲ ಆ ಪ್ರೆಸಿಡೆಂಟ್ ಅವರು ಅದನ್ನ ಅಪ್ರೂವ್ ಮಾಡಿ ಕಳಿಸಿದರು. ಅಷ್ಟೊತ್ತಿಗಾಗಲೇ ಅವರಿಂದ 2 ಪ್ರೆಸಿಡೆಂಟ್ಸ್ ಹೋಗಿದ್ದು. 10, 12, 13 ವರ್ಷ ಆಗಿತ್ತು. ಅಂದ್ರೇನು, ಅಕ್ಯೂಸ್ಡ್ಗೆ ನಾಳೆ ನನಗೆ ಇದಾಗ್ಬೋದು, ಸಹಾಯ ಆಗ್ಬೋದು, ಅದಕ್ಕೆ ಡಿಲೇ ಮಾಡ್ತಿದ್ದಾರೆ ಅಂತ. ಅದು ಕೂಡ ಒಂದು ರೀತಿಯ ಒಂದು ನ್ಯಾಯದ ಕಾನ್ಸೆಪ್ಟ್. ನಾಟ್ ಬೇಸ್ಡ್ ಆನ್ ಮೆರಿಟ್, ಬಟ್ ನ್ಯಾಯದ ಕಾನ್ಸೆಪ್ಟು. ನಾವು ಅವರಿಗೆ ನಿರಾಸೆಗೊಳಿಸಬಾರ್ದಿತ್ತು. ಏನಿದ್ರೆ ಕ್ವಿಕ್ ಡಿಸಿಷನ್ ಆಗಬೇಕಾಗಿತ್ತು ಅಂತ. ಅದಕ್ಕೆ ಈಗ ಕ್ವಿಕ್ಕಾಗಿ ಆಗ್ತಾ ಇದ್ದಾವೆ ಅಂಥದ್ದು ಮ್ಯಾಟ್ರಸ್. ಇದು ನಾರ್ಮಲ್ಲಾಗಿ ಒಬ್ಬ ನುರಿತ ತನಿಖಾಧಿಕಾರಿ ಮಾಡೋದು. ಅದಕ್ಕೆ ಇಲ್ಲಿ ಏನು ಮಾಡಿದ್ದಾರೆ, ಯಾವುದೇ ತನಿಖೆನ ಇಲ್ಲಿ ಮಾಡಬೇಕಾದ್ರೆ ಒಬ್ಬ ಗೆಸ್ಟೆಡ್ ಪೊಲೀಸ್ ಆಫೀಸರ್ ತನಿಖೆ ಮಾಡಬೇಕು ಈ ಕೇಸುಗಳಲ್ಲಿ. ಈಗ ನಾರ್ಮಲಾಗಿ ನಾವು ಒಂದು ASIಗೂ ಕೊಡ್ತೀವಿ, ಹೆಡ್ ಕಾನ್ಸ್ಟೇಬಲ್ಗೂ ಕೊಡ್ತೀವಿ, ಸಬ್ ಇನ್ಸ್ಪೆಕ್ಟರ್ ಮಾಡ್ತಾರೆ. ಯಾಕೆಂದರೆ ಅವರು ಅಷ್ಟೊಂದು ಕೇಸುಗಳು ತನಿಖೆ ಮಾಡಿ ಅನುಭವ ಇರೋದಿಲ್ಲ. ಒಬ್ಬ ಇನ್ಸ್ಪೆಕ್ಟರ್ ಅಂದರೆ ಸಾಕಷ್ಟು ಕೇಸುಗಳನ್ನು ತನಿಖೆ ಮಾಡಿರ್ತಾರೆ. ಆ ಒಂದು ತನಿಖಾ ಬ್ಯಾಕ್ಗ್ರೌಂಡ್ ಬೇಕು, ಎಕ್ಸ್ಪರ್ಟೀಸ್ ಬೇಕು. ಆ ಒಂದು ಎಕ್ಸ್ಪರ್ಟೀಸ್ ಇರೋರಿಗೆ ಈ ಥರ ಕೇಸುಗಳನ್ನ ತನಿಖೆ ಕೊಡ್ತಾರೆ. ಸೊ ಫೇಲ್ಯೂರು ಕಡಿಮೆ ಇರ್ತವೆ ಅಂತ ಒಂದು ಭಾವನೆ ಗೊತ್ತಿಲ್ಲ. ಹೇಗೆ ಹೋಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಆದರೂ ಹಾಗಿರಲಿ, ಯಾವುದೇ ತೊಂದರೆಗಳು ಕೊರತೆಗಳಾಗದೇ ಇರಲಿ ಅನ್ನುವಂಥದ್ದಷ್ಟೇ. ರೋಹಿತ್ ಅವರೇ, ನೀವು ಹೇಳ್ತಿದ್ರಿ ಈ ಸಾಕ್ಷ್ಯಾಧಾರಗಳ ಕೊರತೆ ಅನ್ನುವಂಥದ್ದು ಹೇಗಾಗಬಹುದು, ಏನಾಗಬಹುದು? ಅದೇ ಪ್ರೊಫೆಷನಲಿಸಮ್ ಇನ್ ಇನ್ವೆಸ್ಟಿಗೇಷನ್ ಆಫೀಸರ್ ಏನಿದ್ದಾರೆ ಅವರು ಯಾವ ಥರ ಕನ್ಸಿಸ್ಟೆನ್ಸಿ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅದು ಇಂಪಾರ್ಟೆಂಟ್. ಎವ್ರಿ ಕ್ರಿಮಿನಲ್ ಟ್ರಯಲ್ ಈಸ್ ವಾಯೇಜ್ ಇನ್ ಸರ್ಚ್ ಆಫ್ ಟ್ರೂತ್. ಸತ್ಯಾಂಶ ಏನಿದೆ ಅದನ್ನು ಈಚೆ ತಂದು chaff has to be separated from grain.
ಎಕ್ಯೂಸ್ಡ್ ಈಗ ಈ ಎವಿಡೆನ್ಷಿಯಲಿ ವ್ಯಾಲ್ಯೂ ಈ ರಿಕವರಿ ಏನಾಗ್ತದೆ ಅದರ ಮೇಲೆ ಹೊಂದ್ಕೊಂಡಿದೆ. ಆರೋಪಿಯಿಂದ ಏನು ರಿಕವರಿ ಆಗಿದೆ ಅದ್ರ ಮೇಲೆ ಎಂಟೈರ್ ಎವಿಡೆನ್ಸ್ ಈಸ್ ಬೇಸ್ಡ್. ಸೊ ರಿಕವರಿ ಆದ ತಕ್ಷಣ ಸಪೋಸ್ ಒಂದು ಕಾಂಟ್ರಾಬ್ಯಾಂಡ್ ರಿಕವರಿ ಆಗಿದೆ ಒಂದು ಆರೋಪಿಯಿಂದ, ಸೊ ಇಮ್ಮಿಡಿಯೇಟ್ಲಿ ಅದನ್ನು 3 ಪಾರ್ಟ್ ಮಾಡ್ತಾರೆ. ಒನ್ ಹ್ಯಾಸ್ ಟು ಬಿ ಸೆಂಟ್ ಟು ದಿ FSL ಲ್ಯಾಬ್. ಅಲ್ಲಿ ವಿದಿನ್ 15 days ದರ್ ಆರ್ 2 ಟೆಸ್ಟ್, ಒಂದು ಕ್ವಾಲಿಟೇಟಿವ್ ಟೆಸ್ಟ್ ಆ್ಯಂಡ್ ಕ್ವಾಂಟಿಟೇಟಿವ್ ಟೆಸ್ಟ್. ಸೊ ಈ ಡ್ರಗ್ಗಲ್ಲಿ ಇಷ್ಟೇ ಕ್ವಾಂಟಿಟಿದ್ದು ಪ್ಯೂರ್ ಕಾಂಟ್ರಾಬ್ಯಾಂಡ್ ಇದೆ ಅಂತೇಳಿ ಅವರೊಂದು ರಿಪೋರ್ಟ್ ಕೊಡಬೇಕು, ವಿದಿನ್ 15 days ಆಗಿ ಕೊಡಬೇಕು. ಇನ್ನೊಂದು ಕ್ವಾಲಿಟಿ ಟೆಸ್ಟ್, ಅದನ್ನು ಇನ್ನೊಂದು 15 days, ವಿದಿನ್ 30 days ಈ 2 ರಿಪೋರ್ಟ್ಗಳು ನ್ಯಾಯಾಲಯಕ್ಕೆ ಬಂದಿರಬೇಕು ಥ್ರೂ ಇನ್ವೆಸ್ಟಿಗೇಷನ್ ಆಫೀಸರ್. ಸೊ ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ ಆರೋಪಿಗೆ ಜಾಮೀನು ತಗೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇಫ್ ಇನ್ ದ ಕ್ವಾಲಿಟೇಟಿವ್ ಆ್ಯಂಡ್ ಕ್ವಾಂಟಿಟಿವ್ ರಿಪೋರ್ಟ್ ಅಲ್ಲಿ ಪ್ರಿಸ್ಕ್ರೈಬ್ಡ್ ಕ್ವಾಂಟಿಟಿ ಅಥವಾ ಕ್ವಾಲಿಟಿ ಇಲ್ಲ ಅಂತ ಹೇಳಿದರೆ ಹಿ ಈಸ್ ಎಲಿಜಿಬಲ್ ಫಾರ್ ಬೇಲ್. ಸೊ ಈ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇವರು ಕಲೆಕ್ಟ್ ಮಾಡುವಂಥ ಎವಿಡೆನ್ಸ್ ಅಲ್ಲಿ ಒಂದು ಸ್ಟ್ರಾಂಗ್ ಆಗಿರಬೇಕು. ಸೊ ಅವರು ಏನೋ ಒಂದು ಸೀಸ್ ಮಾಡಿದ್ದಾರೆ, ಅದನ್ನು ಟೆಸ್ಟಿಗೆ ಕಳಿಸಿ ಅಲ್ಲಿಂದ ರಿಪೋರ್ಟ್ ಕಾಟಾಚಾರಕ್ಕೆ ರಿಪೋರ್ಟ್ ಬಂದರೆ ದೆನ್ ನಥಿಂಗ್ ಕ್ಯಾನ್ ಬಿ ಡನ್. ಸೊ ದಿ ಅಕ್ಯೂಸ್ ಕ್ಯಾನ್ ಎಸ್ಕೇಪ್ ಫ್ರಮ್ ದ ಕ್ಲಚಸ್ ಆಫ್ ಲಾ. ಓಕೆ, ಅದರ ಜೊತೆಗೆ ಇಲ್ಲಿ ಪೆಡ್ಲರ್ ಅಥವಾ ಏನು ಡ್ರಗ್ ಡೀಲ್ ಮಾಡುವಂಥವರಾಗಿರಬಹುದು, ಅಥವಾ ಅವರಿಂದ ಖರೀದಿ ಮಾಡಿ ಇನ್ನೊಬ್ಬರಿಗೆ ಮಾರಾಟ ಮಾಡುವಂಥವರಾಗಿರ್ಬೋದು, ಕಮರ್ಷಿಯಲಿ ಮಾಡ್ತಾ ಇರುವಂಥವರಾಗಿರ್ಬೋದು. ಸೊ ಇವರ ವಿಚಾರದಲ್ಲಿ ಯಾವ ರೀತಿಯಾದಂಥ ಒಂದು ಸಾಕ್ಷ್ಯಾಧಾರಗಳು ಇರಬೇಕಾಗತ್ತೆ? ಆ ಕೇಸ್ ಅದು ಸ್ಟ್ರಾಂಗ್ ಆಗಿರಬೇಕು ಅಥವಾ ಇದರ ಅಡಿಯಲ್ಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಂದರೆ ಎಂಥ ಸಾಕ್ಷ್ಯಾಧಾರಗಳು ಪ್ರಮುಖವಾಗಿ ಬೇಕಾಗಬಹುದು ಅಂತ? ಅದೇ ಈ ಯಾರು ಪೆಡ್ಲಿಂಗ್ ಮಾಡ್ತಾ ಇದ್ದಾರೆ ಅಥವಾ ಡೀಲ್ ಮಾಡ್ತಾ ಇದ್ದಾರೆ ಅವರ ಹತ್ರ ರಿಕವರಿ ಆದರೆ ಅದು ಒಳ್ಳೆ ಸಾಕ್ಷ್ಯಾಧಾರ. ಅದಕ್ಕಿಂತ ದೊಡ್ಡ ಸಾಕ್ಷ್ಯಾಧಾರ ಯಾವುದೇ ಇಲ್ಲ. ಈ ಓರಲ್ ಎವಿಡೆನ್ಸ್ಗಿಂತ ಡಾಕ್ಯುಮೆಂಟ್ರಿ ಆ್ಯಂಡ್ ರಿಕವರ್ಡ್ ಆರ್ಟಿಕಲ್ಸ್ ಆರ್ ದ ವೆರಿ ಬೆಸ್ಟ್ ಎವಿಡೆನ್ಸ್. ಸೊ ಇಲ್ಲಿ ಈ ಪೆಡ್ಲರ್ಗಳ ಹತ್ರ ಈಗ ಯಾರು ಅಕ್ಯೂಸ್ಡ್ ಆಗಿ ಅವರು ಅರೆಸ್ಟ್ ಆಗಿದ್ದಾರೆ ಅವರ ಏನು ಸ್ಟೇಟ್ಮೆಂಟ್ ಇದೆ, ಅವರ ವಾಲಂಟ್ರಿ ಸ್ಟೇಟ್ಮೆಂಟ್ ಇದೆ, ಅದ್ರ ಮುಖಾಂತರ ಇನ್ನೊಂದು ಆರೋಪಿಯನ್ನು ಅವರು ಹುಡುಕ್ತಾರೆ ಅಥವಾ ಅರೆಸ್ಟ್ ಮಾಡ್ತಾರೆ. ಸಪೋಸ್ ಆ ಆರೋಪಿಯಿಂದ ಸೊ ಏನಾದರೂ ರಿಕವರಿ ಆದರೆ ದೆನ್ ದೇರ್ ಇಸ್ ಕೊರಬರೇಷನ್. ಕೇವಲ ಅವ್ರು ಹೇಳಿರುವಂತ ಹೇಳಿಕೆ ಅಥವಾ ಇವರು ಹೇಳಿರುವಂತ ಹೇಳಿಕೆ, ಇವ್ರಿಗೆ ಕೊಟ್ಟೆ ಅವ್ರಿಗೆ ಕೊಟ್ಟೆ ಇಂತಹ ಹೇಳಿಕೆಗಳು ನಿಲ್ಲೋದಿಲ್ಲ. ಅದಕ್ಕೆ ಜಾಸ್ತಿ ಮಹತ್ವ ಇಲ್ಲ. ಈ ಎವಿಡೆನ್ಸ್ ಆಕ್ಟ್ ಅಲ್ಲಿ ಅದಕ್ಕೆ ಜಾಸ್ತಿ ಮಹತ್ವ ಇಲ್ಲ. ಈಗ ನನಗೆ ಒಬ್ಬರ ಮೇಲೆ ಒಂದು ಸ್ವಲ್ಪ ಹಾಗೆ ಇರ್ಬೋದು, ಅಥವಾ ನಾನು ಅವ್ರನ್ನ ಈ ಕೇಸಲ್ಲಿ ಇಂಪ್ಲಿಕೇಟ್ ಮಾಡಲಿಕ್ಕಿಂತ ನಾನು ಅವರು ನನ್ನ ಜೊತೆ ಇದ್ರು, ನಾನು ಹೇಗೋ ಸಿಕ್ಕಾಕೊಂಡೆ ಅವರು ಸಿಕ್ಕಾಕೊಂಡ್ಲಿ ಅಂತೇಳಿ ನಾನು ಅವ್ರ ಮೇಲೆ ಒಂದು ಸುಳ್ಳು ಅಪರಾಧ ಹೇಳ್ತೇನೆ ಅಥವಾ ಸ್ಟೇಟ್ಮೆಂಟ್ ಕೊಡ್ತೇನೆ. ಸೊ ಅದಕ್ಕೆ ಅಷ್ಟೊಂದು ಪುರಾವೆ ಇಲ್ಲ ಎವಿಡೆನ್ಸ್ ಆಕ್ಟ್ ಅಡಿಯಲ್ಲಿ. ಸೊ ರಿಕವರಿ ಇದ್ರೆ ಅದಕ್ಕೆ ಜಾಸ್ತಿ ಎವಿಡೆನ್ಷಿಯಲಿ ವ್ಯಾಲ್ಯೂ ಇದೆ. ಇಲ್ಲಿ ನಾನು ಇಂಟರ್ಫಿಯರ್ ಆಗಲಿಕ್ಕೆ ಬಯಸ್ತೇನೆ. ಅದು ರೋಹಿತ್ ಅವರು ಹೇಳಿದ್ದು ನಮ್ಮ ಕಾಲದ ಒಂದು ತನಿಖೆ ಒಂದು ವಿಧಾನ. ಈಗ ಸಾಕಷ್ಟು ಬೆಳವಣಿಗೆ ಆಗಿದೆ ಟೆಕ್ನಿಕಲಿ ಆ್ಯಂಡ್ ಸೈಂಟಿಫಿಕಲಿ, ನಿಮಗೆ ಗೊತ್ತಿದೆ. ಈಗ 1 ತಿಂಗಳು ಆಗಿದೆ, ಇದು 1 ತಿಂಗಳ ಮೇಲೆ ಆಗಿದೆ. ಏನು ಮಾಹಿತಿ ಹೊರಗಡೆ ಬಿದ್ದು NCBಯಿಂದ ಮಾಹಿತಿ ಹೊರಗಡೆ ಬಿದ್ದು 1 ತಿಂಗಳ ಮೇಲೆ ಆಗಿದೆ. ಜುಲೈ ಎಂಡಿಗೆ ಬಿದ್ದಿದೆ. ಇದು ಆಗಸ್ಟ್ ಆಯಿತು, ವಿ ಆರ್ ಇನ್ ಸೆಪ್ಟೆಂಬರ್. ಇಷ್ಟು ದಿವಸ ಅವರು ಹೋಮ್ವರ್ಕ್ ಮಾಡಿದ್ದಾರೆ. ಬಿಫೋರ್ ಲೇಯಿಂಗ್ ಹ್ಯಾಂಡ್ಸ್ ಆನ್ ಸಂಬಡಿ ಹೋಮ್ವರ್ಕ್ ಮಾಡಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದೇ ರಿಲೈಡ್ ಅಪಾನ್ ವಾಸ್ ದೇರ್ ಫೋನ್ ಕಾಲ್ಸ್. ಅವ್ರದ್ದು ಒಂದು ಕಾಲ್ ಡೀಟೇಲ್ಸ್ ಅಷ್ಟೇ ಅಲ್ಲ, ಅದು ಡಂಪಿಂಗ್ಸ್. ಸೇ ಫಾರ್ ಎಕ್ಸಾಂಪಲ್ ಮಾತಾಡೋದಷ್ಟೇ ಅಲ್ಲ, ಮೀಟ್ ಮಾಡ್ಬೋದು. ಈಗ ನೀವು ಹೇಳಿದರೆ ಸಾಕಷ್ಟು ಪಾರ್ಟಿಗಳಲ್ಲಿ ಇದ್ದಾರೆ. ಸಪೋಸ್ ಮಾತಾಡಿ ಕಾನ್ಸಿಕ್ವೆಂಟ್ ಅಪಾನ್ ನೀವು ಒಂದು ಕಡೆ ಸೇರ್ತೀರಂದರೆ ಉದ್ದೇಶ ಏನು? ಕಾಮನ್ ಇಂಟೆನ್ಷನ್. ಕಾಮನ್ ಇಂಟೆನ್ಷನ್ ಆಫ್ ಇಟ್ಸ್ ಮೋರ್ ದೆನ್ 1, 2, 3, 4 ಇದು ಅಕ್ಯೂಸ್ಡ್ ಇದ್ದಾರಂದರೆ ಕಾಮನ್ ಇಂಟೆನ್ಷನ್ ಈಸ್ ಆಲ್ಸೋ ಎ ಫ್ಯಾಕ್ಟ್, ಬಿಕಾಸ್ ಇಟ್ಸ್ ಅನ್ ಆರ್ಗನೈಸ್ಡ್ ಕ್ರೈಮ್. ಯಾವ ಥರ ಆರ್ಗನೈಸ್ ಆಗಿದೆ ಈ ಮಾಫಿಯಾ ಅದನ್ನು ನಾವು ಭೇದಿಸಬೇಕು, ಅದನ್ನು ಪ್ರೂವ್ ಮಾಡಬೇಕು ಟು ಲಿಂಕ್ ಈಚ್ ಅದರ್. ಈಗ ಮಾಡರ್ನ್ ಟೆಕ್ನಾಲಜಿಯಲ್ಲಿ ಇಟ್ಸ್ ವೆರಿ ಈಸಿ ಟು ಪ್ರೂವ್. ನಮ್ಮ ಕಾಲದಲ್ಲಿ ಆದರೆ ಓರಲ್ ಸಾಕ್ಷಿ ಅವನು ಲೀಡ್ ಮಾಡೋನು, ಅಕ್ಯೂಸ್ಡ್ ಹೇಳೋನು, ಇನ್ನೊಂದು ಮತ್ತೊಂದು. ಎಸ್ ಐ ಸೀನ್ ದೀಸ್ 2 ಪೀಪಲ್ ಈಗ ಒಂದು ಪಾರ್ಟಿ ಅಲ್ಲ ಯಾವುದೋ ಒಂದು ಹೋಟೆಲಲ್ಲಿ ತೊಗೊಂಡಿರ್ತಾರೆ ಅಥವಾ ರೆಸಾರ್ಟಲ್ಲಿ ತೊಗೊಂಡಿರ್ತಾರೆ, ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ. ಹೂ ವಾಸ್ ಆರ್ಗನೈಸ್ ಪಾರ್ಟಿ ಅದೆಲ್ಲ ಕೇಳಿ ಅವರು ಆಲ್ ದೀಸ್ ಥಿಂಗ್ಸ್, ಇವರಿಬ್ಬರು ಒಟ್ಟಿಗೆ ಬಂದಿದ್ದರು, ಇವರೇ ಪಾರ್ಟಿ ಆರ್ಗನೈಸರ್ಸು, ಇವೆಂಟ್ ಮ್ಯಾನೇಜರ್ಸು, ವಾಟ್ ಎವರ್ ಅಲ್ವಾ. ಆಮೇಲೆ ಬಂದಾಗ ಅವ್ರು ಯಾವ ರೀತಿಯ ಒಂದು ವಾಟ್ ಎವರ್ ದಟ್ ಡ್ರಿಂಕ್ಸ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಅವ್ರದ್ದೇನು ಐಸೋಲೇಷನ್ ಕೌಂಟ್ರ್ ಇರ್ತಿತ್ತು ಅದನ್ನು ಎಲ್ಲ ಎಕ್ಸಾಮಿನ್ ಮಾಡಬೇಕಾಗತ್ತೆ ರಿಲೇಟೆಡ್ ಟು ದ ಫ್ಯಾಕ್ಟ್ಸ್.
ಆಗ ಕರಾಬ್ರೇಷನ್ ಸಿಕ್ಕಿದರೆ ಎಸ್ ದಟ್ ಈಸ್ ಅಡ್ಮಿಸಿಬಲ್ ಇನ್ ಕರಾಬ್ರೇಷನ್ ವಿತ್ ದಿ ಟೆಕ್ನಿಕಲ್ ಎವಿಡೆನ್ಸ್ ಯುವರ್ ಫೋನ್ ಕಾಲ್ಸ್. ನೋಡಿ ಎಷ್ಟು ಸಮಯ ತಗೊಂಡಿದ್ದಾರೆ ಈ ಫೋನ್ ಕಾಲ್ಸನ್ನು ವೆರಿಫೈ ಮಾಡಬೇಕಾದ್ರೆ. ದಟ್ಸ್ ಹೌ ದೇ ಕುಡ್ ಶಾರ್ಟ್ ಲಿಸ್ಟ್ ಅಟ್ ಲೀಸ್ಟ್ 200 people and lay hands on some of the people who are frequently talking to each other or moving each other or dealing with this type of stuff each other. ಹಾಗೆ ಒಂದು ಪೊಟೆನ್ಷಿಯಲ್ ಅಕ್ಯೂಸ್ಡ್ ಕೆಳಗಡೆ ಬರ್ತಾ ಇದ್ದಾರೆ ಅಂತ ನನ್ನ ಭಾವನೆ. ನಾರ್ಮಲಿ ದಿ ಪೊಟೆನ್ಷಿಯಲ್ ಅಕ್ಯೂಸ್ಡ್ ಶುಡ್ ಬಿ ಅಪ್ರೆಂಡೆಡ್ ಅಟ್ ದ ಅರ್ಲಿಯೆಸ್ಟ್. ಇಲ್ಲ ಅಂದರೆ ಇಟ್ ಈಸ್ ಲೈಕ್ಲಿ ಟು ಬಿ ಮೇ ಯೂಸ್ ದಿ ಆಪರ್ಚುನಿಟಿ ಟು ಡಿಸ್ಟ್ರಾಯ್ ದಿ ಎವಿಡೆನ್ಸ್. ಅದೇ ದಟ್ ಅನಿಕಾ ಈಸ್ ದ ಪೊಟೆನ್ಷಿಯಲ್ ಪರ್ಪಿಟ್ರೇಟರ್. ಅಲ್ಲಿಂದ ಬಂದರೆ ಈಗ ಅವ್ರದ್ದು ಕಾಂಟ್ಯಾಕ್ಟ್ ಎಸ್ಟಾಬ್ಲಿಷ್ ಆಗಿದೆ. ಯಾವ ಮುಖಾಂತರ ಆಯಿತು? ಅಗೇನ್ ಫೋನ್ ಕಾಲ್ಸ್ ಆ್ಯಂಡ್ ಡಂಪಿಂಗ್ಸ್ ಆ್ಯಂಡ್ ಅದರ್ ಥಿಂಗ್ಸ್. ಈಗ ನಾನು ಯಾಕೆ ಹೆಣ್ಣೂರು ಬಾಣಸ್ವಾಡಿಗೆ ಹೋಗಬೇಕು ಅಥವಾ ಕಸ್ತೂರಿಬಾ ನಗರಕ್ಕೆ ಹೋಗಬೇಕು ಅಲ್ವಾ? ಬಟ್ ಸರ್ ಇಲ್ಲಿ ನಾನು ಅಲ್ಲಿ ಇನ್ನೊಂದು ಅವರು ಮಾತಾಡಿದ ಫೋನ್ ಕಾಲು ನನ್ನ ಮಾತಾಡಿದ ಒಂದು ಟವರ್ಗೆ ಯಾಕೆ ಡಂಪ್ ಆಗುತ್ತೆ? ಸಪೋಸ್ ಅನ್ಲೆಸ್ ಅಂಡ್ ಅಂಟಿಲ್ ಐ ಆಮ್ ಟುಗೆದರ್ ವಿತ್ ದೆಮ್ ಅಲ್ಲಿ ಯಾಕೆ ಹೋಗುತ್ತೆ? ನಂದೇನು ಮನೆ ಇಲ್ಲ ನನ್ನ ಮನೆ JP ನಗರ ಅಥವಾ ಇನ್ನೊಂದು ಎಲ್ಲೋ ಈ ಕಡೆ ಯಲಹಂಕ ಅಲ್ವಾ? ಯಲಹಂಕ ಹತ್ರ ಎಷ್ಟು ಟವರ್ ಇಲ್ಲ, ಅದು ಯಾಕೆ ಹುಡುಕೊಂಡು? ಇಲ್ಲಿ ಕೋಡ್ ವರ್ಡ್ಗಳನ್ನ ಯೂಸ್ ಮಾಡಿದ್ದಾರೆ, ಆದಷ್ಟು ಗೊತ್ತಾಗದೇ ಇರೋ ರೀತಿಯಲ್ಲಿ ಮಾಡಿದ್ದಾರೆ. ತುಂಬಾ ಕೋಡ್ ವರ್ಡ್ಗಳು ಯೂಸ್ ಆಗಿದೆ. ಇದನ್ನೆಲ್ಲ ಭೇದಿಸ್ಲಿಕ್ಕೆ ಪ್ರಮುಖ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ಲಿಕ್ಕೆ ಸಾಧ್ಯ ಆಗುತ್ತಾ ಇಂಥ ಕೇಸಸ್ಗಳಲ್ಲಿ? ಅಯ್ಯೋ, ಈ ಕೋಡ್ ವರ್ಡ್ ಇವತ್ತಿಂದಲ್ಲ, ಅನಾದಿ ಕಾಲದಿಂದ ಯೂಸ್ ಮಾಡಿದ್ದಾರೆ. CIDಗೆ ಒಂದು ಕೋಡ್ ವರ್ಡ್ ಕೊಡ್ತಾರೆ, ಪೊಲೀಸವ್ರಿಗೆ ಒಂದು ಕಾನ್ಸ್ಟೇಬಲ್ ಇದ್ದರೆ ಅವನಿಗೊಂದು ಕೋಡ್ ವರ್ಡ್ ಕೊಡ್ತಾರೆ, ಇನ್ಸ್ಪೆಕ್ಟರ್ ಇದ್ರೆ ಅವನಿಗೊಂದು ಕೋಡ್ ವರ್ಡ್ ಕೊಡ್ತಾರೆ. ಅಲ್ಲ, ಕೋಡ್ ವರ್ಡ್ ತನಿಖಾಧಿಕಾರಿಗಳು ಯೂಸ್ ಮಾಡ್ತಾರೆ ಅಂತ ಅಲ್ಲ, ನಾನು ಹೇಳಿದ್ದು ಈ ಪಿಕ್ ಪಾಕೆಟ್ರಸ್ಸು. ಅವರು 4-5 ಜನ ಒಂದು ಬಸ್ಸಲ್ಲಿ ಆಪ್ರೇಟ್ ಮಾಡ್ತಿದ್ರೆ ಡಾಲಿ ಪಸಾರ್ ಅಂದರೆ ಪೊಲೀಸ್ ಬಂದಿರೋ ಓಡೋಗು ಅಂತ. ನಮ್ಮ ಕಾಲದಲ್ಲಿ ನಾನು ಹೇಳೋದು 70s ವೆನ್ ವಿ ಜಾಯಿನ್ ದ ಡಿಪಾರ್ಟ್ಮೆಂಟ್ ಇನ್ ಲೇಟ್ 70s, ಆಗಲೇ ನಮಗೆ ಈ ಕ್ರೈಮ್ ಸ್ಟಾಫ್ ಅವರೆಲ್ಲ ಪಟ್ಟ ಹೇಳ್ಕೊಟ್ಟಿದ್ದು ಒಂದು ಇದು ನೋಡಿ ಸರ್, ಹಿಂಗೆಲ್ಲ ಈ ಭಾಷೆ ಯೂಸ್ ಮಾಡ್ತಾರೆ. ಏನೋ ಡಾಲಿ ಪಸಾರ್ ಅಂದರೆ ಅಕ್ಕಪಕ್ಕದ ಏನು ಗೊತ್ತಾಗುತ್ತೆ? ಪೊಲೀಸರು ಬಂದು ಓಡೋಗು ಅಂತ ಹೇಳಿ ಅವ್ರು ಕೊಡೋದು. ಅರ್ಥ ಆಯ್ತಾ? ಆಮೇಲೆ ನೋಟಿಗೂ ಕೂಡ ಏನೋ ಒಂದು ನಂಬರ್ ಕೊಟ್ಟಿರ್ತಾರೆ ಅವರು, ಪನ್ನ ಹಾಗೆ ಹೀಗೆ ಅಂದ್ಕೊಂಡು. ಏನೇ ಇರಲಿ, ಈಗ ಈ ಕೋಡು ಇವತ್ತಿನ ದಿನದಲ್ಲಿ ನೀವು ನೋಡಿದ್ರ, ಇಟ್ ಶುಡ್ ಬಿ ಕಮ್ಯುನಿಕೇಷನ್ ತಾನೇ. ಯಾರಿಗೆ ಬೇಕು? ನಾನು ಹೇಳಿದೆ, ಇದು ಒಂದು ಮಾಫಿಯಾ, ಇದೊಂದು ಸೀಕ್ರೆಟ್ ಸರ್ವಿಸ್ ಅಥವಾ ಸೀಕ್ರೆಟ್ ಆಪರೇಷನ್ಸ್. ಇದು ಲ್ಯಾಂಗ್ವೇಜು ನೀವು ಎಲ್ಲೋ ಕೂತಿರೋನು ಓವರ್ಸೀಸಲ್ಲಿ ಹೇಳಿದ್ರು ಅವನಿಗೂ ಅರ್ಥ ಆಗುತ್ತೆ. ಈ ಟೆಲಿಗ್ರಾಫಿಕ್ ಲ್ಯಾಂಗ್ವೇಜ್ ನಿಮ್ಗೆ ಗೊತ್ತಲ್ಲ, ಗೋಲ್ಡನ್ ಡೇಸಲ್ಲಿ ಅದೇ ತಾನೇ, ಟಕ್ ಟಕ. ಆ ಲ್ಯಾಂಗ್ವೇಜು ಇವರು ಮಾತಾಡ್ತಾ ಇರೋದು ಒಂದು ಏನು ವಾಟ್ಸಪ್ ಲ್ಯಾಂಗ್ವೇಜು ಅಥವಾ ವಾಟ್ ಎವರ್ ಯುವರ್ ಚಾಟ್ ಲ್ಯಾಂಗ್ವೇಜ್ ಎಷ್ಟು ಥರ ಇಲ್ಲ. ಆರ್ಡಿನರಿ ಕೋರ್ಸಲ್ಲಿ ಏನೂ ಕೊಡ್ತಂಥ ಹುಡುಗರು, ಸಣ್ಣ ಮಕ್ಕಳು ಕೂಡ ಅದೇ ಯೂಸ್ ಸ್ಲ್ಯಾಂಗ್. ಆ ಥರದ್ರಲ್ಲೇ ಇಲ್ಲಿ ಕೂಡ ಇರುತ್ತೆ. ಬಟ್ ಅದನ್ನು ಡಿಕೋಡ್ ಮಾಡೋದು ಭಾಳ ಕಷ್ಟನೇ. ಬಟ್ ಅವರಿಂದನೇ ಮಾಡಿಸ್ಬೇಕು. ಒಬ್ಬರು ಇಬ್ಬರು ಬಾಯಿ ಬಿಟ್ಟರೆ ಸಾಕು, ಅದು ಡಿಕೋಡ್ ಆಗುತ್ತೆ. ಅದೇ ಥರ ಟೆರರಿಸ್ಟು ಯೂಸ್ ಮಾಡ್ತಾರೆ, ಅದೇ ಥರ ಫಾರಿನ್ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಯೂಸ್ ಮಾಡ್ತಾರೆ, ನಮ್ಮವರು ಯೂಸ್ ಮಾಡ್ತಾರೆ. ದಿಸ್ ಈಸ್ ಕಮ್ಯುನಿಕೇಷನ್ ಟು ಬಿ ನ್ಯಾಚುರಲಿ ಅಡಾಪ್ಟೆಡ್ ಇನ್ ಎನಿ ಸೀಕ್ರೆಟ್ ಆಪರೇಷನ್ಸ್. ಸೊ ದಿಸ್ ಈಸ್ ಮೋರ್ ಕಮಿಟೆಡ್. ನೀವೆಲ್ಲ ಈಗ ಸಾಕಷ್ಟು ಇದರದ್ದು ರೀಕ್ರಿಯೇಷನ್ ಸ್ಟೋರೀಸ್ ಎಲ್ಲ ಬರ್ತದೆ, ಈ ಡ್ರಗ್ ಸ್ಮಗ್ಲಿಂಗ್, ಡ್ರಗ್ ಮಾಫಿಯಾದು ಅದೆಲ್ಲ. ದೇ ಆರ್ ವೆರಿ ಟಫ್ ಪೀಪಲ್. ಮಿನಿಮಮ್ ಇಸ್ ಡೆತ್. ಸಂಬಡಿ ಕಮ್ಸ್ ಇನ್ ದರ್ ವೇ, ಮಿನಿಮಮ್ ಇಸ್ ಡೆತ್. ಹೌ ರುತ್ಲೆಸ್ ದೇ ಆರ್, ಯು ಸಿ. ಅದರಿಂದ ಎಷ್ಟೋ ಜನ ನೀವು ಹೇಳಿದ್ರಿ, ನಮ್ಮ ರೋಹಿತ್ ಅವರು ಹೇಳಿದ್ರು ಡ್ಯೂಟೀಸ್ ಅಂಡರ್ ಕಾನ್ಸ್ಟಿಟ್ಯೂಷನ್. ಎಸ್, ವಿ ಗಾಟ್ ಎವರಿ ಡ್ಯೂಟೀಸ್. ನಮಗೇನು ಡಿಮ್ಯಾಂಡ್ಸ್ ಇದೆಯೋ ಅಷ್ಟೇ ಅಲ್ಲ, ನಾವು ಡ್ಯೂಟೀಸು ಕೂಡ ಇದೆ ಅಂಡರ್ ಕಾನ್ಸ್ಟಿಟ್ಯೂಷನ್, ಬೀಯಿಂಗ್ ಎ ಸಿಟಿಸನ್. ಆದರೆ ಹೌ ಮೆನಿ ಆಫ್ ಅಸ್ ಅದರ್ ಸಿಟಿಸನ್ಸ್ ಆಫ್ ದಿ ಸಾವರಿನ್ ಸ್ಟೇಟ್ ರಿಪೆಂಟ್, ಅಯ್ಯೋ ನಾನು ಇದು ಮಾಡಲಿಲ್ವೇ ನನ್ನ ಡ್ಯೂಟಿ, ಏನಪ್ಪ ಹಾಗೆ ಅಂತ. ಮಾಡಿದವ್ರಿಗೆ ಎಷ್ಟು ಜನಕ್ಕೆ ನಾವು ಅಫ್ಕೋರ್ಸ್ ನ್ಯಾಷನಲ್ ಅಂತಮ್ಮ ಅಂತ ಆಡಿದಾಗ ನಾವು ನ್ಯಾಷನಲ್ ಐಕಾನ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕು. ಆಗ ಮಾಡದೇ ಇದ್ದಾಗ ಕಾಣುತ್ತೆ, ಅವ್ರಿಗೆ ಆಪ್ರೇಷನಲ್ಲಿ ಕೇಸ್ ಮಾಡಿ ಮಾಡ್ತೀವಿ. ಬಟ್ ಇನ್ನೂ ಇದು ನ್ಯಾಚುರಲ್ ಡ್ಯೂಟೀಸ್
one has to realize his responsibilities and duties towards the nation ಅಥವಾ ರಾಷ್ಟ್ರದ ಒಂದು ಅಭ್ಯುದಯಕ್ಕೆ ನಾವು ದುಡಿಬೇಕು ಅನ್ನೋದು ಸ್ವಯಂ ಪ್ರೇರಿತವಾಗಿ ಬರಬೇಕು. ಅಂಥ ಒಂದು ಕೆಲಸ ನಾವು ಎಷ್ಟು ಜನ ಮಾಡ್ತಾಯಿದ್ದೀವಿ. ಎಲ್ಲ ಒಂದು ಕಸ ಹಾಕೋದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಯಾರೋ ಹೇಳಬೇಕು, ಇನ್ಸಿಸ್ಟ್ ಮಾಡಬೇಕು, ಅಯ್ಯೋ ನಾವು ಮಾಡಬಾರ್ದು ಇದು ಹಾಗೆ ಅಂತ. ಇಂಥದ್ರಲ್ಲಿ ಯಾರನ್ನ ಡ್ರಗ್ ಯೂಸ್ ಮಾಡ್ತಾನೆ, ನಮ್ಮ ಮನೆ ಒಂದು ಪಕ್ಕದಲ್ಲಿ ಆಳಾದ ಜಾಗ ಇದೆ, ಅಲ್ಲೆಲ್ಲ ಸೇರ್ತಾರೆ ಯಾರೋ ಹುಡುಗರು ಗೊತ್ತಿಲ್ಲ. ಆಳಾದ ಜಾಗದಲ್ಲಿ ಯಾಕೆ ಸೇರ್ತಾರೆ? ನನಗೆ ಗೊತ್ತಿದ್ದಾಗೆ ನಾನು ACP ಇದ್ದಾಗ ಇಂದಿರಾನಗರದಲ್ಲಿ ಸಾಕಷ್ಟು ಪಾಳ ಮನೆಗಳಿದ್ದವು. ದೇ ವರ್ ದಿ ಡೆನ್ಸ್ ಫಾರ್ ದೀಸ್ ಪೀಪಲ್ ಟು, ಎಸ್ಪೆಷಲಿ ಯೂತ್ಸ್, ಸ್ಕೂಲ್ ಡ್ರಾಪ್ಔಟ್ಸ್ ಇರ್ಬೋದು ಅಥವಾ ಜಸ್ಟ್ ಎಂಟರ್ಡ್ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು. ಎಲ್ಲ ಅಲ್ಲಿ ಹೋಗಿ ನೋಡಿದ್ರೆ ಸಿರಿಂಜಸ್ ಎಷ್ಟಂತ ಬಿದ್ದಿರ್ತಿತ್ತು. ಆಮೇಲೆ ನಾವು ಫಾಲೋಅಪ್ ಮಾಡಿ ಅದನ್ನ ಹಿಡಿದು ಎಲ್ಲ ಕೇಸ್ ಹಾಕ್ತಾಯಿದ್ವಿ. ಎಲ್ಲ ನೋಡಿದ್ರೆ ವೆಲ್ ಟು ಡೂ ಫ್ಯಾಮಿಲೀಸ್. ಈಗ ನೀವು ಹೇಳಿದ್ರಲ್ಲ ಎಂಥದ್ದು ಸೊಲ್ಯೂಷನ್ ಸ್ಮೆಲ್ ತಗೊಳ್ತಾರೆ, ಇದು ಮಾಡ್ತಾರೆ ಅಂತ. ಅವರು ಫ್ರಮ್ ದಿಸ್ ಸ್ಕ್ರ್ಯಾಚಸ್ ಎಲ್ಲ ವೆರೈಟೀಸು ಇದೆ ಇದರಲ್ಲಿ, ಫ್ರಮ್ ಬಾಟಮ್ ಟು ದ ಟಾಪ್, ಟಾಪ್ ಟು ದ ಬಾಟಮ್. ಯಾರೂ ಏನು ಎಕ್ಸೆಪ್ಷನ್ ಇಲ್ಲ. ಆದರೆ ಇದೊಂದು ದುಶ್ಚಟ. ಚಟಗಳಲ್ಲಿ ಒಳ್ಳೆ ಚಟ ಇದೆ, ದುಶ್ಚಟ ಇದೆ. ಹಾಗೆ ಯೂಸಸಲ್ಲಿ ಯೂಸ್ ಇದೆ, ಅಬ್ಯೂಸ್ ಇದೆ. ಹಾಗೆ ಈ ಚಟಕ್ಕೆ ಬಿದ್ದುಬಿಟ್ರೆ ಯಾರು ಪೇರೆಂಟಲ್ ಕೇರ್ ಇರಲ್ವೋ ಅಥವಾ ಡ್ರಾಪ್ಔಟ್ಸ್ ಆಗಿರ್ತಾರೋ ಹಾಗೆ, ಅಥವಾ ಡಿಪ್ರೆಷನ್ಗೆ ಹೋಗಿರ್ತಾರೋ ಅಂಥವರು ಇದು ಮಾಡೋದು ಸಹಜ. ಅದಕ್ಕೆ ಅವ್ರಿಗೆ ಮಾನವೀಯತೆ ದೃಷ್ಟಿಯಿಂದ ನೋಡಿದ್ರೆ ಮೆಡಿಕಲ್ ರಿಹ್ಯಾಬಿಲಿಟೇಷನ್ ಬೇಕು ಅಥವಾ ಕೌನ್ಸಿಲಿಂಗ್ ಬೇಕಾಗುತ್ತೆ. ಬಟ್ ಯಾರಿಗೆ ಬಿಗಿನರ್ಸ್ಗೆ, ಇಲ್ಲಿ ಹಾರ್ಡ್ ಕೋರ್ಗೆ ಅಷ್ಟೇ ಗಟ್ಟಿ ಪ್ರಮಾಣದ ಒಂದು ಶಿಕ್ಷೆ ಬೇಕಾಗುತ್ತೆ. ಯಾಕೆಂದರೆ ಇಟ್ ಶುಡ್ ಬಿ ಎನ್ ಎಕ್ಸಾಂಪಲ್ ಅಲ್ವಾ? ಎಕ್ಸಾಂಪಲ್ ಆದರೆ ಈಗ ನಾವು ಬಡ್ಡಿಂಗ್ ಮತ್ತು ಬಿಗಿನರ್ಸ್ ಇರ್ತಾರೆ, ಅವರು ದಿಸ್ ಇಸ್ ನಾಟ್ ಅ ಗುಡ್ ಥಿಂಗ್ ಆ್ಯಂಡ್ ಇಟ್ ಮಾರ್ಸ್ ಅವರ್ ಕ್ಯಾರಿಯರ್ ಅಂತಂದರೆ ಹೂ ವಿಲ್ ವೆಂಚರ್ ಔಟ್, ಬಿಕಾಸ್ ದಟ್ ಈಸ್ ದ ಬ್ರೆಡ್ ಬಟರ್ ಜಾಮ್. ನಾಳೆ ದಿವಸ ನನಗೆ ಅದ್ರ ಜೊತೆಗೆ ನನ್ನ ಇಮೇಜ್, ಸೊ ಇಮೇಜ್ ವಿಲ್ ಬ್ರಿಂಗ್ ಸೋ ಮೆನಿ ಲಾರೆಲ್ಸ್ ಟು ದೆಮ್, ನೋ ಗುಡ್ ಆರ್ ಬ್ಯಾಡ್. ಅದು ಡ್ಯಾಮೇಜು ಮಾಡುತ್ತೆ ಮತ್ತು ಒಳ್ಳೆಯದೂ ಮಾಡುತ್ತೆ. ಸೊ ಅದಕ್ಕೆ ವ್ಯಾಲ್ಯೂಸ್ ಬಗ್ಗೆ ನಾವು ಭಾಳ ಎಚ್ಚರಿಕೆಯಿಂದ ನಡಿಬೇಕು. ಕುಡ್ದಾಗಲಿ, ರಿಲ್ಯಾಕ್ಸ್ ಆಗೋ ಮೂಡಲ್ಲಿರಲಿ, ಕೆಲಸ ಮಾಡೋವಾಗಲಿ 24/7 ಇದು ಸದಾ ನಮ್ಮ ಬ್ಯಾಕ್ ಆಫ್ ದಿ ಮೈಂಡಲ್ಲಿ ಕೆಲಸ ಮಾಡಬೇಕು. ಅದಕ್ಕೆ ಯಾವಾಗೂ ಸ್ಲೀಪಿಂಗ್ ಡೋಸ್ ಇಲ್ಲ. ಖಂಡಿತ ಸರ್, ಇದ್ರ ಬಗ್ಗೆ ನಾನು ಮತ್ತಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಯಾವ ರೀತಿಯಾಗಿ ಒಂದು ಎಚ್ಚರಿಕೆಯ ಜೊತೆಗೆ ನಾವು ಒಂದಷ್ಟು ಜೀವನದ ಮೌಲ್ಯಗಳನ್ನು ಇಟ್ಕೊಳ್ಬೇಕಾಗತ್ತೆ, ಇಂಥ ವಿಚಾರಗಳಿಂದ ದೂರ ಉಳಿಬೇಕಾಗತ್ತೆ ಅನ್ನುವಂಥದ್ದು. ಸೊ ಪದೇ ಪದೇ ನಮ್ಮನ್ನ ನಾವೇ ಎಚ್ಚರಿಸ್ಕೊಳ್ಬೇಕಾದಂಥ ಒಂದು ಅಗತ್ಯತೆ ಕೂಡ ಖಂಡಿತವಾಗ್ಲೂ ಇರುತ್ತೆ. ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಈ ಒಂದು ಜಾಲ ಹರಡಿದೆ ಅಥವಾ ಹಬ್ಬಿದೆ ಅನ್ನುವಂಥದ್ದನ್ನು. ಅದರ ಜೊತೆಗೆ ಒಂದಷ್ಟು ಎಚ್ಚರಿಕೆ, ಒಂದಷ್ಟು ನಮ್ಮ ಒಂದು ಜವಾಬ್ದಾರಿ ಏನಿದೆ ಅನ್ನುವಂಥದ್ದನ್ನು ಅರಿತು ನಡಿಬೇಕಾದಂಥ, ಅದು ಯಾವುದೇ ಪ್ರೊಫೆಷನ್ ಆಗಿರಲಿ, ನಮ್ಮ ಜವಾಬ್ದಾರಿ ಏನಿದೆ ಅನ್ನುವಂಥದ್ದನ್ನು ಅರಿತು ನಡಿಬೇಕಾದಂಥ ಒಂದು ಅನಿವಾರ್ಯತೆ ಕೂಡ ಖಂಡಿತವಾಗ್ಲೂ ಇರುತ್ತೆ. ಸೊ ನಾವು ಚರ್ಚೆ ಮಾಡ್ತಾ ಇದ್ವಿ ಸಂಹಿತಾ, ಈಗ ನೀವು ಕೂಡ ಒಂದಷ್ಟು ವರ್ಷಗಳಿಂದ ಈ ಫೀಲ್ಡಲ್ಲಿದ್ದೀರಿ. ಬೇರೆ ಬೇರೆ ವಿಚಾರಗಳಲ್ಲಿ ಪ್ರವೋಕ್ ಮಾಡುವಂಥ ಒಂದು ಕೆಲಸಗಳಾಗಬಹುದು, ಈ ಫೀಲ್ಡಿಗೆ ಬಂದಿದೆಯಾ, ಇದೆಲ್ಲ ಇಲ್ಲದೆ ಇದ್ರೆ ಹೇಗೆ ಅನ್ನುವಂಥದ್ದನ್ನು ಹೇಳುವಂಥದ್ದಾಗಿರ್ಬಹುದು. ಸೊ ಇಂಥದ್ದೆಲ್ಲ ನೋಡ್ತಾ ಇರ್ತೀವಿ. ಯಾಕಂದರೆ ಯಾವುದೇ ಆಗಿರಲಿ ಫಸ್ಟಿಂದನೇ ಸ್ಟಾರ್ಟ್ ಆಗಬೇಕಲ್ವಾ, ಅದು ಆಮೇಲೆ ಹೋಗೋದು ದೊಡ್ಡ ಹಂತವನ್ನು ತಲುಪುವಂಥದ್ದು. ಸೊ ಅಂಥ ಪ್ರವೋಕ್ ಮಾಡುವಂಥ ಸಂದರ್ಭದಲ್ಲಾಗಿರ್ಬೋದು ಅಥವಾ ಸನ್ನಿವೇಶಗಳ ಆ ರೀತಿಯಾಗಿ ಸೃಷ್ಟಿಯಾದಂಥ ಸಂದರ್ಭದಲ್ಲಾಗಿರ್ಬೋದು, ಸೊ ನಾವು ಬಂದಿರೋದು ಯಾಕೆ, ನಮ್ಮ ಗೋಲ್ ಏನಿದೆ, ನಾವು ಎಲ್ಲಿಗೆ ಫೋಕಸ್ಡ್ ಆಗಿರಬೇಕು ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಸೊ ಇಲ್ಲಿ ನಿಮ್ಮ ಫೀಲ್ಡ್ಗಳಲ್ಲಿ ಅದು ಎಷ್ಟು ಮುಖ್ಯ ಆಗುತ್ತೆ, ಯಾವ ರೀತಿಯಾಗಿರಬೇಕಾಗತ್ತೆ? ಫಸ್ಟ್ ಆಫ್ ಆಲ್ ನಾವು ಯಾವುದೇ ಕೆಲಸಕ್ಕಂತ ಬಂದಾಗ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಬೇಕು. ಒಂದು ತಪ್ಪನ್ನ ಸರಿಯಾದ ರೀತಿಯಲ್ಲಿ ಮಾಡಿದರೂ ಕೂಡ ತಪ್ಪೇ ಅಲ್ವಾ? ಸೊ ಹಾಗಾಗಿ ಇಂಡಸ್ಟ್ರಿಗಾಗಲಿ ಬಂದ ತಕ್ಷಣ ಯಾರೂ ನೀನು ಅದಕ್ಕೆ ಇದು ಮಾಡಲೇಬೇಕು, ಅದು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಯಾರೂ ಇದು ಮಾಡೋದಿಲ್ಲ. ಯಾಕಂದರೆ ಒಬ್ಬರು ಯಾರಾದರೂ ಬೇರೆ ಕೆಟ್ಟ ರೀತಿಯಾಗಿ ಅವ್ರೇನಾದರೂ ಡ್ರಗ್ ವಿಷಯದಲ್ಲೇ ಆಗಿರ್ಬೋದು, ಬೇರೆ ರೀತಿ ಆಗಿರ್ಬೋದು ಇದ್ದರೆ ಅವ್ರ ಜೊತೆ ನಾವು ಸೇರಿಕೊಂಡಾಗ ಅವ್ರು ನಮಗೆ ಇದು ಮಾಡ್ತಾರೆ, ನೀನು ಹಂಗೆ ಮಾಡು, ಹಿಂಗೆ ಮಾಡು ಅಂತ ಹೇಳ್ಬಿಟ್ಟು ಅವರು ನಮಗೆ ಹಿಂಸೆ ಮಾಡೋದು. ಬಟ್ ಆವಾಗ ಅವ್ರು ಹೇಳ್ತಾ ಅವ್ರಿಗೂ ಏನಾಗುತ್ತೆ, ಸರಿ ಅವ್ರು ಹೇಳಿದ್ದು ಸರಿ ಅಲ್ವಾ, ನಾನು ಹೋಗ್ಬೋದು, ನಾನು ಚೆನ್ನಾಗಿ ದುಡ್ಡು ಮಾಡ್ಬೋದು, ಆ ರೀತಿ ಮೆಂಟಾಲಿಟಿ ಬಂದ್ಬಿಡುತ್ತೆ. ಅದಕ್ಕೆ ಬಂದಾಗ ಅವ್ರ ಬುದ್ಧಿ ಅವ್ರ ಕೈಯಲ್ಲಿದ್ದರೆ ಇಂಡಸ್ಟ್ರಿನಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಬೆಳ್ಕೊಂಡು ಹೋಗ್ಬೋದು. ಸ್ಟಾರ್ಟಿಂಗ್ ಬಂದ ತಕ್ಷಣ ಹೇಳಿದ್ರೆ ಎಲ್ಲ ರೀತಿನಲ್ಲೂ ಕಷ್ಟ ಆಗುತ್ತೆ. ಇವಾಗ ರಾಗಿಣಿ ಅವ್ರದ್ದೇ ಎಕ್ಸಾಂಪಲ್ ಕೊಟ್ಟರೆ,
ಅವರು ಎಷ್ಟು ವರ್ಷದಿಂದ ಇಂಡಸ್ಟ್ರಿನಲ್ಲಿ ಇದ್ರು, ಒಳ್ಳೆ ಹೆಸರಿತ್ತು. ಬಟ್ ಅವರು ಒಳ್ಳೆ ಕೆಲಸ ಎಲ್ಲ ಮಾಡಿದ್ರು ಇವಾಗೇನು ಡ್ರಗ್ ಅಂತ ಬಂತು, ಇದು ಒಂದೇ ಒಂದು ಕಪ್ಪು ಚುಕ್ಕಿಯಿಂದ ಅವರಿಗೆ ಜನಗಳು ಯಾವ ರೀತಿ ಎಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ಮಾತಾಡೋದಲ್ಲದೆ ಇಂಡಸ್ಟ್ರಿನಲ್ಲೂ ಬೇರೆ ಬೇರೆ ರೀತಿಯಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ಅಪ್ಕಮಿಂಗ್ ಮುಖ್ಯವಾಗಿ ಬಂದಿರುವಂಥ ವಿಷಯ, ಅಪ್ಕಮಿಂಗ್ ಹೀರೋಯಿನ್ಸು ಇದು ಮಾಡ್ತಿದ್ದಾರೆ, ಅಪ್ಕಮಿಂಗ್ ಹೀರೋಸ್ ಆಗಿರ್ಬೋದು, ಟೋಟಲಿ ಎಲ್ಲ ಅಪ್ಕಮಿಂಗ್ ಅಂತ ಹೇಳ್ಬಿಟ್ಟು ಈ ಜನ್ರೇಷನ್ ಮುಖ್ಯವಾಗಿ. ಸೊ ಅವರು ಒಬ್ಬರಿಂದ ಬೇರೆಯವ್ರಿಗೆ ಏನಕ್ಕೆ ತಪ್ಪು ಗೂಬೆ ಕೂರಿಸ್ಬೇಕು? ಸೊ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಮುಖ್ಯವಾಗಿ ವಿಚಾರಣೆ ಕರೆದು ಇದು ಮಾಡಿ ಅದು ಅಲ್ಲಿಗಲ್ಲಿ ಕ್ಲೋಸ್ ಮಾಡಿದರೆ ಆಗ್ತಾಯಿತ್ತು. ಮುಖ್ಯವಾಗಿ ಏನು ಡ್ರಗ್ ಅಂತ ಬಂತು ಅದನ್ನು ಗೊತ್ತಿತ್ತಲ್ಲ ಸರ್ಕಾರಕ್ಕೆ ಮುಂಚೆನೇ, ಡ್ರಗ್ ಇದೆ, ಈ ರೀತಿ ಗಾಂಜಾ ಇದೆ, ಹಾಗೆ ಹೇಗೆ ಅಂಥದ್ದು ಯಾವಾಗ ಬಂತು ಆವಾಗಲೇ ಸ್ವಲ್ಪ ಚೂಟಾಕ್ಬಿಟ್ಟಿದ್ರೆ ಇಷ್ಟು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ. ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ ಈ ಥರ ಒಂದು ಇವಾಗ ಏನು ಮಾತಾಡ್ತಿದ್ದಾರೆ ಈ ರೀತಿ ಎಲ್ಲ ತಪ್ಪುಗಳು ಬರ್ತಾನೆ ಇರಲಿಲ್ಲ. ಎಲ್ಲ ಅವ್ರವ್ರ ಕೆಲಸ ನೋಡಿಕೊಂಡು ಇನ್ನೂ ಚೆನ್ನಾಗೇ ಹೋಗ್ತಾ ಇತ್ತು ಅಂತ ನನಗನ್ಸುತ್ತೆ. ಮತ್ತು ಇನ್ನೊಂದು ಏನು ಗೊತ್ತಾ, ನಾಳೆ ದಿನ ಇವಾಗ ಈ ಥರ ಎಲ್ಲ ವಿಷಯ ಬಂತು, ಇಂಡಸ್ಟ್ರಿ ಅಂದರೆ ಹೀಗಾಗಿದೆ ಅಂತ ಹೇಳಿ. ಯಾರೋ ಒಬ್ಬರು ನಾನು ಆ್ಯಕ್ಟಿಂಗ್ ಮಾಡಬೇಕು ನಾಳೆ ದಿನ ಅಂತ ಹೇಳ್ಬಿಟ್ಟು ಊರಿಗೆ ಬರ್ತಾರೆ, ಮನೆಯಲ್ಲಿ ಬಿಡ್ತಾರ? ಮನೆಯಲ್ಲಂತೂ ಖಂಡಿತ ಒಪ್ಪಲ್ಲ. ಇದನ್ನೆಲ್ಲ ನೋಡಾದ್ಮೇಲೆ ನೀನು ಅಲ್ಲಿ ಹೋದ್ರೆ ಹಾಳಾಗ್ತೀಯಾ, ನೀನು ಸರಿ ಇದ್ರೂ ಅಲ್ಲಿ ಹೋದ ತಕ್ಷಣನೇ ಅಲ್ಲಿ ಯಾರ ಜೊತೆ ಸೇರ್ತೀವಿ ಅವರೆಲ್ಲ ಹಾಳು ಮಾಡ್ತಾರೆ, ಬೇಡ ಹೋಗೋದು ಅಂತ ಪಾಪ ಅವ್ರಿಗೆಲ್ಲ ಕನಸಿರುತ್ತೆ ಅಲ್ವಾ. ಎಷ್ಟೋ ಜನ ಆಸೆ ಕನಸುಗಳು ಹೊತ್ಕೊಂಡೇ ಬರೋದು. ಇವಾಗಲೂ ಕೂಡ ಕೊರೋನಾ ಟೈಮಲ್ಲಿ ಯಾರಿಗೂ ಬರೋಕ್ಕಾಗಿಲ್ಲ. ಸಾಕಷ್ಟು ಜನ ಬೇರೆ ಬೇರೆ ಕಡೆಯಿಂದ ಆಡಿಷನ್ಸ್ಗೆ ಬರ್ಬೋದು. ಚಿಕ್ಕ ವಯಸ್ಸಿಂದನೇ ಒಂದು ಇರುತ್ತೆ ಅವರಿಗೆ, ನಾನು ಹೋಗ್ಬೇಕಾಗಿ ಹೇಗೆ ಅಂತ. ಈಗ ಬಂದಾಗ ಮನೆಯಲ್ಲೂ ಬಿಡಲ್ಲ. ಒಂದು ಇವಾಗ ಅವ್ರಿಗೂ ಏನಾಗುತ್ತೆ ಅಂತಂದರೆ, ಮುಂಚೆ ಥರ ಇಲ್ಲ ಇವಾಗ ಇಂಡಸ್ಟ್ರಿ, ಸ್ವಲ್ಪ ಕಷ್ಟ ಇದೆ, ಆ ರೀತಿ ಮೆಂಟಾಲಿಟಿ ಬಂದ್ಬಿಡುತ್ತೆ ಸಾಮಾನ್ಯವಾಗಿ. ಸೊ ಅದೊಂದು ಸ್ವಲ್ಪ ಕಷ್ಟ ಅಂತ ಅನ್ಕೊಳ್ತೀನಿ. ಇನ್ಮೇಲೆ ಯಾವ ರೀತಿ ಹೋಗುತ್ತೋ ಏನೋ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಈ ಡ್ರಗ್ ಮಾಫಿಯಾ ಅನ್ನೋದು ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿನಲ್ಲಿ ಇವಾಗ ಬಂದಾಯಿತು, ಇಷ್ಟೆಲ್ಲ ಏನೇನೋ ಪ್ರಾಬ್ಲಮ್ಸ್ ಆಯಿತು, ಅಟ್ಲೀಸ್ಟ್ ಇವಾಗಾದರೂ ಇದರಿಂದನಾದರೂ ಫುಲ್ ಸ್ಟಾಪ್ ಇಡೋವಾಗಲಿ ಅಂತ ನಾನು ಅನ್ಕೊಳ್ತೀನಿ. ಇನ್ಮೇಲಾದ್ರೂ ಎಚ್ಚೆತ್ಕೊಳ್ಳಿ ಅನ್ನೋದಕ್ಕಿಂತನೂ ಫುಲ್ ಸ್ಟಾಪ್ ಆಗಿಬಿಡ್ಲಿ. ಯಾಕಂದರೆ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ನಮ್ಮ ಗೌರ್ಮೆಂಟ್ ಏನು ಅಂತಂದ್ರೆ ಎಲ್ಲ ಅರ್ಧಂಬರ್ಧ ಮಾಡ್ಬಿಡುತ್ತೆ, ಯಾವುದನ್ನು ಕಂಪ್ಲೀಟ್ ಆಗಿ ಮಾಡೋದಿಲ್ಲ. ಅಟ್ಲೀಸ್ಟ್ ಅದೊಂದು ಆರೋಪ ಇದ್ದೇ ಇದೆ. ಈ ಕೇಸ್ನಲ್ಲೂ ಹಂಗಾಗ್ಬಿಡುತ್ತಾ ಅನ್ನುವಂಥದ್ದು ಒಂದು ಡೌಟ್ ಕೂಡ ಇದ್ದೇ ಇದೆ. ಅದಕ್ಕೆ ಎಲ್ಲರೂ ಕೇಳ್ಕೊಳ್ಳೋದು ಒಂದೇ, ಫುಲ್ ಸ್ಟಾಪ್ ಇಟ್ಬಿಟ್ರೆ ಮತ್ತೆ ಇನ್ನು ಯಾವ ಇಂಡಸ್ಟ್ರಿನಲ್ಲೂ ಬರೋದೇ ಇಲ್ಲ. ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ಮತ್ತೆ ಇನ್ನೊಂದು ಅದು ಎಷ್ಟು ಕಷ್ಟ ಅನ್ನೋದು ನಾಗರಾಜ್ ಸರಿಗೆ ಗೊತ್ತಿದೆ ಸರ್. ಏನಿಲ್ಲ, ಸುಮಿತಾ ಅವ್ರು ಹೇಳಿದ್ದಕ್ಕೆ ಒಂದು ಮಾತು ಹೇಳಬೇಕಂತ ಅನಿಸ್ತು ಮನಸ್ಸಿಗೆ. ಏನಂದರೆ ಸಾಕಷ್ಟು ಜನ ಆಸ್ಪಿರೆಂಟ್ಸ್ ಇರ್ತಾರೆ, ಈವನ್ ಚಿಲ್ಡ್ರನ್ ಆರ್ ಆಸ್ಪಿರೆಂಟ್ಸ್ ಆಫ್ ಬಿಕಮಿಂಗ್ ಬಿಗ್ ಹೀರೋಸ್ ಅಂತ. ನನ್ನ ಸ್ವಂತ ಮೊಮ್ಮಗಳ ವಿಷಯನೇ ತಗೊಂಡ್ರೆ ಅವಳಿಗಿನ್ನೂ 8 ವರ್ಷ. ಹಾಗೆ ಅವರು ಕೊಲೀಗ್ಸ್ ಜೊತೆ, ಅವರ ಫಾದರ್ ಕೊಲೀಗ್ಸ್ ಜೊತೆ ಎಲ್ಲ ಬಂದು ಮಾತಾಡುವಾಗ ಅವಳು ಒಳ್ಳೆ ಆ್ಯಕ್ಟ್ ಮಾಡ್ತಾಳೆ, ಒಳ್ಳೆ ಸ್ವರ ಇದೆ, ಹಾಗೆ ಹೀಗೆ ಅಂತೆಲ್ಲ ಅವರು ಇವ್ಳಿಗೆ ಹೇಳಿದಾಗ ಇವಳು ಹೇಳಿದ್ದಾರೆ, ಅವರು ಸಜೆಸ್ಟ್ ಮಾಡಿದ್ದಾರೆ, ಎಸ್ ಯು ಹ್ಯಾವ್ ಟು ಗೋ ಟು ಬಾಂಬೆ ಫಾರ್ ಟು ಲರ್ನ್ ದಿ ಆ್ಯಕ್ಟಿಂಗ್ ಫಾರ್ ಅಂತ. ಅವಳು ಹೇಳಿದ್ದಾಳೆ, ಬಾಂಬೆ ಇಸ್ ಎ ಬಾಂಬ್ ಸಿಟಿ, ವೈ ಶುಡ್ ಐ ಗೋ ದೇರ್, ಐ ಗೋ ಟು ಮ್ಯಾನ್ಹಟ್ಟನ್ಸ್ ಅಂದಿದ್ದಾಳೆ. ಐ ಗೋ ಟು ಮ್ಯಾನ್ಹಟ್ಟನ್ಸ್. ನನಗೆ ಶಾಕ್ ಆಯಿತು. ನಮಗೆ ಸರಿಯಾಗಿ ನಾನು ನೋಡಿದ್ದೀನಿ ಅಫ್ಕೋರ್ಸು, ಬಟ್ ಏನಪ್ಪ ಇದು 8 ವರ್ಷದೊಳಗೆ ಯಾರು ಪಾಠ ಮಾಡಿದ್ರು? ಆ ಒಂದು ಮಟ್ಟದಲ್ಲಿ ಇದ್ದಾರೆ ಇವಾಗ. ನಾನು ಇವರೇ ಅಪ್ಗ್ರೇಡೆಡ್ ಆಗಿದ್ದಾರೆ ಅಂತ ನಾನು ಈಗಿನ ಯಂಗರ್ ಜನರೇಷನ್, ಎಸ್ಪೆಷಲಿ ದಿ ಚಿಲ್ಡ್ರನ್ ಆರ್ ಮಚ್ ಅಹೆಡ್ ಆಫ್ ಅಸ್. ಆದರೆ ಒಳ್ಳೆಯದು ಗೊತ್ತಿದೆ ಅವ್ರಿಗೆ, ಕೆಟ್ಟದ್ದು ಗೊತ್ತಿದೆ. ಇಟ್ಸ್ ಗುಡ್, ಬಟ್ ವಿಚ್ ಇಸ್ ಗುಡ್, ವಿಚ್ ಇಸ್ ಬ್ಯಾಡ್ ಅಂತ ಹೇಳೋದು. ಸಿ ದಿಸ್ ಇಸ್ ಎನ್ ಐ ಓಪನರ್ ಫಾರ್ ಆಲ್ ಆಫ್ ಅಸ್. ಬಟ್ ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು, ಅವರಿಗೆ ಎನ್ಕರೇಜ್ ಮಾಡಬೇಕು, ಬಟ್ ಇನ್ ಎ ಪ್ರಾಪರ್ ವೇ. ಸೊ ಯಾವುದೇ ಫೀಲ್ಡ್ ಆದರೂ ಇಂಥದ್ದು ಇದ್ದೇ ಇರುತ್ತೆ ಅಂತ. ಈಗ ನಾವು ಒಂದು ಕ್ರೀಡಾ ಲೋಕ ತಗೊಳ್ಳೋಣ, ಯಾವುದೇ ಫೀಲ್ಡ್ ಆಗಲಿ, ಅಲ್ಲಿ ಬೇಡದ್ದು ಇರುತ್ತೆ, ಬೇಕಾಗಿರೋದು ಇರುತ್ತೆ. ಬಟ್ ಯಾವುದನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕು, ನಮ್ಮ ಪ್ರಯಾರಿಟೀಸ್ ಏನು ಅನ್ನುವಂಥ ಒಂದು ಬುದ್ಧಿವಂತಿಕೆ ಪ್ರತಿಯೊಬ್ಬರಲ್ಲೂ ಇರಬೇಕಾಗತ್ತೆ ಅಂತ ಹೇಳಿ. ಈಗ ಭೂಮಿಕಾ ಅವರೇ, ನಿಮಗೆ ಗೊತ್ತಿರಬಹುದು, ಇದೇ ವಿಚಾರದಲ್ಲಿ ಅಕ್ರಮ ಸಂಪತ್ತು ಅಥವಾ ಅಕ್ರಮ ಗಳಿಕೆ ಅನ್ನುವಂಥ ಒಂದು ವಿಚಾರಗಳು ಕೂಡ ಓಡಾಡ್ತಾ ಇದೆ. ಜಗ್ಗೇಶ್ ಅವರು ಕೋಟ್ ಮಾಡಿದ ಹಾಗೆ, ಅಥವಾ ಅವ್ರು ಟ್ವೀಟ್ ಮಾಡಿ ಒಂದು ಬೇಸರವನ್ನು, ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಂದರೆ ನಾವೆಲ್ಲ ಎಷ್ಟು ಕಷ್ಟಪಟ್ಟು ಈ ಸ್ಟೇಜಿಗೆ ಬರೋದಕ್ಕೆ ನಾವು ಪಟ್ಟಿರೋ ಕಷ್ಟ ಎಷ್ಟಿದೆ, ಬಟ್ ಈಗೆಲ್ಲ ಸುಲಭವಾಗಿ ಸಿಗಬೇಕು ಮತ್ತು ಸುಲಭವಾಗಿ ದಕ್ಕಿಸ್ಕೊಳ್ತಿದ್ದಾರೆ. ನಾವು 30-40 ಫಿಲಮ್ ಮಾಡಿದ್ರು ಪ್ರೊಡ್ಯೂಸರ್ಸ್ ಮನೆ ಮುಂದೆ ಕ್ಯೂ ನಿಲ್ತಿದ್ವಿ, ಆಮೇಲೆ ಹೋಗಿ ರೇಷನ್ ಅಂಗಡಿ ಮುಂದೆ ಕ್ಯೂ ನಿಂತಿದ್ವಿ. ಬಟ್ ಇವತ್ತೊಂದು 2 ಫಿಲಮ್ ಮಾಡ್ತಾರೆ, ಲಕ್ಸುರಿ ಲೈಫ್ಗಳು, ಕುಬೇರನ ಮಕ್ಕಳಾಗ್ಬಿಡ್ತಾರೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಎಲ್ಲ ಬೇಗ ಬೇಕು, ಬೇಗ ದಕ್ಕಿಸ್ಕೊಳ್ಬೇಕು, ಮತ್ತು ಆಪ್ಷನ್ಸ್ ಇದೆ, ಯಾಕೆ ಕಷ್ಟಪಟ್ಟು ಅಷ್ಟು ದೂರ ಹೋಗಬೇಕು, ಇಲ್ಲೇ ಇದೆಯಲ್ಲ, ಇಲ್ಲೇ ತಗೋಬೇಕು. ಆಪರ್ಚುನಿಟೀಸ್ ಜಾಸ್ತಿ ಇದೆ, ಇತ್ತೀಚೆಗೆ ಬರೋರಿಗೆ ಆಪರ್ಚುನಿಟೀಸ್ ಜಾಸ್ತಿ ಇದೆ. ಆ್ಯಂಡ್ ನಾವೆಲ್ಲ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ
ಫೋಟೋ ಇಟ್ಕೊಂಡು ಎಲ್ಲ ಆಫೀಸಿಗೆ ಯಾರು ಆಫೀಸಿಗೆ ಕರೀತಾರೆ ಆಫೀಸ್ಗೆ ಹೋಗ್ಬೇಕಾಗಿತ್ತು. ಒಂದು ಫೋಟೋ ಇಟ್ಕೊಂಡು ಅವಾಗ ಈ ತರ ಮೇಲ್ ಮಾಡೋದಾಗ್ಲಿ ಅಥವಾ ವಾಟ್ಸ್ಆಪ್ ಮಾಡೋದಾಗ್ಲಿ ಏನೂ ಇರ್ಲಿಲ್ಲ. ಫೋಟೋ ಇಟ್ಕೊಂಡು ಹೋಗ್ಬೇಕಾಗಿತ್ತು, ನಿಮ್ಗೆ ಫೋಟೋಸ್ ಬೇಕಾಗಿತ್ತು. ಅಲ್ಲಿ ಅದು ಎಷ್ಟು ಬೆಳಗಿಂದ ಸಂಜೆವರೆಗೆಲ್ಲ ಒಂದ್ಸಲ ಕಾಯಿಸೋರು. ಒಂದಷ್ಟು ಜನ ಕರೆದಿರ್ತಾ ಇದ್ರಲ್ಲ ಆಡಿಷನ್ಗೆ, ಒಂದಷ್ಟು ಜನ ನಾವು ಅಲ್ಲಿವರೆಗೂ ಪೇಷನ್ಸ್ ಇಂದ ಕಾಯ್ಬೇಕು. ಸೊ ಆ ಥರ ಇರ್ತಾ ಇತ್ತು. ಅಂಡ್ ದುಡ್ಡಿನ ವಿಷಯ ಬಂದಾಗ ನಮ್ಗೆ ಲೈಕ್ ಪೇಮೆಂಟ್ ಕೂಡ ಕಮ್ಮಿ ಸಿಗ್ತಾ ಇತ್ತು. ಅವ್ರು ಕೊಟ್ಟಷ್ಟು ಇಸ್ಕೋಬೇಕಾಗಿತ್ತು. ಇವಾಗ ಹಂಗಲ್ಲ, ಇವಾಗ ಡಿಮಾಂಡ್ ಮಾಡ್ತಾರೆ. ಫಸ್ಟ್ ಸಿನಿಮಾದಲ್ಲೇ ಡಿಮಾಂಡ್ ಮಾಡ್ತಾರೆ ನಂಗೆ ಇಷ್ಟು ಬೇಕು ಅಂತ. ಸೊ ಅದೆಲ್ಲ ತುಂಬಾ ನಡೀತಾ ಇದೆ. ಸಮ್ಟೈಮ್ಸ್ ನಮಗೆ ಬೇಜಾರಾಗುತ್ತೆ, ನಾವು ಇಷ್ಟು ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು, ಮೊನ್ನೆ ಬಂದಿರೋರಿಗೆ ನಾವು ತಗೊಳೋದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಪೇಮೆಂಟ್ ಕೊಡ್ತಾ ಇದ್ದಾರೆ ಅಂದಾಗ ಯಾರಿಗೇ ಆಗ್ಲಿ ಬೇಜಾರಾಗೇ ಆಗುತ್ತಲ್ವಾ. ಸರ್ ನಮ್ಗೇನು ಟ್ಯಾಲೆಂಟ್ ಇಲ್ವಾ ಅಂತ ನಮ್ಗೆ ಸಮ್ಟೈಮ್ಸ್ ಅನ್ಸುತ್ತೆ. ಟ್ಯಾಲೆಂಟ್ ಇಲ್ವಾ ನಮ್ಗೆ ಅಂತ ಅನ್ಸುತ್ತೆ. ನಮ್ಗೆ ಸಿನಿಮಾ ಕೊಟ್ಟು ನಾವು ಆಕ್ಟ್ ಮಾಡಲ್ವಾ, ನಮ್ ಕೆಲಸ ಮಾಡ್ತೀವಿ. ಆ್ಯಂಡ್ ಮುಂಚೆ ನಾವು ಸಿನಿಮಾ ಸೆಟ್ಗೆ ಹೋದಾಗ ಹೋಗಿದ ತಕ್ಷಣ ಫಸ್ಟ್ ಡೈರೆಕ್ಟರ್ ಯಾರಿರ್ತಾರೆ ಅವ್ರಿಗೆ ನಮಸ್ಕಾರ ಮಾಡ್ತಾ ಇದ್ವಿ, ಕ್ಯಾಮ್ರಾಗ್ ನಮಸ್ಕಾರ ಮಾಡ್ತಾ ಇದ್ವಿ, ಮೇಕಪ್ ಕೂರೋಕ್ಕಿಂತ ಮುಂಚೆ ಮೇಕಪ್ಗೆ ನಮಸ್ಕಾರ ಮಾಡ್ತಾ ಇದ್ವಿ, ಇದೆಲ್ಲ ಮಾಡ್ತಾ ಇದ್ವಿ. ಒಂದು ಸಿಸ್ಟಮೆಟಿಕ್ ಆಗಿ ಹೋಗ್ತಾ ಇತ್ತು, ಶಿಸ್ತಿತ್ತು. ಬಟ್ ಇವಾಗ ಅದಿಲ್ಲ. ಅಷ್ಟೊತ್ತಿಗೆ ಬರ್ತಾರೆ, ಮೇಕಪ್ ಮಾಡ್ಕೊಂಡು ಸಮ್ಟೈಮ್ಸ್ ಮನೇಲೆ ಮಾಡ್ಕೊಂಡ್ ಬರ್ತಾರೆ ಅಥವಾ ಅಲ್ಲೇ ಮಾಡ್ತಾರೆ. ಬಟ್ ಮುಂಚೆ ಇದರಿಂದ ಶಿಸ್ತಾಗ್ಲಿ ಮತ್ತೊಂದಾಗ್ಲಿ ಇಲ್ಲ. ಆ್ಯಂಡ್ ನಾವು ಶೂಟಿಂಗ್ ಮುಗಿಯೋವರೆಗೂ ಕಾಯ್ತಾ ಇದ್ವಿ ಸಂಜೆ. ಇವಾಗ ಹಂಗಲ್ಲ, ಎಷ್ಟೊತ್ತಿಗೆ ಬಿಡ್ತೀರಾ ನಂಗೆ ಬೇರೆ ಪ್ರೋಗ್ರಾಮ್ ಇದೆ, ಬೇರೆ ಪ್ರೋಗ್ರಾಮ್ಗೆ ಹೋಗ್ಬೇಕು, ನಾವು ಬಿಟ್ಬಿಡಿ ಅಂತ ಹೊಸಬ್ರು ಬಿಗಿನರ್ಸ್ ಏನಿದ್ರೆ ಅವ್ರು ಕೇಳ್ತಾರೆ. ನಮ್ಗೊಂಥರ ಅನ್ಸುತ್ತೆ ನಾವಿನ್ನು ಎಲ್ಲಿದ್ದೀವಿ ಅಂತ ನಮ್ಗೆ ಅನ್ಸುತ್ತೆ. ತುಂಬಾ ಸಲ ಅನ್ಸ್ಬಿಟ್ಟಿದೆ, ನನಗಂತೂ ಸೆಟ್ಟಲ್ಲಿ ತುಂಬಾ ಸಲ ಅನ್ಸ್ಬಿಟ್ಟಿದೆ ಈ ವಿಷಯ. ಹೌದು, ಎಲ್ಲ ಒಂದ್ ಕಡೆ ಆ ಒಂದು ಆತರಕ್ಕೆ ಬಿದ್ದು ಇಂಥ ಎಡವಟ್ಟುಗಳನ್ನ, ಯಾಕಂದ್ರೆ ಗೊತ್ತಿರುತ್ತೆ ಇದು ತಪ್ಪು ಅನ್ನುವಂಥದ್ದು ಯಾರಿಗ್ ಗೊತ್ತಿಲ್ಲ. ಏನ್ ಚಿಕ್ಕ ಮಕ್ಳ ಇವತ್ತು ಚಿಕ್ಕ ಮಕ್ಳನ್ನ ಕೇಳಿದ್ರು ಡ್ರಗ್ ಅನ್ನೋದು ಏನೋ ತಪ್ಪಂತೆ ಅನ್ನುವಂಥ ಒಂದು ನಾಲೆಡ್ಜ್ ಇದ್ದೇ ಇರುತ್ತೆ. ಗೊತ್ತಿಲ್ದಲೆ ಏನೋ ಅಮಾಯಕರು ಏನೋ ಸಿಲ್ಕ್ ಹಾಕೊಂಡ್ಬಿಟ್ಟಿದ್ದಾರೆ, ಜಾಲದಲ್ಲಿ ಸಿಲ್ಕ್ ಹಾಕೊಂಡ್ಬಿಟ್ಟಿದ್ದಾರೆ, ಬರಕ್ ಪರದಾಡ್ತಿದ್ದಾರೆ, ಅದೆಲ್ಲ ಸುಳ್ಳು. ನಾಳೆ ದಿನ ಅವ್ರ ಆತರ ಪ್ರಿಟೆಂಡ್ ಮಾಡಿದ್ರು ಅದನ್ನ ನಂಬುವಂತ ಮುಗ್ಧತೆ ಇಲ್ಲಿ ಯಾರಿಗೂ, ಅಥವಾ ಅದನ್ನ ನಂಬುವಂತ ಆಮೇಲೆ ಇನ್ನೊಬ್ರು ನಮ್ಮನ್ನ ಹಾಳು ಮಾಡಿದ್ರು ಅನ್ನೋದು ಸುಳ್ಳು. ಏನಕ್ಕೆ ಸಂಹಿತಾ ಹೇಳ್ದಂಗೆ ನಮ್ ಬುದ್ಧಿ ನಮ್ ಕೈಲಿರ್ಬೇಕು. ನಾನು ಏನೇ ಮಾಡ್ತೀನಿ ಅಂದ್ರೆ ನಾನು ಇವಾಗ ಯಾವ ಕೆಲ್ಸಕ್ಕೆ ಬಂದಿದ್ದೀನಿ ನಾನು ಅದ್ರ ಮೇಲೆ ಫೋಕಸ್ ಆಗಿರ್ಬೇಕು. ನಾನು ಅದು ಬಿಟ್ಟು ಬೇರೆ ಎಲ್ಲ ಕೆಲಸದ ಬಗ್ಗೆ ನಾನು ಫೋಕಸ್ ಮಾಡ್ಕೊಂಡಿದ್ರೆ ನಾಳೆ ಇದೇ ತರ ಹೆಸರು ಕೆಡ್ಸ್ಕೋಬೇಕಾಗತ್ತೆ. ಎಸ್ ಖಂಡಿತವಾಗ್ಲು. ಸೊ ಏನ್ ಮಾಡ್ತೀವಿ, ಏನ್ ಮಾಡ್ಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತಿರತ್ತೆ. ಏನೋ ಒಂದಷ್ಟು ಆಸೆಗಳಿಗೆ ಅಥವಾ ಆಮಿಷಗಳಿಗೆ ಬಲಿಯಾಗಿ ಜೀವನ ಹಾಳು ಮಾಡ್ಕೊಳ್ಳುವಂತ ಒಂದು ಕೆಲಸಗಳಾಗಬಾರ್ದು ಅನ್ನುವಂಥದ್ದು. ಎಸ್ ರೋಹಿತ್ ಅವರೇ, ಈ ವಿಚಾರಗಳಲ್ಲಿ ಒಂದು ಎಚ್ಚರಿಕೆಯನ್ನ ಮೂಡಿಸ್ಬೇಕಾಗತ್ತೆ, ಒಂದು ಅರಿವನ್ನ, ಒಂದು ಜಾಗೃತಿ ಮೂಡಿಸುವಂತಹ ಒಂದು ಕೆಲಸವನ್ನ ಪ್ರತಿ ಹಂತದಲ್ಲೂ ಮಾಡ್ಕೊಳ್ಬೇಕಾಗತ್ತೆ ಅಂತ. ಯಾಕಂದ್ರೆ ಒಂದು ಏನೋ ಹೇಳಿ ಅದು ಅಲ್ಲಿಗೆ ನಿಂತು ಹೋಗುವಂತಹ ಒಂದು ಪ್ರೋಸೆಸ್ ಆಗಬಾರ್ದು. ನಿರಂತರವಾಗಿ ಜಾಗೃತಿ ಮೂಡಿಸುವಂಥ ಒಂದು ಕೆಲಸಗಳಿರಬೇಕು. ಒಂದು ಯಾರು ಇದನ್ನ ಮಾಡ್ತಾರೆ ಅಥವಾ ಈ ಜಾಲ ಏನಿದೆ, ಈ ಮಾಫಿಯಾ ಏನಿದೆ, ಇದೆಲ್ಲವನ್ನ ಮಟ್ಟ ಹಾಕುವಂಥ ಕೆಲಸ ಒಂದು ಕಡೆ ಆಗಬೇಕು. ಅದರ ಜೊತೆಗೆ ಜಾಗೃತಿ ಮೂಡಿಸುವಂಥ ಒಂದು ಕೆಲಸ ಆಗಬೇಕು. ಏನಾಗಬಹುದು, ಯಾವ ರೀತಿಯಾಗಿ ಜಾಗೃತಿಯನ್ನು ಮೂಡಿಸಬಹುದು, ಕಾನೂನಾತ್ಮಕವಾಗಿ ಇದು ಎಷ್ಟು ಕಠಿಣವಾದಂಥ ಶಿಕ್ಷೆ ಇದೆ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಕೂಡ ಅರಿವು ಮೂಡಿಸುವಂಥ ರೀತಿಯಲ್ಲಿ ಏನು ಮಾಡಬಹುದು? ಸಂಹಿತಾ ಅವರು ಹೇಳಿದಂಗೆ ಪೇರೆಂಟ್ಸ್ಗಳು ಇಂಡಸ್ಟ್ರಿಗೆ ತಮ್ಮ ಮಕ್ಕಳನ್ನು ಕಳಿಸ್ಲಿಕ್ಕೆ ಇನ್ನು ಮುಂದಕ್ಕೆ ಹಿಂಜರಿಬೋದು ಬಿಕಾಸ್ ಆಫ್ ಆಲ್ ದೀಸ್ ರೀಸನ್ಸ್. ಇದು ಬರೀ ಇಂಡಸ್ಟ್ರಿಗೆ ಮಾತ್ರ ಸೀಮಿತವಲ್ಲ. ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಶಾಲಾ ಕಾಲೇಜುಗಳು ಕಳಿಸ್ಲಿಕ್ಕೆ ಕೂಡ ಮುಜುಗರ ಪಡ್ಬೋದು ಅಥವಾ ಭಯ ಪಡ್ಬೋದು. ಶಾಲಾ ಕಾಲೇಜುಗಳಲ್ಲಿ ಏನು ಆಗ್ತದೋ ಅಂಥೇಳಿ. ಫಾರ್ ಎಕ್ಸಾಂಪಲ್, ಈಗ ಮೊದಲೆಲ್ಲ ಟಿ ವಿಯಲ್ಲಿ ಅಥವಾ ಸಿನಿಮಾದಲ್ಲಿ ಸಿಗರೇಟ್ ಸೇದುವ ಒಂದು ದೃಶ್ಯಗಳನ್ನು ತೋರಿಸ್ತಾ ಇದ್ರು. ಈಗ ಅದನ್ನು ಕಂಪ್ಲೀಟಾಗಿ ಬ್ಯಾನ್ ಮಾಡಿದ್ದಾರೆ. ಮತ್ತು ಕೆಲವೊಂದು ಕಡೆಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವಂಥದ್ದು ಕೂಡ ನಿರ್ಬಂಧ ಇದೆ, ಸೇದಲಿಕ್ಕಿಲ್ಲ. ಈ ಪಬ್ಗಳಲ್ಲಿ ಕೂಡ ಅದಕ್ಕೊಂದು ಸಪ್ರೇಟ್ ರೂಮ್ಗಳು ಅಥವಾ ಏನೋ ಮಾಡ್ಕೊಂಡಿದ್ದಾರೆ. ಒಂದು ಜವಾಬ್ದಾರಿಯುತವಾಗಿ ಹೇಳೋದು ಅಂತ ಹೇಳಿದರೆ, ಅದಕ್ಕಿಂತ ಮೊದಲು ನಾನು ಹೇಳ ಬಯಸ್ತೀನಿ, ಈ ನೀವು ಕೇಳಿದ್ರಿ ಇದನ್ನು ಸಂಪೂರ್ಣವಾಗಿ ನಿರ್ಮೂಲನ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತೇಳಿ. ನಾವು ಇದರ ಬಗ್ಗೆ ಈ NDPS ಆ್ಯಕ್ಟಲ್ಲಿರುವ ಪನಿಷ್ಮೆಂಟ್ ಏನಿದೆ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾಗುತ್ತೆ. ಸೊ ಪನಿಷ್ಮೆಂಟ್ ಫಾರ್ ಕಾಂಟ್ರವೆನ್ಷನ್ ಇನ್ ರಿಲೇಷನ್ ಟು ದ ಕ್ಯಾನಬೀಸ್ ಪ್ಲ್ಯಾಂಟ್ ಆ್ಯಂಡ್ ಕ್ಯಾನಬೀಸ್, ಅದು ಏನು ಹೇಳ್ತದೆ ಅಂತ ಹೇಳಿದರೆ, ಎನಿ ಪರ್ಸನ್ ಹೂ ಕಾಂಟ್ರವಿನ್ಸ್ ಎನಿ ಪ್ರೊವಿಷನ್ ಆಫ್ ದಿಸ್ ಆ್ಯಕ್ಟ್ ಆರ್ ಎನಿ ರೂಲ್ ಆರ್ ಆರ್ಡರ್ made or condition of the license granted thereunder, cultivates any cannabis plant or produces, manufactures, possesses, sells, purchases, transports, imports interstate, exports interstate or uses cannabis. uses cannabis ಅಂತೇಳಿ ಒಂದು ವರ್ಡ್ ಇದೆ ಇದರಲ್ಲಿ, ಇದಕ್ಕೆ ಕೂಡ ಪನಿಷ್ಮೆಂಟ್ ಇದೆ. ನಾವು ಇದರ ಡೆಫಿನೇಷನ್ ಕ್ಲಾಸ್ ನೋಡಿದಾಗ ಕ್ಯಾನಬೀಸ್ ಇದು ಏನು ಹೇಳ್ತದೆ ಅಂತ ಹೇಳಿದರೆ, ಕ್ಯಾನಬೀಸ್
charas, separated resin in whatever form, whether crude or purified, obtained from the cannabis plant, and also includes concentrated preparation and resin known as hashish oil or liquid hashish. Ganja, that is the flowering or fruiting tops of cannabis plant, excluding the seeds and leaves when not accompanied by the tops. ಸೊ ಇದನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಈ ಒಂದು ಪಾರ್ಟನ್ನು ಕೂಡ ಇನ್ಕ್ಲೂಡ್ ಮಾಡಿ ಇದು ಕೂಡ ಗಾಂಜಾ ಅಂತ ಹೇಳಿ ಇದಕ್ಕೂ ಕೂಡ ಪನಿಷ್ಮೆಂಟ್ ಪ್ರೊವೈಡ್ ಮಾಡಿದರೆ ನಮ್ಮ ಒಂದು ಏನು ಮಸೂದೆಯನ್ನು ನಾವು ಜಾರಿಗೆ ತರ್ತೀವಿ, ಸರ್ಕಾರದ ಈ ಅಧಿಸೂಚನೆಯಲ್ಲಿ ಅಧಿವೇಶನದಲ್ಲಿ ಏನು ಅದನ್ನು ಜಾರಿಗೆ ತರ್ತೀವಿ ಅದು ಇಂಪ್ಲಿಮೆಂಟ್ ಆಗ್ತದೆ ಮತ್ತು ಇದಕ್ಕೂ ಕೂಡ ಪನಿಷ್ಮೆಂಟ್ ಆಗ್ತದೆ. ಇಲ್ಲಿ ಯಾರೋ ಇದನ್ನು ಎಳೆದವನಿಗೆ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ. ಆನಂತರ ಸರ್ ಹೇಳಿದ್ರಾಗ ಈ ಫೋನ್ ಟ್ಯಾಪ್ ಮಾಡಿ ಅದನ್ನು ಅವರ ಸಂಭಾಷಣೆಗಳನ್ನು ಆಲಿಸಿ ಅದರಲ್ಲಿ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಅಂತೇಳಿ. ಈ ವೈರ್ ಟ್ರಾನ್ಸ್ಮಿಷನ್ಗೆ ಇದರಲ್ಲಿ ಟು ಬಿ ಕನ್ಸಿಡರ್ಡ್ ಆಸ್ ಎ ಎವಿಡೆನ್ಸ್, ವೈರ್ ಟ್ರಾನ್ಸ್ಮಿಷನ್ ಅವ್ರು ಮಾತಾಡಿದ್ದನ್ನು ರೆಕಾರ್ಡ್ ಮಾಡಿ ಅದನ್ನು ಕನ್ಸಿಡರ್ ಮಾಡಲಿಕ್ಕೆ ಇದರಲ್ಲಿ ಅವಕಾಶ ಇಲ್ಲ. ವೈರ್ ಟ್ರಾನ್ಸ್ಮಿಷನ್ನ ಎವಿಡೆನ್ಸ್ ಆಗಿ ತಗೊಳ್ಬೋದು ಅಂತೇಳಿ ಈ NDPS ಆ್ಯಕ್ಟಲ್ಲಿ ಪ್ರೊವಿಷನ್ ಇಲ್ಲ. ವೆರಾಸ್ ಇನ್ ಕೋಕಾ ಈ ಅಥವಾ ಮೋಕಾ ಅಥವಾ ಬೇರೆ ಬೇರೆ ಆ್ಯಕ್ಟ್ಗಳಿದೆ. ಕೋಕಾ ಅಂದರೆ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ ಆ್ಯಕ್ಟ್, ಅದರಲ್ಲಿ ಸಂಭಾಷಣೆಗಳನ್ನ ರೆಕಾರ್ಡ್ ಮಾಡಿದರೆ ದಟ್ ಈಸ್ ಕಾಲ್ಡ್ ದಿ ಕನ್ಸಿಡರ್ಡ್ ಆಸ್ ಎವಿಡೆನ್ಸ್. ಈ ಕಾನೂನಾತ್ಮಕವಾಗಿ ನಾವು ಈ ಸರ್ಕಾರಕ್ಕೆ ನಾವು ಒಂದು ಪ್ರೆಷರ್ ಹಾಕಬೇಕು. ಏನಂತ ಹೇಳಿದರೆ ಈ ವೈರ್ ಟ್ರಾನ್ಸ್ಮಿಷನ್ ಮತ್ತು ಈ ಸೆಕ್ಷನ್ 20ಗೆ ಈ ಗಾಂಜಾ ಅಂದರೆ ಇನ್ಕ್ಲೂಡಿಂಗ್ ಸೀಡ್ಸ್ ಆ್ಯಂಡ್ ಲೀವ್ಸ್ ಅನ್ನು ಇನ್ಕ್ಲೂಡ್ ಮಾಡಿ ಅಂತೇಳಿ ನಾವು ಒಂದು ಪ್ರೆಷರ್ ಹಾಕಿದರೆ ಅದನ್ನು ತಂದರೆ ಸಾಧಾರಣವಾಗಿ ಒಂದು ಎಲ್ಲೆಲ್ಲಿ ಈ ಐಸೋಲೇಟೆಡ್ ಪ್ಲೇಸ್ಗಳಲ್ಲಿ ಎಳೆದ್ರೂ ಕೂಡ ಈ ಜವಾಬ್ದಾರಿಯುತ ಜನ, ಪೊಲೀಸರು ಮಾತ್ರ ಅಲ್ಲ, ಜವಾಬ್ದಾರಿಯುತ ಜನ ಅವರು ಇಂಟಿಮೇಷನ್ ಕೊಟ್ಟರು ಕೂಡ ಅದನ್ನ ಒಂದು ಕಂಪ್ಲೇಂಟ್ ಆಗಿ ತಗೊಂಡು ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಅನುಕೂಲವಾಗುತ್ತೆ. ಎಸ್, ಓಕೆ ಓಕೆ. ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಯಿತು, ಸಾಕಷ್ಟು ಮಾಹಿತಿಗಳನ್ನ ನೀವು ಕೂಡ ಶೇರ್ ಮಾಡಿದ್ರೆ. ಇನ್ನೂ ಸಾಕಷ್ಟು ಮಾಹಿತಿಗಳಿತ್ತು, ಬಟ್ ಸಮಯದ ಅಭಾವದಿಂದ ಕಾರ್ಯಕ್ರಮವನ್ನ ಮುಗಿಸಲೇಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಎಷ್ಟು ವ್ಯಾಪಕವಾಗಿದೆ ಈ ಒಂದು ಜಾಲ ಅನ್ನುವಂಥದ್ದು. ಅದರ ಜೊತೆಗೆ ಏನೇ ಒತ್ತಡಗಳು ಬಂದರೂ ಕೂಡ ಅದೆಲ್ಲದರ ಮಿಗಿಲಾಗಿ ಈ ಒಂದು ತನಿಖೆ ಉತ್ತಮ ಮಟ್ಟದಲ್ಲಾಗಲಿ, ತಪ್ಪಿತಸ್ಥರು ಯಾರೇ ಆಗಿರಲಿ ಅವರಿಗೆ ಶಿಕ್ಷೆ ಆಗಲಿ, ಆ ಮೂಲಕ ಒಂದು ಎಚ್ಚರಿಕೆ, ಒಂದು ಜಾಗೃತಿ ಉಂಟಾಗಲಿ ಅನ್ನುವಂಥದ್ದೇ ನಮ್ಮ ಆಶಯ ಕೂಡ. ಇದಾಗಿತ್ತು ಈವರೆಗಿನ ವಿಶೇಷ. ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.